ಪರಿ ಮತ್ತೆ ರಾಜಕುಮಾರ. ಒಂದು ಸುಂದರ ಭವ್ಯವಾದ ಹೊಳೆಯುತ್ತಿರುವ ಮಹಲ್ಲು. ಅದರಲ್ಲಿ ಒಳ್ಳೆಯ ಕಲಾಕೃತಿಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಅನುಪಮವಾದ ಪ್ರಕಾಶ, ಬಿಳಿಯ ಮಾರ್ಬಲ್ ಕಲ್ಲಿನಿಂದ ಮಾಡಿದ ಒಳ್ಳೆಯ ನೆಲ, ಗೋಡೆಯ ಮೇಲೆ ಸುಂದರವಾದ ಕಲಾಕೃತಿಗಳು, ಎಲ್ಲ ಕಡೆ ಸುಂದರವಾದ ಶಿಲ್ಪಕಲೆಗಳು. ಸುಖದ ಸಾಧನೆಗಳ ಜೊತೆ ಅದೊಂದು ಅದ್ವಿತೀಯ ದೃಶ್ಯಾವಳಿಯಾಗಿತ್ತು. ಒಂದು ಸುಂದರವಾದ ರಾಜಸಿಂಹಾಸನದ ಮೇಲೆ ರಾಣಿ ಪರಿ ಕೂತ್ಕೊಂಡಿದ್ಲು. ಅಷ್ಟರಲ್ಲಿ ಪರಿಲೋಕದ ತುಂಬಾ ಸುಂದರವಾದ ಚಿತ್ರಲೇಖ ದರ್ಬಾರ್ಗೆ ಬಂದೇ ಬಿಟ್ಲು. ಚಿತ್ರಲೇಖ ಸುಂದರ ಕಣ್ಣುಗಳು, ದೊಡ್ಡ ದೊಡ್ಡ ಕಣ್ಣುಗಳು, ಸುಂದರವಾದ ಗುಲಾಬಿ ಮುಖ. ಅವಳೇ ಸುಂದರತೆಯ ಅದ್ಭುತವಾದ ಮಾದರಿಯಾಗಿದ್ಲು. ಅವಳು ದಯಾಳು, ನಿಜ ಹೇಳೋಳು ಮತ್ತೆ ಪರೋಪಕಾರಿಯಾಗಿದ್ಲು. ಅದಕ್ಕೆ ಅವಳನ್ನ ಎಲ್ರೂ ಇಷ್ಟಪಡ್ತಿದ್ರು. ರಾಣಿ ಅವ್ರೆ, ನೀವ್ ನನ್ನ ಕರೆದ್ರಾ? ಹಾ, ಬಾ ಚಿತ್ರಲೇಖ, ಈಗ ನೀನ್ ಹೇಗಿದ್ಯಾ ಹೇಳು? ಈಗ ನಾನು ಪೂರ್ತಿಯಾಗಿ ಆರಾಮಾಗಿದ್ದೀನಿ. ಈಗ ನಾನು ಕುಣಿಬಹುದು, ಹಾಡಬಹುದು, ಮತ್ತೆ ಗಾಳಿಯಲ್ಲಿ ಸುಂದರವಾಗಿ ಓಡಾಡಬಹುದು. ಇದಂತೂ ತುಂಬಾ ಒಳ್ಳೇದಾಯ್ತು. ನನಗೆ ನಿಂದೆ ಯೋಚನೆ ಆಗ್ಬಿಟ್ಟಿತ್ತು. ಈಗ ನಾನು ನಿಶ್ಚಿಂತೆಯಿಂದ ಇದ್ದೀನಿ. ಹತ್ರದಲ್ಲೇ ಇನ್ನೂ ಒಬ್ಳು ಪರಿಚಿತ್ರ. ಅವಳು ಇದನ್ನೆಲ್ಲ ಕೇಳಿ ಶಾಕ್ ಆದ್ಲು. ಚಿಕ್ಕ ವಯಸ್ಸಿಂದನೂ ಪರಿ ಚಂದ್ರಲೇಖ ಅಂದ್ರೆ ಹೊಟ್ಟೆಯುರಿ ಪಟ್ಕೊಂತಿದ್ಲು. ರಾಣಿ ಪರಿ ಚಿತ್ರಲೇಖಗೆ ಹೇಳಿದ್ಲು, ಚಿತ್ರಲೇಖ ಹೋಗು, ಎಂಜಾಯ್ ಮಾಡು. ಚಿತ್ರಲೇಖ ಅವಳ ಸ್ನೇಹಿತರ ಪರಿ ಜೊತೆ ಹೊರಗಡೆ ಹೋಗ್ತಾಳೆ. ಸುಂದರವಾದ ದೊಡ್ಡ ದೊಡ್ಡ ಗರಿಗಳ ನವಿಲು ಗರಿಯನ್ನ ಬಿಚ್ಚಿ ನೃತ್ಯವನ್ನ ಮಾಡ್ತಿತ್ತು. ಚಿತ್ರಲೇಖ ಕೂಡ ಖುಷಿಯಿಂದ ಎಗರ್ತಿದ್ಲು. ಸುಂದರವಾದ ಚಿಟ್ಟೆಗಳು ಅವಳ ಕೆನ್ನೆಗಳನ್ನ ಮುತ್ತಿಡ್ತಿದ್ವು ಮತ್ತೆ ಅವಳ ತಲೆ ಮೇಲೆ ಕೂರ್ತಿದ್ವು. ಹೊಸ ಹೊಸ ಹೂಗಳು ಅರಳ್ತಿದ್ವು. ಪ್ರಕೃತಿಯಲ್ಲಿ ಹೊಸ ಬಣ್ಣ ಮೂಡ್ಬಿಟ್ಟಿತ್ತು. ಸ್ವಲ್ಪ ದೂರದಲ್ಲಿ ನಿಂತಿದ್ದಂತ ಪರಿ ಚಿತ್ರ ತುಂಬಾನೇ ಹೊಟ್ಟೆ ಉರ್ಕೊಳ್ತಿದ್ಲು. ಚಿತ್ರಲೇಖ ಪರಿ ಮತ್ತೆ ರಾಣಿ ಪರಿಯ ಮಹಲ್ಗೆ ಹೋಗ್ತಾಳೆ. ಅವಳು ರಾಣಿ ಪರಿ ಹತ್ರ ಹೇಳ್ತಾಳೆ, ರಾಣಿ ಅಮ್ಮ, ನೀವು ಹೇಳಿದ್ರೆ ನಾನು ಪೃಥ್ವಿ ಲೋಕಕ್ಕೆ ಹೋಗ್ಬಿಟ್ಬರ್ಲಾ? ನಾನು ಪೃಥ್ವಿ ಲೋಕದವ್ರಿಗೆ ಸಹಾಯ ಮಾಡ್ಬೇಕು. ಒಳ್ಳೇದು, ನಿನ್ನ ಮನ್ಸಲ್ಲಿ ಪರೋಪಕಾರದ ಭಾವನೆ ಇದೆ. ನನ್ನ ಆಶೀರ್ವಾದ ನಿನ್ ಮೇಲಿದೆ. ಯಾವಾಗಾದ್ರೂ ಏನಾದ್ರೂ ತೊಂದ್ರೆ ಬಂದ್ರೆ ನೀನು ನನ್ನ ನೆನೆಸ್ಕೋ, ನಾನು ನಿನ್ಗೆ ಸಹಾಯ ಮಾಡ್ತೀನಿ. ರಾಣಿ ಅಮ್ಮ, ನಾನು ಪೃಥ್ವಿಗೆ ಹೋಗ್ಬೇಕು. ನೀನಲ್ಲ ಹೋಗಿ ಏನ್ ಮಾಡ್ತೀಯಾ? ನನ್ ಚಿತ್ರಲೇಖಗೆ ಸಹಾಯ ಮಾಡ್ತೀನಿ. ಹಾಗಿದ್ರೆ ನೀನು ಜೊತೆಗೆ ಹೋಗು. ಚಿತ್ರಲೇಖ ಪರಿ ಮತ್ತೆ ಚಿತ್ರ ಇಬ್ರು ರಾಣಿ ಪರಿಗೆ ವಿದಾಯ ಹೇಳಿ ಹೊರಟ್ಬಿಡ್ತಾರೆ. ಇಬ್ರು ಒಂದು ಹಳ್ಳಿಯಲ್ಲಿ ಇಳಿತಾರೆ. ಆ ಚಿಕ್ಕ ಚಿಕ್ಕ ಮನೆಗಳನ್ನ ನೋಡಿ ಚಿತ್ರಗೆ ಒಂಥರ ಆಗ್ಬಿಡತ್ತೆ. ಚಿತ್ರಲೇಖ, ಇದೆಂತ ಜಾಗಕ್ಕೆ ಕರ್ಕೊಂಡ್ ಬಂದಿದ್ಯಾ ನನ್ನ? ಇಲ್ಲಿ ಎಲ್ ನೋಡಿದ್ರು ಹಾಳಾಗ್ ಹೋಗಿದೆ. ಇಲ್ಲಿ ಎಲ್ರು ಬಡೂರು, ಕುರೂಪ ಮತ್ತೆ ಈ ತರ ಇದಾರಲ್ಲ. ಇಲ್ಲಿ ಕೂಡ ಎಲ್ರೂ ಒಳ್ಳೆಯವರಿದ್ದಾರೆ. ಈ ಬಡವರು ಕೂಡ ಹೃದಯವಂತರಾಗಿದ್ದಾರೆ. ಚಿತ್ರಲೇಖ ಅವಳ ಕೈಯಲ್ಲಿದ್ದ ಕಟ್ಟಿಗೆಯನ್ನ ಹಿಡಿದು ಹೇಳ್ತಾಳೆ, ಇವರೆಲ್ಲ ಕಷ್ಟಗಳು ಹೋಗ್ಲಿ. ಇಲ್ಲಿದ್ದಂತ ಮಕ್ಕಳು, ದೊಡ್ಡವರು, ವಯಸ್ಸಾದವರು, ಅವ್ರಿಗೆಲ್ಲ ಒಳ್ಳೆ ಬಟ್ಟೆಗಳು ಬಂದ್ವು. ಅವರೆಲ್ರೂ ಆಶ್ಚರ್ಯ ಪಡ್ತಾರೆ ಮತ್ತೊಬ್ಬರನ್ನ ನೋಡ್ಕೊಂಡ್ಬಿಡ್ತಾರೆ. ಒಂದ್ ಮಗು ಹೇಳ್ತು, ಅರೇ ಇದೇನು ಚಮತ್ಕಾರ, ಎಲ್ರ ಮೈ ಮೇಲೆ ಹೊಸ ಬಟ್ಟೆಗಳು ಬಂದ್ಬಿಟ್ಟಿದಾವಲ್ಲ. ಅಯ್ಯೋ ದೇವ್ರೆ, ಏನಿದು ಚಮತ್ಕಾರ! ನಿಮ್ಮ ಲೀಲೆ ಯಾವುದಕ್ಕೂ ಕೂಡ ಸಾಟಿ ಇಲ್ಲ ಪ್ರಭು. ಚಿತ್ರಲೇಖ ಪರಿ ನಗ್ತಾ ಇದ್ಲು. ಚಿತ್ರ ಒಂಥರ ಆಗ್ತಿದ್ಲು. ಒಬ್ಬ ಬಡವ ಅವನ ತಲೆ ಮೇಲೆ ಕಟ್ಟಿಗೆಯನ್ನ ಹೊರ್ತ್ಕೊಂಡ್ ಬರ್ತಿದ್ದ. ಚಿತ್ರಲೇಖ ಆ ಕಟ್ಟಿಗೆಯ ಭಾರವನ್ನ ಇಳಿಸ್ಬಿಡ್ತಾಳೆ. ಅವನು ಖುಷಿ ಪಟ್ಕೊಂಡು ಆರಾಮವಾಗಿ ಕಟ್ಟಿಗೆಯನ್ನ ಹೊತ್ಕೊಂಡು ಹೋದ. ಚಿತ್ರಲೇಖ ಆ ಎಲ್ಲ ಮನೆಗಳಿಗೆ ಅವಳ ಕಟ್ಟಿಗೆಯ ಮೂಲಕ ಧಾನ್ಯಗಳು ಮತ್ತೆ ಸುಖ ಸಾಧನವನ್ನ ಕೊಡ್ತಾಳೆ. ಅವರಿಬ್ರು ಕಾಡಿನ ಕಡೆಗೆ ಹೊರಟ್ಬಿಟ್ರು. ಅವರು ಹಾರ್ತಾ ಇದ್ರು. ಆಗ ಅವರು ನೋಡ್ತಾರೆ, ಒಬ್ಬ ಸುಂದರ ಯುವಕನಿಗೆ ಒಂದು ದೊಡ್ಡ ಹೆಬ್ಬಾವು ಸುತ್ಕೊಂಡ್ಬಿಟ್ಟಿತ್ತು. ಆ ಹೆಬ್ಬಾವು ಅವನನ್ನ ಕೊಲ್ಲೋದಕ್ಕೆ ನಿರತವಾಗಿತ್ತು. ಚಿತ್ರ, ಬಾ, ನಾವದಕ್ಕೆ ಸಹಾಯ ಮಾಡೋಣ. ಚಿತ್ರಲೇಖ ಅವಳ ಮಾಯಾ ಕಟ್ಟಿಗೆಯಿಂದ
ಆ ಹೆಬ್ಬವನ್ನ ಆ ಯುವಕನಿಂದ ದೂರ ಮಾಡ್ತಾಳೆ. ಆ ಯುವಕ ಎದ್ ನಿಂತ್ಕೊಳ್ತಾನೆ ಮತ್ತವನು ನಿಟ್ಟುಸಿರು ಬಿಡ್ತಾನೆ. ಅವನು ಎದುರುಗಡೆ ನೋಡ್ತಾನೆ, ಚಿತ್ರಲೇಖ ಅವನನ್ನ ನೋಡಿ ನಗ್ತಿರ್ತಾಳೆ. ಅವನ ಎದುರುಗಡೆ ಅನುಪಮ ಸುಂದರಿ ಚಿತ್ರಲೇಖ ಪರಿಯನ್ನ ನೋಡಿ ಆ ಯುವಕ ತುಂಬಾನೇ ಆಶ್ಚರ್ಯ ಪಡ್ತಾನೆ. ಅವನು ಅವನೆರಡು ಕೈಗಳನ್ನ ಮುಗಿತಾನೆ. ಹೇ ದೇವಿ, ನೀವು ನನ್ನ ಜೀವನ ಕಾಪಾಡಿ ನನಗೆ ತುಂಬಾ ದೊಡ್ಡ ಉಪಕಾರವನ್ನ ಮಾಡಿದ್ದೀರಾ. ನಿಮ್ ಹೆಸರೇನು? ನನ್ನ ಹೆಸರು ಚಿತ್ರವೀರ. ನಿಮ್ಮ ಶುಭನಾಮವೇನು? ನಾನ್ ಚಿತ್ರಲೇಖ, ಪರಿಲೋಕದಲ್ಲಿರ್ತೀನಿ. ನೀವ್ ನಿಮ್ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಾ? ನಾನು ಈ ರಾಜ್ಯದ ರಾಜಕುಮಾರ, ಆದ್ರೆ ಈಗ ನಾನು ಬೀದಿಗೆ ಬಂದಿದ್ದೇನೆ. ಸುಮಾರು ದಿನಗಳ ಮುಂಚೆ ನನ್ನ ಅಪ್ಪ ಅಮ್ಮನನ್ನ ಒಬ್ಬ ದುಷ್ಟ ರಾಕ್ಷಸ ಗುಹೆಯಲ್ಲಿ ಬಂಧಿಸಿಟ್ಟಿದ್ದಾನೆ. ನನ್ನ ರಾಜ್ಯವನ್ನೂ ಕೂಡ ಅವನು ಕಬಳಿಸ್ಕೊಂಡ. ರಾಜ್ಕುಮಾರನ ಮಾತನ್ನ ಕೇಳಿ ಚಿತ್ರಲೇಖಗೆ ತುಂಬಾ ದುಃಖ ಆಯ್ತು. ಚಿತ್ರಲೇಖ ರಾಜ್ಕುಮಾರನಿಗೆ ಹೇಳಿದ್ಲು, ನೀವ್ ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗ್ಬಿಡತ್ತೆ. ಚಿತ್ರಲೇಖ ಅವಳ ಕಟ್ಟಿಗೆಯಿಂದ ಒಂದು ಚಿಕ್ಕ ಎಲ್ಲ ವ್ಯವಸ್ಥೆ ಇರುವಂತ ಮಹಲನ್ನ ಮಾಡ್ತಾಳೆ. ಹೇ ರಾಜ್ಕುಮಾರ, ನೀವೀ ಮಹಲಲ್ಲಿ ಇರಿ, ಮುಂದಿನ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅವ್ರು 3 ಜನ ಅದೇ ಮಹಲಲ್ಲಿ ಇರ್ತಾ ಇದ್ರು. ಚಿತ್ರಾಪರಿಗೂ ರಾಜ್ಕುಮಾರ ತುಂಬಾ ಇಷ್ಟ ಇದ್ದ. ಚಿತ್ರಲೇಖಗೂ ಕೂಡ ರಾಜ್ಕುಮಾರ್ ತುಂಬಾನೇ ಇಷ್ಟ ಆಗ್ತಿದ್ದ. ಚಿತ್ರಲೇಖ ರಾಜ್ಕುಮಾರನನ್ನ ಮಾತಾಡ್ಸೋವಾಗೆಲ್ಲ ಚಿತ್ರಾಗೆ ಒಂಚೂರು ಇಷ್ಟನೇ ಆಗ್ತಿರ್ಲಿಲ್ಲ. ಅವಳು ಹೊಟ್ಟೆ ಹುರ್ಕೊಳ್ತಿದ್ಲು. ಮತ್ತೆ ಚಿತ್ರಲೇಖ ಅವಳು ಮಾಡ್ತಿದ್ದಂತ ಪರೋಪಕಾರಗಳನ್ನ ನೋಡಿ ಕೂಡ ಚಿತ್ರ ಸಹಿಸ್ತಾನೇ ಇರ್ಲಿಲ್ಲ. ಚಿತ್ರ ಸ್ವಾರ್ಥಿಯಾಗಿದ್ಲು, ಅವಳ ಬಗ್ಗೆ ಮಾತ್ರ ಯೋಚಿಸ್ತಿದ್ಲು. ಚಿತ್ರ ಮನ್ಸಲ್ಲೇ ಚಿತ್ರಲೇಖನ ಹೇಗಾದ್ರೂ ಹಾಳ್ ಮಾಡ್ಬೇಕು ಅಂತ ಅನ್ಕೊಂಡ್ಲು. ರಾಜ್ಕುಮಾರನ್ನ ಕೂಡ ಅವಳಿಗೋಸ್ಕರ ಪಡ್ಕೋಬೇಕು ಅನ್ಕೊಂಡ್ಲು. ರಾಜ್ಕುಮಾರನ ಮನ್ಸಲ್ಲಿ ಚಿತ್ರಲೇಖನೇ ತುಂಬ್ಕೊಂಡ್ಬಿಟ್ಟಿದ್ಲು. ಒಂದಿನ ಚಿತ್ರ ಅವಳ ಮಾಯೆ ಕಡ್ಡಿಯನ್ನು ಉಪಯೋಗಿಸಿ ಚಿತ್ರಲೇಖ ರೆಕ್ಕೆನ ಸುಟ್ಟು ಹಾಕಿದ್ಲು. ಚಿತ್ರಲೇಖಗೆ ತುಂಬಾ ಕೋಪ ಬಂತು. ಚಿತ್ರ, ನೀನೇನ್ ಮಾಡ್ದೆ? ನಾನ್ ನಿನಗೇನ್ ಮಾಡಿದ್ದೆ ಹೇಳು? ರಾಜ್ಕುಮಾರ ಓಡ್ ಬಂದು ಚಿತ್ರಗ್ ಹೇಳ್ದ, ನೀವ್ ಏನ್ ಮಾಡಿದ್ದೀರಾ? ನೀವ್ ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಚಿತ್ರಗೆ ರಾಜ್ಕುಮಾರ ಹೇಳಿದ್ದು ಒಂಚೂರು ಇಷ್ಟ ಆಗ್ಲಿಲ್ಲ. ಆದ್ರೆ ಅವಳು ರಾಜ್ಕುಮಾರನಿಗೆ ಏನೂ ಮಾಡ್ಲಿಲ್ಲ. ಈ ಮಾಯಾ ರಾಕ್ಷಸನಿಂದ ಹೇಗ್ ಸೇಡ್ ತೀರ್ಸ್ಕೊಳ್ಳೋದೀಗ? ಚಿತ್ರಲೇಖಗೆ ರಾಣಿ ಪರಿಯ ಜ್ಞಾಪಕ ಬಂತು. ಅವಳು ಅವರನ್ನ ನೆನ್ಸ್ಕೊಂಡ್ಲು. ರಾಣಿ ಪರಿ ಎದುರುಗಡೆನೆ ಇದ್ಲು. ಚಿತ್ರಲೇಖನ ನೋಡಿ ಅವ್ರಿಗೆ ತುಂಬಾನೇ ಕೋಪ ಬಂತು. ಅವರು ಕೋಪದಿಂದ ಚಿತ್ರ ಕಡೆ ನೋಡ್ತಾರೆ. ನಿನಗೆ ಇದಕ್ಕೆ ಶಿಕ್ಷೆ ಸಿಗತ್ತೆ. ಚಿತ್ರ ತಲೆ ಬಗ್ಸ್ಕೊಂಡ್ಬಿಟ್ಟಿದ್ಲು. ಚಿತ್ರಲೇಖ ರಾಣಿ ಪರಿಗೆ ರಾಜ್ಕುಮಾರ ಮತ್ತೆ ಆ ದುಷ್ಟ ರಾಕ್ಷಸನ ಬಗ್ಗೆ ಎಲ್ಲವನ್ನ ಹೇಳ್ಬಿಡ್ತಾರೆ ರಾಣಿ ಪರಿಗೆ. ರಾಣಿ ಪರಿ ಅವರ ಮಾಯೆ ಶಕ್ತಿಯಿಂದ ಚಿತ್ರಲೇಖಗೆ ಹೊಸ ರೆಕ್ಕೆಗಳನ್ನ ಕೊಟ್ಬಿಡ್ತಾರೆ. ಚಿತ್ರಲೇಖ ಖುಷಿ ಪಟ್ಲು. ರಾಣಿ ಪರಿ, ಚಿತ್ರಲೇಖ, ಚಿತ್ರ ಮತ್ತೆ ರಾಜಕುಮಾರನ ಜೊತೆ ದುಷ್ಟ ರಾಕ್ಷಸನ ಹತ್ರ ಬರ್ತಾರೆ. ಜಾದೂಗಾರ ರಾಕ್ಷಸ ಈ ಮೂವರನ್ನ ನೋಡಿ ತುಂಬಾ ಜೋರಾಗಿ ನಗ್ತಿದ್ದ. ನೀವು ಕೂಡ ಬಂದ್ಬಿಟ್ರ? ಈಗ ನನ್ನ ಗುಲಾಮರಾಗಲು ತಯಾರಾಗಿ. ಇಷ್ಟನ್ನ ಹೇಳಿ ಅವನ ಜಾದುವನ್ನ ಅವ್ರ ಮೇಲೆ ಬಿಡ್ತಾನೆ. ರಾಣಿ ಪರಿ ಮತ್ತೆ ಚಿತ್ರಲೇಖ ಇಬ್ರು ಅವರ ಮಾಯೆ ಶಕ್ತಿಯಿಂದ ಅವನ ಎಲ್ಲ ಮಾಯೆಯನ್ನ ಶಕ್ತಿ ಇಲ್ಲದ ಹಾಗೆ ಮಾಡ್ಬಿಡ್ತಾರೆ. ಅವನ ಶಕ್ತಿ ಎಲ್ಲ ಗಾಳಿಗೆ ಹಾರೋಗ್ತಿತ್ತು. ರಾಕ್ಷಸ ಕಿರ್ಚ್ತಿದ್ದ ಮತ್ತೆ ರೇಗಾಡ್ಬಿಡ್ತಿದ್ದ. ರಾಣಿ ಪರಿ ಅವರ ಮಾಯೆಯ ಕಡ್ಡಿಯಿಂದ ರಾಕ್ಷಸನನ್ನ ಭೂಮಿಯಿಂದ ಮೇಲೆತ್ತಿ ಬಿಡ್ತಾರೆ. ಅವನು ಗಾಳಿಯಲ್ಲಿ ಕೈಕಾಲಲ್ಲಾಡಿಸ್ತಿದ್ದ. ಚಿತ್ರಲೇಖ ಅವಳ ಮಾಯೆ ಕಡ್ಡಿಯಿಂದ ಅವನನ್ನ ಸುತ್ತಾಡಿಸ್ಬಿಡ್ತಾಳೆ. ಅವನು ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಹಾಗೆ ಜೋರಾಗಿ ಸುತ್ತಾಡ್ತಿದ್ದ ಮತ್ತೆ ಕಿರ್ಚ್ತಾ ಇದ್ದ. ಅದಾದ್ಮೇಲೆ ಕೆಳಗಡೆ ಬಿದ್ದ್ಬಿಡ್ತಾನೆ ಮತ್ತೆ ಮಲಗ್ಬಿಡ್ತಾನೆ. ಚಿತ್ರಲೇಖ ಅವನನ್ನ ಒಂದು ಪಂಜರದಲ್ಲಿ ಇರಿಸ್ಬಿಡ್ತಾಳೆ. ಆ 3 ಜನ ಆ ಗುಹೆ ಒಳಗಡೆ ಹೋಗಿ ಆ ರಾಜ ರಾಣಿಯ ಜೊತೆ ಇರುವಂತ ಎಲ್ಲ ಸೈನಿಕರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಈ ಜಾದೂ ರಾಕ್ಷಸ ಅಲ್ಲೇ ಪಂಜರದಲ್ಲಿ ಸುತ್ತಾಡ್ತಿದ್ದ, ಕಿಚ್ಚಾಡ್ತಿದ್ದ. ರಾಜ್ಕುಮಾರ ಮತ್ತೆ ಚಿತ್ರಲೇಖ ಇಬ್ರು ಒಬ್ರನ್ನೊಬ್ರು ಪ್ರೀತಿಯಿಂದ ಹಾಗೆ ನೋಡ್ಕೊಂಡು ನೋಡ್ತಾನೆ ಇದ್ಬಿಟ್ರು. ಚಿತ್ರಪರಿ ಹೊಟ್ಟೆ ಹುರ್ಕೊಳ್ತಿದ್ಲು.
ರಾಜ ರಾಣಿ ಮತ್ತೆ ರಾಣಿ ಪರಿ ಚಿತ್ರಲೇಖ ಮತ್ತೆ ರಾಜ್ಕುಮಾರನಿಗೆ ಆಶೀರ್ವಾದ ಕೊಡ್ತಾರೆ. ನೀತಿ: ನಾವು ಯಾರ ಮೇಲೂ ಹೊಟ್ಟೆ ಉರಿ ಪಡಬಾರ್ದು. ನಾವು ಯಾವಾಗ್ಲೂ ಒಳ್ಳೆ ಕೆಲಸಗಳನ್ನ ಸ್ಟೆಲ್ಲಾವಿನ ಸುಂದರವಾದ ಕತೆ. ತುಂಬಾ ವರ್ಷಗಳ ಹಿಂದೆ ಯುರೋಪಿನ ವಿಶಾಲವಾದ ರಾಜ್ಯದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಸ್ಟೆಲ್ಲಾ ಅನ್ನೋ ಒಂದು ಹುಡುಗಿ ಅವಳ ಮಲತಾಯಿಯಾದ ಡಯಾನಾ ತಂಗಿ ಜೆನಿಫರ್ ಜೊತೆ ಇರ್ತಾ ಇದ್ಲು. ಸ್ಟೆಲ್ಲಾ ಅವರ ಅಪ್ಪ ತೀರ್ಕೊಂಡ್ಮೇಲೆ ಅವರ ಚಿಕ್ಕಮ್ಮ ಆದ ಡಯಾನಾ ಅವರನ್ನ ಮನೆ ಕೆಲ್ಸದವ್ರ ತರ ನೋಡ್ತಿದ್ರು. ಅವ್ರಿಗೆ ತಿನ್ನಕ್ಕೆ ಕೆಟ್ಟೋಗಿರೋ ಅನ್ನನ ಕೊಡ್ತಾ ಇದ್ರು. ಆಮೇಲೆ ಅವಳ ತಂಗಿಯ ಹಳೆಯ ಬಟ್ಟೆನ ಹಾಕೊಂಡೆ ಅವರು ದಿವಸ ಇರ್ತಾ ಇದ್ರು. ಆಮೇಲೆ ಒಂದಸ ಆ ರಾಜ್ಯದಲ್ಲಿ ಘೋಷಣೆ ಮಾಡ್ತಾರೆ, ರಾಜಕುಮಾರನಿಗೋಸ್ಕರ ಒಂದು ಹುಡುಗಿನ ಹುಡುಕ್ತಿದಾರಂತ. ಹಾಗೂ ರಾಜ ಆ ರಾಜ್ಯದಲ್ಲಿರೋ ಎಲ್ಲಾ ಹುಡುಗಿರ್ನು ಕರೆದಿದ್ದಾರೆ ಅಂತ ಹೇಳ್ತಾರೆ. ಬಂದು ಉತ್ಸವದಲ್ಲಿ ಭಾಗಿಯಾಗ್ಬೇಕು ಅಂತ ಹೇಳ್ತಾರೆ. ಸ್ಟೆಲ್ಲಾ ಅವರ ಚಿಕ್ಕಮ್ಮ ಡಯಾನಾ ಹಾಗೂ ಅವರ ಮಗಳಾದ ಜೆನಿಫರ್ ಈ ವಿಷಯನ ಕೇಳಿ ತುಂಬಾನೇ ಖುಷಿಯಾಗಿ ಇರ್ತಾ ಇದ್ರು. ಇಲ್ಲಿ ನೋಡು ಜೆನಿಫರ್, ಇವಾಗ ನೀನು ವೆಯ್ಟ್ ಕಡಿಮೆ ಮಾಡಬೇಕು, ಸರಿನಾ? ನೀನು ಆ ರಾಜಕುಮಾರನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಇನ್ಮೇಲೆ ನೀನು ನಿನ್ನ ಅಂದದ ಬಗ್ಗೆ ಯೋಚನೆ ಮಾಡಬೇಕು, ಆಯ್ತಾ? ಅರೆ, ಇಷ್ಟೆಲ್ಲ ಎಲ್ಲಿ ಹೋದ್ಲು? ಬೇಗ ಬಾ. ಬಂದೆ ಮಾ, ಬಂದೆ. ಇನ್ಮೇಲೆ ಜೆನಿಫರ್ಗೆ ನೀನೇ ಊಟ ಕೊಡ್ಬೇಕು. ಮೊದ್ಲು ತಗೊಂಬಂದ್ ನನಗ್ ತೋರಿಸಿ ಆಮೇಲೆ ಅವಳಿಗೆ ಕೊಡ್ಬೇಕು. ಆಮೇಲೆ ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಅರ್ಥ ಆಯ್ತಾ? ಸರಿ ಮಾ, ನನ್ಗೆ ಅರ್ಥ ಆಯ್ತು. ರಾಜಕುಮಾರನ ಅರಣ್ಮನೆಗೆ ಹೋಗಕ್ಕೆ ಜೆನಿಫರ್ನ ತಯಾರು ಮಾಡ್ಬೇಕಲ್ವಾ? ಸರಿ ಸ್ಟೆಲ್ಲಾ, ಇವಾಗ ಹೋಗಿ ನಮ್ಮಿಬ್ರು ಶೂಸ್ ತಗೊಂಬಾ. ನಾವಿಬ್ರು ಈಗ ಆಚೆ ಶಾಪಿಂಗ್ ಹೋಗ್ಬೇಕು. ಸ್ಟೆಲ್ಲಾ ಅಲ್ಲಿಂದ ಓಡ್ ಹೋಗಿ ಅವರಿಬ್ರು ಶೂಸ್ ನ ತಗೊಂಬರ್ತಾರೆ. ಇಬ್ರು ಏನೋ ಪರ್ಚೇಸ್ ಮಾಡಕ್ಕೆ ಅಂತ ಹೊರಟು ಹೋಗ್ತಾರೆ. ರಾಜಕುಮಾರನ ಉತ್ಸವಕ್ಕೆ ಹೋಗಕ್ಕೆ ಸ್ಟೆಲ್ಲಾಗೂ ತುಂಬಾ ಆಸೆ ಇತ್ತು. ಮಾ, ನಾನು ಉತ್ಸವಕ್ಕೆ ನೋಡಕ್ ಬರ್ಬೋದಾ? ನಾನು ಹಿಂದೆ ನಿಂತ್ಕೊಂಡಿರ್ತೀನಿ. ಇಲ್ಲ, ನೀನಲ್ಲಿ ಬರ್ಬಾರ್ದು. ನಾವ್ ನಿನ್ನ ಕರ್ಕೊಂಡು ಹೋಗಲ್ಲ. ಅಲ್ಲಿ ಹೋಗೋದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬಾರ್ದು, ಅರ್ಥ ಆಯ್ತಾ? ದೊಡ್ಡದಾಗ್ ಬಂದ್ಬಿಟ್ಲು ಇದನ್ ಕೇಳಕ್ಕೆ. ಆಮೇಲೆ ಅಮ್ಮ ಮಗಳಿಬ್ರು ರಾಜಕುಮಾರ ರಾಬರ್ಟ್ ಅವರ ಉತ್ಸವದಲ್ಲಿ ಭಾಗಿಯಾಗಕ್ಕೆ ಬಟ್ಟೆ ಮತ್ತು ಬೇರೆ ವಸ್ತುಗಳನ್ನ ತರಕ್ಕೆ ಹೋಗ್ತಾರೆ. ಆದ್ರೆ ಪಾಪ ಸ್ಟೆಲ್ಲಾ ಮನ್ಸಲ್ಲಿ ತುಂಬಾನೇ ದುಃಖ ಪಡ್ತಾರೆ. ಆಮೇಲೆ ಕಿಟಕಿ ಹತ್ರ ಹೋಗಿ ಕುತ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ. ಅವ್ರ ಕಣ್ಣಿಂದ ಬರೋ ಕಣ್ಣೀರು ಆ ಕಿಟಕಿಯಿಂದ ಆಚೆ ಇಟ್ಟಿರೋ ಒಂದು ಹೂ ಮೇಲೆ ಹೋಗಿ ಬೀಳ್ತಾ ಇತ್ತು. ಅವಾಗ ತಕ್ಷಣ ಒಂದು ಸುಂದರವಾದ ದೇವತೆ ಅಲ್ಲಿ ಬಂದಿದ್ರು. ಏನಾಯ್ತು ಮಗಳೇ, ನೀನು ಯಾಕೆ ದುಃಖ ಪಡ್ತಿದ್ಯಾ? ನೀವ್ ಯಾರು? ನನ್ನ ಹೆಸರು ಲಿಲ್ಲಿ. ನಾನು ಹೂವಿನ ದೇವತೆ. ಸರಿ, ನೀನ್ ಹೇಳು, ನೀನು ಯಾಕೆ ಕಳ್ತಿದ್ಯಾ? ಸ್ಟೆಲ್ಲಾ ಲಿಲ್ಲಿ ಹತ್ರ ನಡೆದಿರೋ ಎಲ್ಲನೂ ಹೇಳ್ತಾರೆ. ರಾಜಕುಮಾರನ ಉತ್ಸವಕ್ಕೆ ಒಂದೇ ವಾರ ಬಾಕಿ ಇದೆ. ನನ್ನ ತಂಗಿ ಜೆನಿಫರ್ ಅದರಲ್ಲಿ ಭಾಗಿಯಾಗ್ತಾಳೆ. ಆದ್ರೆ ನಾನ್ ಮಾತ್ರ ಹೋಗ್ಬಾರ್ದು. ಸ್ಟೆಲ್ಲಾ ಮಗಳೇ, ನೀನು ಚಿಂತೆ ಪಡ್ಬೇಡ, ನಾನ್ ನಿನ್ನ ತಯಾರ್ ಮಾಡ್ತೀನಿ. ಆದ್ರೆ ದೇವತೆ ರಾಣಿ, ನನ್ನ ಹತ್ರ ಬಟ್ಟೆನೂ ಇಲ್ಲ. ಅಲ್ಲಿರೋರೆಲ್ಲ ನನ್ನ ನೋಡಿದ್ರೆ ನನ್ ಬಟ್ಟೆ ಹಾಗೂ ನನ್ನ ಅಲಂಕಾರ ನೋಡಿ ಕಿಂಡಲ್ ಮಾಡಿ ನಗ್ತಿರ್ತಾರೆ. ಸ್ಟೆಲ್ಲಾ, ಆ ದೇವರು ನಿನ್ಗೆ ತುಂಬಾ ಅಂದನ ಕೊಟ್ಟಿದ್ದಾರೆ. ನಿನ್ನ ನಾನ್ ತಯಾರ್ ಮಾಡ್ತೀನಿ. ಸ್ಟೆಲ್ಲಾವಿನ ಜೀವನದಲ್ಲಿ ಆ ದೇವತೆ ಒಂದು ನಂಬಿಕೆಯ ಬೆಳಕಾಗಿ ಬಂದಿದ್ರು. ರಾಜಕುಮಾರನ ಉತ್ಸವದ ದಿನ ಬರುತ್ತೆ. ಇಲ್ಲಿ ನೋಡು ಸ್ಟೆಲ್ಲಾ, ನಾವು ಉತ್ಸವಕ್ಕೆ ಹೋಗ್ತಿದೀವಿ. ಮನೇನ ನೋಡ್ಕೋ. ಆಮೇಲೆ ಮಿಕ್ಕಿರೋ ಊಟನೆಲ್ಲ ನೀನೇ ತಿನ್ಬಿಡ್ಬೇಡ. ಇತ್ತೀಚೆಗೆ ನಿನ್ ಹಸಿವು ತುಂಬಾ ಜಾಸ್ತಿ ಆಗ್ತಿದೆ. ಇಲ್ಲಿ ನೋಡು, ನಾವ್ ಮನೆಗ್ ಬರೋ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಆಗಿರ್ಬೇಕು, ಆಯ್ತಾ? ನೀವು ನೆಮ್ಮದಿಯಾಗಿ ಹೋಗ್ಬಿಟ್ ಬನ್ನಿ. ನೀವ್ ಬಂದಾಗ ಮನೆ ತುಂಬಾನೇ ಕ್ಲೀನ್ ಆಗಿರುತ್ತೆ. ಜೆನಿಫರ್ ಮತ್ತೆ ಡಯಾನಾ ಉತ್ಸವಕ್ಕೆ ಹೊರಟು ಹೋಗ್ತಾರೆ. ತಕ್ಷಣ ಸ್ಟೆಲ್ಲಾ ಆ ಹೂವು ಹತ್ರ ಹೋಗಿ ಅದ್ರ ಮೇಲೆ ಒಂದ್ ಸ್ವಲ್ಪ ನೀರನ್ನ ಹಾಕ್ತಾರೆ. ಆ ದೇವತೆ ತಿರ್ಗಾ ಬಂದ್ಬಿಡ್ತಾರೆ. ಸ್ಟೆಲ್ಲಾ, ನೀನು ತುಂಬಾ ಅಂದವಾಗಿದೀಯಾ. ಅವ್ರು ಹೇಳೋ ಕೆಲ್ಸನೆಲ್ಲ ಮಾಡೋದ್ರಿಂದ ನೀನು ತುಂಬಾ ಫಿಟ್ ಆಗಿದೀಯಾ. ಅದು ನಿಜಾನೇ. ಆದ್ರೆ ನನ್ನ ಹತ್ರ ಒಳ್ಳೆ ಬಟ್ಟೆನೇ ಇಲ್ವಲ್ಲ, ಒಳ್ಳೆ ಶೂಸು ಇಲ್ಲ. ನಾನು ಕೂದ್ಲೂನು ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ. ನಾನು ನಿನ್ನ ಹತ್ರ ಹೇಳ್ದೆ ಅಲ್ವಾ, ಅದ್ರ ಬಗ್ಗೆ ಎಲ್ಲ ನೀನು ಚಿಂತೆ ಪಡ್ಬೇಡ ಅಂತ. ಆ ದೇವತೆ ಅವರ ಮ್ಯಾಜಿಕ್ ನಕ್ಷತ್ರದ ಕೋಲನ ಉಪಯೋಗಿಸಿ ಸ್ಟೆಲ್ಲಾವಿನ ತಲೆಯಿಂದ ಕಾಲ್ವರೆಗೂ ತೋರಿಸ್ತಾರೆ. ಅದ್ರಿಂದ ಸ್ಟೆಲ್ಲಾ ಪೂರ್ತಿಯಾಗಿ ಬದಲಾಗ್ಬಿಡ್ತಾಳೆ. ತುಂಬಾ ಸುಂದರವಾದ ಕೂದ್ಲು, ರತ್ನಗಳನ್ನ ಅಂಟಿಸಿರೋ ಒಂದು ಡ್ರೆಸ್ ಮತ್ತೆ ಸುಂದರವಾದ ಶೂಸ್. ಆಮೇಲೆ ಅವರ ಕ್ಲೋಸ್ ಅದನ್ನ ನೋಡಿದಾಗ ಅದ್ಯಾವುದೋ ರೇಷ್ಮೆ ಬಟ್ಟೆನ ಮುಟ್ಟದಂಗೆ ಅವ್ರಿಗೆ ಅನ್ನಿಸ್ತಾ ಇತ್ತು.
ಸ್ಟೆಲ್ಲಾ ಅವ್ರನ್ನ ಕನ್ನಡಿಯಲ್ಲಿ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ. ಅರೆ, ಇದು ನಾನಾ? ನನ್ಗಿದು ನಂಬಕ್ಕೆ ಆಗ್ತಾ ಇಲ್ಲ. ನಾನು ನಿನ್ನ ಬಟ್ಟೆ ಶೂಸ್ ನ ಮಾತ್ರನೇ ಬದಲಾಯಿಸಿದೀನಿ, ಆದ್ರೆ ನಿನ್ ಮುಖದಲ್ಲಿರೋ ಅಂದನ ನಾನು ಬದಲಾಯಿಸೋ ಅವಶ್ಯಕತೆನೇ ಇಲ್ಲ. ನಿಜವಾಗ್ಲೂ ನೀನು ತುಂಬಾ ಸುಂದರವಾಗಿದೀಯಾ. ದೇವತೆ, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಆದ್ರೆ ಉತ್ಸವಕ್ಕೆ ಹೋಗಕ್ಕೆ ನನಗ್ ಲೇಟ್ ಆಗುತ್ತೋ ಏನೋ. ನೀನು ಗಾಬರಿ ಆಗ್ಬೇಡ, ನಾನು ಅದಕ್ಕೂ ತಯಾರಿ ಮಾಡಿದ್ದೀನಿ. ಸ್ಟೆಲ್ಲಾ ಪೂರ್ತಿಯಾಗಿ ರೆಡಿಯಾಗಿ ಅವ್ರ ಮನೆಯಿಂದ ಆಚೆ ಹೋಗ್ತಾರೆ. ಅಲ್ಲಿ ಬಿಳಿ ಕುದುರೆ ಇರುವ ಸುಂದರವಾದ ರಥ ಅವರಿಗೋಸ್ಕರ ಕಾಯ್ತಾ ಇತ್ತು. ಆಮೇಲೆ ಅವರು ತಕ್ಷಣ ಅದ್ರಲ್ಲಿ ಕುತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಆಮೇಲೆ ಅವರು ಅರಣ್ಮನೆಗೆ ಹೋಗಿ ನೋಡ್ತಾರೆ. ಅಲ್ಲವ್ರು ನೋಡ್ತಾರೆ ತುಂಬಾ ಹುಡುಗಿಯಂದಿರು ಆ ಉತ್ಸವಕ್ಕೆ ಬಂದಿದ್ರು. ಆಮೇಲೆ ರಾಜಕುಮಾರ ರಾಬರ್ಟ್ ತುಂಬಾ ಎತ್ತರದಲ್ಲಿ ಒಂದು ಸಿಂಹಾಸನದ ಮೇಲೆ ಕೂತಿದ್ರು. ಅವಾಗ ಆ ರಾಜಕುಮಾರ ಅವರನ್ನ ನೋಡ್ಬಿಡ್ತಾರೆ. ಆಮೇಲೆ ಅವರು ಕೂತಿರೋ ಜಾಗದಿಂದ ಕೆಳಗೆ ಇಳಿದು ಬರ್ತಾರೆ. ನಾನು ನಿಮ್ ಜೊತೆ ನೃತ್ಯ ಮಾಡ್ಬೋದಾ? ಖಂಡಿತ, ಅದು ನನ್ನ ಸೌಭಾಗ್ಯ. ರಾಬರ್ಟ್ ಮತ್ತು ಸ್ಟೆಲ್ಲಾ ಇವಾಗ ಒಟ್ಟಿಗೆ ಡ್ಯಾನ್ಸ್ ಆಡ್ತಾ ಇದ್ರು. ಅವರಿಬ್ರು ಆತರ ಒಟ್ಟಿಗೆ ಡ್ಯಾನ್ಸ್ ಆಡೋದನ್ನ ನೋಡಿ ಬೇರೆ ಹುಡುಗಿಯರಿಗೆ ತುಂಬಾನೇ ಹೊಟ್ಟೆ ಕಿಚ್ಚಾಗತ್ತೆ. ಮಹಾರಾಜ ಮತ್ತೆ ರಾಣಿ ಇದನ್ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಅವರ ಸೊಸೆ ಯಾರು ಅಂತ ಅವರಿಬ್ರಿಗೂ ಎಷ್ಟೊತ್ತಿಗೆ ಗೊತ್ತಾಗಿತ್ತು. ಆದ್ರೆ ಅಷ್ಟ್ರಲ್ಲಿ ಸ್ಟೆಲ್ಲಾ ಅವರ ಚಿಕ್ಕಮ್ಮ ಹಾಗೂ ಅವಳ ತಂಗಿ ಕೋಪ ಪಟ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಇದನ್ ನೋಡಿ ಸ್ಟೆಲ್ಲಾಗೆ ಭಯ ಆಗುತ್ತೆ. ಆಮೇಲೆ ಅವರು ಯೋಚಿಸ್ತಾರೆ, ಅವರಿಗಿನ ಮುಂಚೆ ಇವರು ಮನೆಗೆ ಹೋಗಿಲ್ಲ ಅಂದ್ರೆ ತುಂಬಾ ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕೋತಾರಂತ. ಸ್ಟೆಲ್ಲಾ ತುಂಬಾ ಆತ್ರದಿಂದ ರಾಜಕುಮಾರನಿಂದ ಕೈಯನ್ನ ಬಿಡಿಸ್ಕೊಂಡು ಓಡ್ ಹೋಗ್ತಾರೆ. ಆಮೇಲೆ ಅವರ ಒಂದು ಕೈಯಲ್ಲಿದ್ದ ಆ ಗ್ಲೌಸ್ ರಾಜಕುಮಾರನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಸ್ಟೆಲ್ಲಾ ಅವರ ರಥದಲ್ಲಿ ಕೂತ್ಕೋತಾರೆ. ಸ್ಟೆಲ್ಲಾ ತಿರ್ಗಾ ಅವ್ರ ಮನೆಗೆ ಹೋದಾಗ ಅವರು ಮುಂಚೆ ಮನೇಲಿ ಹೇಗಿದ್ರು ಹಾಗೆ ಬದಲಾಗಿದ್ರು. ಆಮೇಲೆ ಅವರು ತಕ್ಷಣ ಮನೇನ ಕ್ಲೀನ್ ಮಾಡಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅವ್ರ ಮನೆ ಬಾಕ್ಲನ್ನ ಯಾರೋ ತಟ್ತಿದ್ರು. ನಿಂಗ್ ಕಿವಿ ಕೇಳಿಸ್ತಾ ಇಲ್ವಾ? 2 ಸತಿ ನಾನ್ ಬಾಕ್ಲನ್ನ ತಟ್ತಿದ್ದೀನಿ. ನನ್ನ ಕ್ಷಮಿಸ್ಬಿಡಿ ಮಾ, ನಾನು ಕ್ಲೀನ್ ಮಾಡ್ತಾ ಇದ್ದೆ, ಅದಕ್ಕೆ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಕ್ಲೀನ್ ಮಾಡ್ತಿದ್ಯಾ ಅಂತ ಹೇಳ್ತಿದ್ಯಾ, ಆದ್ರೆ ಇಲ್ಲಿ ನೋಡಿದ್ರೆ ಇನ್ನ ಅರ್ಧ ಮನೇನೂ ಕ್ಲೀನ್ ಆಗಿಲ್ಲ. ಇವಾಗ ಮನೆ ಏನಾದ್ರೂ ಕ್ಲೀನ್ ಆಗಿಲ್ಲ ಅಂದ್ರೆ ಇವತ್ ರಾತ್ರಿ ನನ್ಗೆ ಊಟ ಇಲ್ಲ. ಆಲ್ರೆಡಿ ನನ್ಗೆ ತಲೆ ಕೆಟ್ಟ ಹೋಗಿದೆ. ಇನ್ಮೇಲೆ ಏನು ಹೇಳ್ಬೇಡ. ಸ್ಟೆಲ್ಲಾ ಮನ್ಸಲ್ಲೇ ತುಂಬಾ ಖುಷಿ ಆಗ್ತಾರೆ. ಆದ್ರೆ ಅವ್ರಿಗೆ ದುಃಖನೂ ಆಗುತ್ತೆ, ರಾಜಕುಮಾರನ ಹತ್ರ ಸರಿಯಾಗಿ ಮಾತಾಡಕ್ಕಾಗಿಲ್ಲ ಅಂತ. ಆಮೇಲೆ ಮಾರನೇ ದಿವಸ ಒಂದು ಘೋಷಣೆ ಆಗತ್ತೆ. ರಾಜಕುಮಾರ ಆ ಹುಡುಗಿನ ನೋಡ್ಬೇಕಂತ. ಆ ಹುಡುಗಿ ಹತ್ರ ಇನ್ನೊಂದು ಕೈಯಿನ ಸುಂದರವಾದ ಗ್ಲೌಸ್ ಇರತ್ತೆ ಅಂತ ಹೇಳ್ತಾರೆ. ಆಮೇಲೆ ಸ್ಟೆಲ್ಲಾ ಆ ಹೂವ ಹತ್ರ ಹೋಗಿ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕ್ತಾರೆ. ಆಮೇಲೆ ದೇವತೆ ಹತ್ರ ನಡೆದಿದ್ದೆಲ್ಲಾನು ಹೇಳ್ತಾರೆ. ಇಷ್ಟೇ ವಿಷಯನಾ? ಸರಿ, ಈ ಸತಿ ಹೋಗಿ ರಾಜಕುಮಾರನ ನೀನೇ ಕರ್ಕೊಂಬ. ದೇವತೆ ಇನ್ನೊಂದ್ಸತಿ ಮ್ಯಾಜಿಕ್ ಅನ್ನ ಮಾಡ್ತಾರೆ. ಆಮೇಲೆ ಸ್ಟೆಲ್ಲಾರ ಆ ರೂಪದಲ್ಲಿ ಬದಲಾಯಿಸ್ತಾರೆ. ಆಮೇಲೆ ಸ್ಟೆಲ್ಲಾ ಆ ಕುದುರೆ ಗಾಡಿನ ಮೇಲೆ ಹೋಗಿ ಕೂತ್ಕೋತಾರೆ. ಅವರ ಚಿಕ್ಕಮ್ಮ ಡಯಾನಾ ಹಾಗೂ ತಂಗಿ ಜೆನಿಫರ್ ಕೂಡ ತುಂಬಾ ಸೈಲೆಂಟ್ ಆಗಿ ಹೋಗಿ ಆ ರಥದ ಹಿಂದೆ ಕೂತ್ಕೋತಾರೆ. ಅವ್ರ 3 ಜನನು ಆ ಅರಣ್ಮನೆಗೆ ಹೋಗ್ತಾರೆ. ರಾಜಕುಮಾರ ಸ್ಟೆಲ್ಲಾ ಒಂದೇ ಒಂದು ಗ್ಲೌಸ್ ಹಾಕೊಂಡು ಅಲ್ಲಿ ನಿಂತಿರೋದನ್ನ ನೋಡಿದ ತಕ್ಷಣ ಓಡ್ ಬಂದು ಅವ್ರನ್ನ ಹಗ್ ಮಾಡ್ಕೋತಾರೆ. ಆಮೇಲೆ ತಕ್ಷಣ ಸ್ಟೆಲ್ಲಾ ಹತ್ರ ಮದ್ವೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ದೃಶ್ಯನ ನೋಡಿ ಡಯಾನಾ ಮತ್ತೆ ಜೆನಿಫರ್ಗೆ ತುಂಬಾನೇ ಹೊಟ್ಟೆ ಕಿಚ್ಚಾಗತ್ತೆ. ಆದ್ರೆ ಸ್ಟೆಲ್ಲಾವಿನ ಮುಖದಲ್ಲಿ ತುಂಬಾನೇ ಖುಷಿ ಇತ್ತು. ಲಿಲ್ಲಿ ದೇವತೆ ಆಕಾಶದಲ್ಲಿ ಇದ್ಕೊಂಡು ಇದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಆಮೇಲೆ ರಾಜಕುಮಾರ ರಾಬರ್ಟ್ ಹಾಗೂ ಸ್ಟೆಲ್ಲಾವಿಗೆ ತುಂಬಾ ಜೋರಾಗಿ ಮದುವೆ ನಡೆಯುತ್ತೆ. ಆಮೇಲೆ ಅವರಿಬ್ರು ತುಂಬಾ ಖುಷಿಯಾಗಿದ್ರು. ಅವಳಿ ಜವಳಿ ಪರಿಗಳು. ಪರಿಗಳ ರಾಣಿ ರೋಸ್ಲೀನಾ ಒಂದಿನ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಅರಮನೆಯಲ್ಲಿ ಸಂತೋಷದ ಹೊಳೆಯೇ ಹರಿದು ಬಿಡುತ್ತೆ. ಪರಿಗಳು ನೃತ್ಯ ಮಾಡ್ತಿದ್ರು. ಮಾಟಗಾತಿ ರಿಹಾನಾಗೆ ಈ ವಿಷಯ ಎಲ್ಲ ತಿಳಿದೋಯ್ತು. ಈ ಸಂತೋಷ ಕೆಲವೇ ದಿನಗಳ ಮಾತ್ರ. ಅದಾದ ನಂತರ ನಾನು ರಾಣಿ ಪರಿ ಹತ್ರ ಸರಿಯಾಗಿ ಸೇಡ್ ತೀರ್ಸ್ಕೊಳ್ತೀನಿ. ನಂತರ ಒಂದಿನ ಬರುತ್ತೆ, ಈ ಪರಿ ಲೋಕಕ್ಕೆಲ್ಲ ನಾನೇ ರಾಣಿ ಆಗ್ಬಿಡ್ತೀನಿ. ಒಂದಿನ ಮಾಟಗಾತಿ ರಿಹಾನಾಗೆ ಒಂದು ಉಪಾಯ ಹೊಳೆಯುತ್ತೆ. ಅವಳು ರಾಣಿ ಪರಿಯ ಮಕ್ಕಳುಗಳನ್ನ ಅಪಹರಿಸೋದ್ ಯೋಚನೆ ಮಾಡ್ತಾಳೆ. ಅವಳ ಮಾಯೆ ಶಕ್ತಿಯಿಂದ ಅವರನ್ನ ಹಾಸಿಗೆ ಜೊತೆಯಲ್ಲೇ ಎತ್ಕೊಳಕ್ಕೆ ಪ್ರಯತ್ನಿಸಿದ್ಲು. ಅವಳ ಮಾಯೆ ಹಾಸಿಗೆವರೆಗೂ ಹೋಯ್ತು, ಆದ್ರೆ ಮಕ್ಕಳಿಗೆ ಏನು ಕೂಡ ಆಗ್ಲಿಲ್ಲ. ಆ ಮಕ್ಕಳ 4 ಕಡೆ ರಾಣಿ ಪರಿ ಮಾಡಿರುವಂತ ಒಂದು ಮಾಯೆ ಸುರಕ್ಷಾ ಚಕ್ರವಿತ್ತು. ಅದನ್ನ ಭೇದಿಸೋದು ಕಷ್ಟವಾಗಿತ್ತು.
ಹ, ಇದು ಹೇಗಾಗತ್ತೆ? ನನ್ನ ಮಾಯೆ ಸಫಲವಾಗ್ತಿಲ್ವಲ್ಲ? ಹ, ರಾಣಿ ಪರಿ ತುಂಬಾ ಚಾಲಾಕ್ ಆಗ್ಬಿಟ್ಟಿದ್ದಾಳೆ. ನಾನ್ ಸೋಲೊಪ್ಕೊಳ್ಳಂತವಳೆಲ್ಲ. ನಾನು ಮತ್ತೆ ಹೋಗ್ತೀನಿ. ರಾಣಿ ಪರಿಗೆ ಮಾಟಗಾತಿಯ ಈ ತಂತ್ರದ ಬಗ್ಗೆ ಅರಿವಾಯ್ತು. ಅವರು ಇಬ್ರು ಮಕ್ಕಳ ಸುರಕ್ಷತೆಗೆ ಇನ್ನೂ ಜಾಸ್ತಿ ಮಾಡಿದ್ರು. ಬಹಳ ವರ್ಷಗಳು ಕಳೆದಿದ್ವು. ಸಿಲ್ಕ್ ರೋಸ್ ಮತ್ತೆ ಲಿಟಲ್ ರೋಸ್ ತುಂಬಾನೇ ದೊಡ್ಡವರಾಗಿ ಸುಂದರವಾಗಿದ್ರು. ಅವ್ರಿಗೆ ರಾಣಿ ಪರಿ ಮತ್ತೆ ಮತ್ತೆ ಹೇಳ್ತಾ ಇದ್ರು, ನೋಡಿ ನನ್ನ ಮುದ್ದು ಮಕ್ಕಳೇ, ನೀವಿಬ್ರು ಯಾವತ್ತೂ ನಮ್ಮ ಅರಮನೆಯ ಪರಿಸರದಿಂದ ಹೊರಗೆ ಹೋಗ್ಬೇಡಿ. ಅಲ್ಲಿಂದ ಹೊರಗೆ ಹೋದ್ರೆ ನಿಮ್ಗೆ ಅಪಾಯ ಆಗ್ಬಹುದು. ರಾಣಿ ಅಮ್ಮ, ನಮ್ಮೇಲೆ ಯಾರಿಗಾದ್ರೂ ಶತ್ರುತ್ವ ಯಾಕಿರುತ್ತೆ? ಮಕ್ಳೇ, ಶತ್ರುತ್ವ ನಿಮ್ ಜೊತೆ ಅಲ್ಲ, ನನ್ ಮೇಲೆ. ದುಷ್ಟ ಮಾಟಗಾತಿ ರಿಹಾನಾ ನಿಮ್ಮಿಬ್ಬರನ್ನ ಅಪಹರಿಸಬಹುದು. ಒಂದಿನ ಲಿಟಲ್ ರೋಸ್ ಸಿಲ್ಕ್ ರೋಸ್ ಹತ್ರ ಹೊರಗಡೆ ಹೋಗೋಣ ಅಂತ ಹೇಳ್ಬಿಡ್ತಾಳೆ. ಸಿಲ್ಕ್ ರೋಸ್, ನಾವಿಬ್ರು ಈ 4 ಗೋಡೆಯಲ್ಲೇ ಇದು ಬೋರ್ ಆಗ್ಬಿಟ್ಟಿದೆ. ನಾವು ಬೇರೆ ಲೋಕ ಕೂಡ ನೋಡ್ಬೇಕಲ್ಲ ಇಲ್ಲಿಂದ ಹೋಗಿ. ಲಿಟಲ್ ರೋಸ್, ನಿನ್ಗೆ ಅರ್ಥ ಆಗ್ಬೇಕು. ನಾವು ಇಲ್ಲಿಂದ ಹೊರಗಡೆ ಹೋದ್ರೆ ನಮ್ಗೆ ತುಂಬಾ ಅಪಾಯ ಇದೆ. ನಾವಿಲ್ಲೇ ಇರ್ಬೇಕು. ಇವರಿಬ್ರು ಮಾತಾಡ್ತಾ ಇದ್ರು. ಅಷ್ಟ್ರಲ್ಲೇ ಮಾಯಗಾರ ಗಜಾಮ್ ಬಂದ್ಬಿಟ್ಟ. ಅವನು ಮಾಟಗಾತಿ ರಿಹಾನಾಗಿಂತ ಇನ್ನೂ ಭಯಂಕರವಾಗಿದ್ದ. ರಾಣಿ ಪರಿಯ ಇಬ್ಬರು ಮುದ್ದಿನ ಮಕ್ಕಳೇ, ನೀವು ಪ್ರಪಂಚ ನೋಡ್ಬೇಕಾ? ಬನ್ನಿ, ನಾನು ನಿಮಗೆ ಪ್ರಪಂಚನ ಸುತ್ತಿಸ್ತೀನಿ. ಯಾರ್ ನೀನು? ಇದಕ್ಕೂ ಮುಂಚೆ ನಾವು ಯಾವತ್ತೂ ನಿನ್ನ ನೋಡಿಲ್ಲ. ನಾನು ಜಾದೂಗರ ಖಜಾಮ್. ಪ್ರಪಂಚ ಮಾಡುತ್ತೆ ನನಗೆ ಸಲಾಂ. ನಡೀರಿ, ನನ್ ಜೊತೆ ಹೋಗಕ್ಕೆ ತಯಾರಾಗಿ. ಮಾಯಗಾರ ಖಜಾಮ್ ಲಿಟಲ್ ರೋಸ್ ಮತ್ತೆ ಸಿಲ್ಕ್ ರೋಸ್ ಇಬ್ರನ್ನು ಮಾಯೆಯಿಂದ ಚಿಕ್ಕವರನ್ನಾಗಿ ಮಾಡಿ ಅವರಿಬ್ಬರನ್ನ ಒಂದು ಪಂಜರದಲ್ಲಿ ಇರಿಸ್ಕೊಂಡು ಅಲ್ಲಿಂದ ಹಾರ್ಕೊಂಡು ಮಾಟಗಾತಿ ರಿಹಾನಾ ಹತ್ರ ಹೋಗ್ಬಿಡ್ತಾನೆ. ಮಾಟಗಾತಿ ಅವರಿಬ್ಬರನ್ನ ನೋಡಿ ತುಂಬಾ ಸಂತೋಷ ಪಟ್ಲು. ಖಜಾಮ್, ನಾನ್ ಮಾಡಕ್ಕಾಗ್ದೇ ಇರೋಂತ ಕೆಲ್ಸವನ್ನ ಇವತ್ತು ನೀನ್ ಮಾಡ್ಬಿಟ್ಟಿದ್ಯಾ. ಈ ಅವಳಿ ಜವಳಿಗಳ ಮೇಲೆ ನನ್ ಮಾಯೆ ನಡೀತಿರ್ಲಿಲ್ಲ. ರಾಣಿ ಪರಿ ಎಂತ ಸುರಕ್ಷಾ ಚಕ್ರ ಮಾಡಿದ್ಲಂದ್ರೆ ನಾನ್ ಅದನ್ನ ಯಾವತ್ತೂ ಮುರಿಯಕ್ಕಾಗ್ಲಿಲ್ಲ. ನನಗೆ ರಾಣಿ ಪರಿಯಿಂದ ಸೇಡ್ಬೇಕಾಗಿತ್ತು. ನನಗೂ ರಾಣಿ ಪರಿ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು. ಇನ್ನು ನಾವು ಇಡೀ ಪರಿ ಲೋಕದ ಮೇಲೆ ಅಧಿಕಾರ ಸಾಧಿಸ್ಬೇಕು. ನಾವಿಬ್ರು ಸೇರ್ಕೊಂಡ್ರೆ ಇಡೀ ಪರಿ ಲೋಕ ನಮ್ ಕೈಯಲ್ಲಿರುತ್ತೆ. ಕಿಂಗ್ ಹೆನ್ರಿನ ನಾನು ಮೊದಲೇ ಕೈದಿ ಮಾಡಿಟ್ಕೊಂಡಿದೀನಿ. ರಾಣಿ ಪರಿನ ಇನ್ನು ಕೈದಿ ಮಾಡ್ಕೊಳ್ಳೋದು ಒಂದೇ ಬಾಕಿ ಇದೆ. ಇಲ್ಲ ಇಲ್ಲ, ನಮ್ ತಂದೆನ ಬಿಟ್ಬಿಡಿ. ಮಾಯಗಾರ, ನನ್ ತಂದೆನ ಬಿಟ್ಕೊಟ್ಬಿಡು. ನಿನ್ನ ಬಿಟ್ಬಿಡ್ಬೇಕಾ? ಇದಾದ್ಮೇಲೆ ಕಿಂಗ್ ಹೆನ್ರಿ ಹೇಳ್ತಾನೆ ನನ್ನ ಮಕ್ಕಳನ್ನ ಬಿಟ್ಬಿಡು ಅಂತ. ನಾನು ರಾಣಿ ಪರಿನ ಕೈದಿ ಮಾಡ್ಕೊಳ್ತೀನಿ, ಮತ್ತೆ ಎಲ್ಲಾ ಪರಿಗಳನ್ನು ಕೈದಿ ಮಾಡ್ಕೊಳ್ತೀನಿ. ನನ್ ಮಾತು ಯಾರು ಕೇಳ್ತಾರೋ ಅವ್ರನ್ನ ನನ್ನ ದಾಸಿ ಮಾಡ್ಕೊಳ್ತೀನಿ. ಇದಾದ್ಮೇಲೆ ಪರಿ ಲೋಕದ ಮೇಲೆ ನಂದೇ ರಾಜ್ಯಭಾರ. ನಾನು ಜಾದೂಗರ ಖಜಾಮ್. ಪ್ರಪಂಚ ಮಾಡುತ್ತೆ ನನಗೆ ಸಲಾಂ. ಜಾದೂಗಾರ ಖಜಾಮ್, ನನ್ ಜೊತೆ ಇರ್ತೀನಿ ಅಂತ ಆಣೆ ಮಾಡು. ನನ್ನ ಹತ್ರ ಎಂತ ಶಕ್ತಿಗಳಿವೆ ಅಂದ್ರೆ ಮುಂದೆ ನಮ್ಗೆ ಅವೆಲ್ಲವೂ ಬೇಕಾಗ್ತವೆ. ನಿಮ್ಮ ಮಗನಿಗೆ ನನ್ನ ಮಗಳನ್ನ ಮದ್ವೆ ಕೂಡ ಮಾಡಿಸ್ತೀನಿ. ರಾಣಿ ಪರಿ ರೋಸ್ಲೀನಾಗೆ ಜಾದೂಗರನಿಂದ ಅವನ ಇಬ್ರು ಮಕ್ಕಳನ್ನ ಹಿಡ್ಕೊಂಡಿರೋದು ಗೊತ್ತಾಗ್ಬಿಡತ್ತೆ. ಅವಳು ಬಹಳ ಚಿಂತೆಗೊಳಗಾಗ್ತಾಳೆ. ನನ್ಗೆ ಎಲ್ಲಕ್ಕಿಂತ ಮುಂಚೆ ಕಿಂಗ್ ಹೆನ್ರಿನ ಬಿಡಿಸ್ಬೇಕು. ಅವ್ರ ಹತ್ರ ಅದ್ಭುತ ಶಕ್ತಿಗಳಿವೆ. ಅವರು ಆ ಶಕ್ತಿಗಳ ಬಲದಿಂದ ಜಾದೂಗರ ಖಜಾಮ್ನ ಕೂಡ ಹಿಡಿಬಹುದು. ನನ್ ಹತ್ರ ಈ ಮುತ್ತಿರೋವರೆಗೂ ಅಲ್ಲಿ ತನಕ ನನಗೆ ಯಾವುದೇ ಜಾದೂ ತೊಂದರೆ ಕೊಡಲ್ಲ. ಅಷ್ಟರಲ್ಲಿ
ಜಾದೂಗಾರ ಖಜಾಮ್ 2 ಪಂಜರಗಳಲ್ಲಿ ಸಿಲ್ಕ್ ರೋಸ್ ಮತ್ತೆ ಲಿಟಲ್ ರೋಸ್ ನ ರಾಣಿ ಪರಿ ಹತ್ರ ಕರ್ಕೊಂಡ್ ಬಂದ. ಜಾದೂಗಾರ ರಾಣಿ ಪರಿ ಮೇಲೆ ಅವನ ಮಾಯೆಯನ್ನ ಬೀರ್ತಾನೆ, ಆದ್ರೆ ಆ ಮುತ್ತಿನ ಪ್ರಭಾವದಿಂದ ಅವ್ರಿಗೇನೂ ಆಗಲ್ಲ. ನಾನ್ ಇವಾಗ್ಲೇ ರಾಣಿ ಪರಿನ ಕೈದಿ ಮಾಡ್ಕೊಳ್ತೀನಿ, ಯಾಕಂದ್ರೆ ನಾನು ಜಾದೂಗರ ಖಜಾಮ್. ಪ್ರಪಂಚ ಮಾಡುತ್ತೆ ನನಗೆ ಸಲಾಂ. ಅಷ್ಟರಲ್ಲಿ ರಾಣಿ ಪರಿ ಅವರ ಜಾದೂವನ್ನ ಶುರು ಮಾಡ್ತಾರೆ ಮತ್ತೆ ಜಾದೂಗಾರ ಖಜಾಮ್ ಬಿದ್ದು ಹೋಗ್ತಾನೆ. ರಾಣಿ ಪರಿ ಓಡ್ ಬಂದು ಆ ಜಾದೂಗರನ ಕಡ್ಡಿಯನ್ನ ಕಿತ್ಕೊಳ್ತಾಳೆ. ನನ್ನ ದಂಡ ನನಗ್ ಕೊಡು, ಇಲ್ಲ ಅಂದ್ರೆ ನಾನು ಎಲ್ಲಾ ನಾಶ ಮಾಡ್ಬಿಡ್ತೀನಿ. ಅರಮನೆನ ನಾನು ಸುಟ್ಟಿ ಬೂದಿ ಮಾಡ್ಬಿಡ್ತೀನಿ. ರಾಣಿ ಪರಿ, ಜಾದೂಗರನ ಕಡ್ಡಿ ಅವನಿಗೆ ಕೊಡು, ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ನೀನು ನಿನ್ ಬಗ್ಗೆ ಯೋಚಿಸು. ಜಾದೂಗಾರ, ಈಗ ನೀನು ನನ್ನ ಅಧೀನದಲ್ಲಿದ್ಯಾ. ಕಿಂಗ್ ಹೆನ್ರಿ ಮತ್ತೆ 2 ಮಕ್ಕಳನ್ನ ಬಿಟ್ಬಿಡು, ಇಲ್ಲ ಅಂದ್ರೆ ನಿಮ್ಮಿಬ್ರನ್ನ ಸುಟ್ಟಾಕಿ ಬೂದಿ ಮಾಡ್ಬಿಡ್ತೀನಿ. ಮಾಟಗಾತಿ ಇದ್ದಕ್ಕಿದ್ದ ಹಾಗೆ ಸಿಲ್ಕ್ ರೋಸ್ ಮತ್ತೆ ಲಿಟಲ್ ರೋಸ್ ನ ಕಿಂಗ್ ಹೆನ್ರಿ ಕೂಡ ಸ್ವತಂತ್ರವಾಗಿ ಹೊರಗೆ ಬಂದ್ರು. ಕಿಂಗ್ ಹೆನ್ರಿ ಅವನ ಜಾದೂ ಶಕ್ತಿಗಳಿಂದ ಮತ್ತೆ ಮಾಟಗಾತಿಯನ್ನ ಗಂಡಿಲಿ ಮತ್ತೆ ಹೆಣ್ಣಿಲಿ ಮಾಡ್ತು. ಒಂದು ಪಂಜರದಲ್ಲಿ ಬಂದಿ ಮಾಡಿದ್ಲು. ನಾವು ಅವ್ರೆಲ್ಲರನ್ನೂ ಬಿಡಿಸ್ಬೇಕು, ಯಾರನ್ನ ಅಮಾಯ ಮಾಡೋರು ಬಂದಿ ಮಾಡ್ಕೊಂಡಿದಾರೋ. ಸಿಲ್ಕ್ ರೋಸ್ ಮತ್ತೆ ಲಿಟಲ್ ರೋಸ್, ಇಲ್ಲಿಗ್ ಬನ್ನಿ. ಇದು ತಗೊಳ್ಳಿ, ನಿಮ್ಮಿಬ್ರಿಗೂ ನಾನು ದಿವ್ಯ ಮೋತಿಯ ಹಾರ ಕೊಡ್ತಾ ಇದ್ದೀನಿ. ಇದು ನಿಮಗೆ ರಕ್ಷಣೆ ಮಾಡುತ್ತೆ. ಇದ್ರ ಸಹಾಯದಿಂದ ನೀವು ಎಲ್ಲರನ್ನೂ ಕಾಪಾಡಬಹುದು. ಆ ಕೆಟ್ಟ ಮಾಯಗಾರರು ತುಂಬಾ ಜನನ ಬಂದಿ ಮಾಡ್ಕೊಂಡಿದ್ದಾರೆ. ನೀವಿಬ್ರು ಹೋಗಿ ಅವರೆಲ್ಲರನ್ನೂ ಬಿಡಿಸಿ. ಕಿಂಗ್ ಹೆನ್ರಿ ಹೆಣ್ಣಿಲಿ ಮತ್ತೆ ಗಂಡಿಲಿ ಆಗಿರುವಂತ ಮಾಟಗಾತಿ ಮತ್ತೆ ಜಾದೂಗರನ ಕಡೆ ನೋಡಿ ಪ್ರಶ್ನೆ ಕೇಳಿದ್ರು. ಮಾಯಗಾರ ಇಲಿ, ನನಗ್ ಹೇಳು, ನೀವು ಉಳಿದವ್ರನ್ನ ಎಲ್ಲಿ ಬಂದಿ ಮಾಡಿಟ್ಟಿದ್ದೀರಾ? ನಿಮ್ಮ ಮಾಯದಂಡ ನಮ್ಮ ಬಂಧನದಲ್ಲಿದೆ, ಬೇಗ ಹೇಳು. ನಾನು ತುಂಬಾ ಜನನ ವಿರಾಟ್ ನಗರದ ಬೆಟ್ಟದಲ್ಲಿರೋ ಗುಹೆಯಲ್ಲಿ ಬಂದಿ ಮಾಡಿಟ್ಟಿದ್ದೀನಿ. ಅದರಲ್ಲಿ 2 ರಾಜ್ಕುಮಾರರು ಇದ್ದಾರೆ. ನನ್ನ ಮಕ್ಕಳೇ, ನೀವು ವಿರಾಟ್ ನಗರದ ಬೆಟ್ಟದಲ್ಲಿರೋ ಆ ಗುಹೆಗೆ ಹೋಗಿ ಎಲ್ಲರನ್ನೂ ಬಿಡಿಸಿ. ಆಯ್ತು ಅಪ್ಪಾಜಿ, ನಾವಿಬ್ರು ಹೋಗ್ತೀವಿ. ನನ್ನ ಮುದ್ದು ಮಕ್ಳೇ, ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಯಾವ್ದಾದ್ರೂ ಸಮಸ್ಯೆ ಬಂದ್ರೆ ನಮ್ಮನ್ನ ಜ್ಞಾಪಿಸ್ಕೊಳ್ಳಿ. ಸಿಲ್ಕ್ ರೋಸ್ ಮತ್ತೆ ಲಿಟಲ್ ರೋಸ್ ಅಲ್ಲಿಂದ ಹಾರ್ಕೊಂಡು ಕಪ್ಪು ಬೆಟ್ಟಕ್ಕೆ ಹೋಗ್ಬಿಡ್ತಾರೆ. ಮತ್ತೆ ಅಲ್ಲಿ ಎಲ್ರನ್ನೂ ಅವರು ಬಿಡಿಸಿದ್ರು. ಅವ್ರಿಗೆ 2 ರಾಜಕುಮಾರರು ರಾಬರ್ಟ್ ಮತ್ತೆ ಫ್ರಾನ್ಸಿಸ್ ಕೂಡ ಸಿಕ್ಬಿಡ್ತಾರೆ. ನೀವು ನಮಗೆ ಇಲ್ಲಿಂದ ಬಿಡಿಸಿ ನಮ್ಮೇಲೆ ತುಂಬಾ ಉಪಕಾರ ಮಾಡಿದ್ದೀರಾ. ನಾವು ನಿಮ್ಮ ಈ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಇವತ್ತು ಎಲ್ಲ ಕೆಟ್ಟದು ನಾಶ ಆಗಿ ಒಳ್ಳೆದಾಗಿದೆ. ಪ್ರೀತಿಯ ಪರಿಗಳೇ, ನಾವು ನಿಮ್ಮನ್ನ ನಮ್ಮ ಅರಮನೆಗೆ ಕರ್ಕೊಂಡು ಹೋಗ್ತೀವಿ. ಪ್ರೀತಿಯ ರಾಜಕುಮಾರ, ಈಗ ನಾವು ಪರಿಲೋಕಕ್ಕೆ ಹೋಗ್ಬೇಕು. ನಾವ್ ಆಣೆ ಮಾಡ್ತೀವಿ, ಒಂದಿನ ನಿಮ್ಮ ರಾಜಮಹಲ್ಗೆ ಬಂದೇ ಬರ್ತೀವಿ. ಈಗ ನಮ್ಮನ್ನ ಹೋಗಕ್ ಬಿಟ್ಬಿಡಿ. 2 ಪರಿಗಳು ಆಕಾಶ ಮಾರ್ಗದಿಂದ ಅವರ ಪರಿಲೋಕ ತಲುಪಿದ್ರು. 2 ರಾಜಕುಮಾರರು ಅವರನ್ನೇ ನೋಡ್ತಿದ್ರು. ಒಬ್ಬ ರಾಜ ಇದ್ದ. ಅವನ ಹೆಸರು ಕವರ್ಪಾಲ್ ಅಂತ. ಆ ರಾಜನಿಗೆ 4 ಪತ್ನಿಯರಿದ್ರು. ಅವರ ಹೆಸರು ಭೈರವಿ, ಭಾನುಮತಿ, ಸುನಂದ ಮತ್ತೆ ಗಾಯತ್ರಿ. ಆ 4ರಲ್ಲಿ ಭೈರವಿ ಅಂದ್ರೆ ರಾಜನಿಗೆ ಇಷ್ಟ. ಒಂದಿನ ಏನಾಯ್ತಂದ್ರೆ, ರಾಜ ಬೇಟೆ ಆಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಅವರು ಅವರ ಪ್ರಿಯವಾದ ಪತ್ನಿ ಭೈರವಿಗೆ ಹೇಳ್ತಾರೆ, ಪ್ರಿಯ, ನಾವಿವತ್ತು ಶಿಕಾರಿಗೆ ಹೋಗ್ತಾ ಇದ್ದೀವಿ. ಆದ್ದರಿಂದ ನಾನು ನಿನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ. ಇವತ್ತಿನ ದಿನ ಪೂರ್ತಿ ನಾನು ನಿಮ್ಮ ಜೊತೆಗೇ ಇರುತ್ತೇನೆ. ಇದು ಒಳ್ಳೆ ವಿಷಯ ಮಹಾರಾಜರೇ. ಮೆಹಲ್ನಿಂದ ಹೊರಗೆ ಹೋಗಿ ತುಂಬಾ ದಿನಗಳಾದ್ವು. ಇವತ್ತು ನಿಮ್ ಜೊತೆ ಸುತ್ತಾಡಿದ್ರೆ ನನ್ ಮನ್ಸು ಖುಷಿ ಪಡತ್ತೆ. ನಾನೀಗ್ಲೇ ತಯಾರಾಗಿ ಬರ್ತೀನಿ. ಭೈರವಿ ತುಂಬಾ ಮುಗ್ಧ ಹೆಣ್ಣು. ಅವಳ ಗಂಡ ಯಾವುದೇ ಮುಗ್ಧ ಪ್ರಾಣಿಯ ಜೀವವನ್ನ ತೆಗೆಯೋದವಳಿಗಿಷ್ಟ ಇರಲಿಲ್ಲ. ಅದಕ್ಕೆ ಅವಳು ಬೇಟೆಗೆ ಹೋಗೋದಕ್ಕಿಂತ ಮುಂಚೆನೆ ರಾಜನ ಬತ್ತಳಿಕೆಯಲ್ಲಿದ್ದ ಎಲ್ಲ ಬಾಣಗಳನ್ನ ತೆಗೆದೇ ಬಿಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಅವರು ಕಾಡು ತಲುಪಿದಾಗ
ರಾಣಿ ಭೈರವಿ ಕವರ್ ಪಾಲ್ ಹತ್ರ ಹೇಳ್ತಾರೆ, ಎಷ್ಟು ಸುಂದರವಾದ ಅರಣ್ಯ, ಎಲ್ಲ ಕಡೆ ಹಸಿರು, ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳ ಧ್ವನಿ. ನನ್ನ ಮನಸ್ಸು ಬಹಳ ಸಂತೋಷಗೊಂಡಿದೆ ಮಹಾರಾಜ್ರೆ. ಈ ನಿರ್ದೋಷಿ ಪ್ರಾಣಿ ಪಕ್ಷಿಗಳ ಹತ್ಯೆ ನೀವ್ ಯಾಕೆ ಮಾಡ್ತೀರಿ? ನನಗದೊಂಚೂರೂ ಇಷ್ಟ ಇಲ್ಲ. ಬೇಟೆಯಾಡುವುದು ರಾಜರ ಇಷ್ಟವಾದ ಆಟ. ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಬೇಟೆಯಾಡುವುದರಿಂದ ಶೂರನ ವಿಶ್ವಾಸ ಹೆಚ್ಚುತ್ತೆ. ನಾವು ಅಧಿಕವಾಗಿ ಅಪಾಯಕಾರಿ ಪ್ರಾಣಿಗಳನ್ನ ಮಾತ್ರ ನಾವು ಬೇಟೆಯಾಡುತ್ತೇವೆ, ಯಾಕಂದರೆ ಜನರು ಅವುಗಳನ್ನು ನೋಡಿ ಭಯಪಡದೇ ಇರಲಿ ಅಂತ. ಭೈರವಿ ಅವಳ ಇಂಪಾದ ಮಾತುಗಳಿಂದ ರಾಜನ ಗಮನವನ್ನ ಸೆಳೆಯೋದಕ್ಕೆ ಪ್ರಯತ್ನಿಸ್ತಿದ್ಲು. ರಾಜನ ಗಮನ ಬೇಟೆಯಿಂದ ದೂರ ಹೋಗ್ಲಿ ಅಂತ, ಅವ್ರಿಗೆ ಯಾವುದೇ ಪ್ರಾಣಿ ಕಾಣಿಸ್ಬಾರ್ದು ಅಂತ. ಆಗ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಹುಲಿ ಗರ್ಜಿಸೋ ಶಬ್ದ ಕೇಳ್ಬರತ್ತೆ. ಮಹಾರಾಣಿ, ನಮ್ಮ ಅಕ್ಕಪಕ್ಕದಲ್ಲಿ ಹುಲಿ ಇದೆ ಅನ್ನಿಸ್ತಾ ಇದೆ, ಜಾಗೃತರಾಗಿರೆ. ನಿಮ್ಮ ಪ್ರೀತಿಯ ಮಾತಿಂದ ನಾನು ಬೇಟೆಯಾಡಬೇಕೆನ್ನುವ ವಿಚಾರವನ್ನೇ ನಿಂತಲ್ಲೇ ಮರೆತು ಹೋದೆ. ಹುಲಿಯನ್ನು ಹುಡುಕಿಕೊಂಡು ಮುಂದಕ್ಕೆ ಹೋಗೋಣ. ರಾಜ ಅವನ ಬಿಲ್ಲನ್ನ ತಗೊಂಡು ಅವನ ಬತ್ತಳಿಕೆಯನ್ನ ನೋಡಿದಾಗ ಅದರಲ್ಲಿ ಬಿಲ್ ಇಲ್ದೇ ಇರೋದನ್ನ ನೋಡಿ ತುಂಬಾ ಆಶ್ಚರ್ಯ ಪಡ್ತಾನೆ. ಹುಲಿ ರಥಕ್ಕೆ ತುಂಬಾನೇ ಹತ್ರ ಬಂದ್ಬಿಟ್ಟಿತ್ತು. ಆಗ ರಾಜ ಬಿಲ್ಲನ್ನ ಎತ್ತಿಟ್ಟು ಆ ಹುಲಿ ಜೊತೆಗೆ ಬರಿಗೈಯಲ್ಲಿ ಯುದ್ಧ ಮಾಡಕ್ಕೆ ಬರ್ತಾನೆ. ರಾಜ ತುಂಬಾ ಧೈರ್ಯಶಾಲಿ. ಅವನು ಹುಲಿ ಜೊತೆ ಯುದ್ಧ ಮಾಡ್ದ. ಮತ್ತೆ ಬಹಳ ಕಾಲ ಇಬ್ರು ತುಂಬಾ ಗುದ್ದಾಡಿದ ನಂತರ ಕಡೆಯಲ್ಲಿ ರಾಜ ಆ ಹುಲಿಯನ್ನ ಕೊಂದು ಬಿಡ್ತಾನೆ. ಆದ್ರೆ ಈ ಮಧ್ಯದಲ್ಲಿ ರಾಜ ತುಂಬಾನೇ ಗಾಯಗೊಳ್ತಾನೆ. ಗಾಯಗೊಂಡ ರಾಜನನ್ನ ಕರ್ಕೊಂಡು ಭೈರವಿ ಅರಮನೆಗೆ ಬರ್ತಾ ಇದ್ದಾಗ ಯಾರಿಗೂ ನಂಬಕ್ಕೆ ಆಗ್ಲಿಲ್ಲ. ರಾಜ ಕವರ್ ಪಾಲ್ ಬೇಟೆಯಾಡಿ ಗಾಯಗೊಳ್ಳಬಹುದು ಅಂತ. ಯಾಕೆ ಅಂದ್ರೆ ಅವನು ಬೇಟೆಯಲ್ಲಿ ನಿಪುಣನಾಗಿದ್ದ. ಎಲ್ಲದಕ್ಕೂ ಮುಂಚೆ ರಾಣಿ ಭಾನುಮತಿ ಕೇಳ್ತಾಳೆ, ಇದೆಲ್ಲ ಹೇಗಾಯ್ತು ಅಕ್ಕ? ಇವತ್ತು ಮಹಾರಾಜರು ಬೇಟೆಯಲ್ಲಿ ಹೇಗ್ ಗಾಯಗೊಂಡ್ರು? ಆಗ ರಾಣಿ ಭೈರವಿ ಹೇಳಿದ್ರು, ನನಗೆ ನಿರ್ದೋಷ ಪ್ರಾಣಿಗಳ ಹತ್ಯೆ ನೋಡಿ ತುಂಬಾನೇ ಬೇಜಾರಾಗತ್ತೆ. ಅದರಿಂದ ನಾನು ಬೇಟೆಗೆ ಹೋಗೋದಕ್ಕಿಂತ ಮುಂಚೆನೆ ಬತ್ತಳಿಕೆಯಿಂದ ಬಾಣಗಳನ್ನ ತೆಗೆದ್ಬಿಟ್ಟಿದ್ದೆ. ಈ ಮಾತನ್ನ ಕೇಳಿ ರಾಣಿ ಗಾಯತ್ರಿ ಹೇಳ್ತಾರೆ, ಒಂದು ಪ್ರಾಣಿಗೋಸ್ಕರ ನಿಮ್ಮ ಗಂಡನ ಪ್ರಾಣವನ್ನೇ ಅಪಾಯದಲ್ಲಿ ಸಿಲುಕಿಸ್ತೀರಾ ಎಂತ ಹೆಂಡ್ತಿ ನೀವು? ನಿಮಗ್ ಗೊತ್ತಲ್ಲ ರಾಜನಿಗೆ ಬೇಟೆ ಎಷ್ಟೊಂದು ಪ್ರಿಯಕರ ಅಂತ. ಆದ್ರೆ ನೀವು ಅವ್ರಿಗೆ ಜೊತೆ ನೀಡದೆ ನಿಮ್ಮ ಹಠ ಸಾಧಿಸಿದ್ರಾ? ಇದೆಂತ ಪ್ರೀತಿ ನಿಮ್ದು ಅಕ್ಕ? ನಿಮ್ಮ ಗಂಡನ್ನ ಮೃತ್ಯುವಿನ ಹತ್ರ ಕರ್ಕೊಂಡು ಹೋಗಿದ್ರಲ್ಲ. ರಾಣಿ ಭೈರವಿ ರಾಣಿ ಗಾಯತ್ರಿ ಅವರ ಮಾತನ್ನ ಕೇಳ್ತಾ ಇದ್ಲು. ಇದನ್ನೆಲ್ಲ ಅವ್ರ ಹತ್ರ ಕೇಳಿ ರಾಣಿ ಭೈರವಿಗೆ ತುಂಬಾನೇ ಬೇಜಾರಾಯ್ತು. ರಾಜನ ಸ್ಥಿತಿ ಇನ್ನೂ ಹದಗೆಡ್ತಿತ್ತು. ಆಗ ರಾಣಿ ಭೈರವಿ ಹೇಳಿದ್ರು, ನೀವೆಲ್ರೂ ನನ್ನ ಎಷ್ಟ್ ಬೇಕೋ ಬೈಕೊಳ್ರಿ, ಆದ್ರೆ ಮೊದ್ಲು ಮಹಾರಾಜರ ಚಿಕಿತ್ಸೆ ಬಗ್ಗೆ ಯೋಚಿಸ್ರಿ. ಆಗ ರಾಣಿ ಸುನಂದ ಹೇಳ್ತಾರೆ, ಈ ರೀತಿ ಪ್ರಾಣಿಗಳ ಆಕ್ರಮಣದಲ್ಲಿ ಆಗಿರುವಂತ ಗಾಯಕ್ಕೆ ಒಬ್ರೇ ಔಷಧ ಕೊಡೋದು. ಆದ್ರೆ ಅವರು ಇಲ್ಲಿಂದ 50 ಮೈಲಿ ದೂರದಲ್ಲಿದ್ದಾರೆ, ಅವರು ಬರೋದಕ್ಕೆ ಸಮಯ ಆಗ್ಬೋದು. ರಾಣಿ ಭೈರವಿಗೆ ಔಷಧಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇತ್ತು. ಮತ್ತವರು ಸ್ವಲ್ಪ ಯೋಚಿಸಿ ಹೇಳ್ತಾರೆ, ನೀವು ಆ ವೈದ್ಯರನ್ನ ಕರೆಸ್ಬಿಡಿ, ಅಷ್ಟರಲ್ಲಿ ನಾವೇ ಒಂದು ಔಷಧಿನ ತಯಾರಿಸ್ತೀವಿ. ಅವರು ರಾಜನಿಗೋಸ್ಕರ ಔಷಧಿ ತಯಾರಿಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಮತ್ತವರು ಔಷಧಿಯನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಕೆಲವು ಗಿಡಮೂಲಿಕೆಗಳಿಂದ, ಮರದ ಚಕ್ಕೆ ಮತ್ತೆ ಬೇರಿಂದ ಭೈರವಿ ಒಂದು ಲೇಪಿಸುವ ಔಷಧಿಯನ್ನ ಮಾಡಿದ್ರು. ರಾಜರಿಗೆ ಆ ಔಷಧಿ ಅಡ್ಡ ಪರಿಣಾಮವಾಯಿತು. ರಾಜನ ಜ್ವರ ಏರಕ್ ಶುರುವಾಯಿತು. ಇದನ್ನೆಲ್ಲ ನೋಡಿ ರಾಜನ ಬೇರೆ ರಾಣಿಯರಿಗೆ ಕೋಪ ಬಂತು. ಮತ್ತವರೆಲ್ಲರೂ ಕೂಡ ಭೈರವಿನ ತುಂಬಾನೇ ಬೈದ್ರು. ನಿಮ್ಗೇನ್ ಬೇಕು ಅಕ್ಕ? ಮಹಾರಾಜರನ್ನ ಕೊಲ್ಬೇಕು ಅಂತಿದ್ದೀರಾ? ನಾವನ್ಕೊಂಡ್ವಿ ನೀವು ಮಹಾರಾಜರನ್ನ ಸರಿ ಮಾಡ್ತಿದ್ದೀರಿ ಅಂತ. ಆದ್ರೆ ನಿಮ್ಮ ಔಷಧಿ ಮಹಾರಾಜರ ಸ್ಥಿತಿಯನ್ನ ಹದಗೆಡಿಸ್ತಿದೆ. ನಿಮ್ಗೆ ಔಷಧಿ ಮಾಡಕ್ಕೆ ಗೊತ್ತಿರ್ಲಿಲ್ಲ ಅಂದಿದ್ರೆ ನೀವು ಉಪಯೋಗಕ್ಕೆ ಬಾರದ ಔಷಧಿ ಯಾಕೆ ಮಾಡಿದ್ರಿ? ಯಾಕೆ ಮಹಾರಾಜರ ಆರೋಗ್ಯ ಇನ್ನೂ ಹದಗೆಡಿಸಿದ್ರಿ? ಸ್ವಲ್ಪ ಹೊತ್ತಲ್ಲಿ ವೈದ್ಯರು ಬರ್ತಾ ಇದ್ರಲ್ವಾ? ಗೊತ್ತಿಲ್ಲ ಈಗೇನಾಗುತ್ತೋ. ಅಷ್ಟರಲ್ಲಿ ವೈದ್ಯರು ಬಂದ್ಬಿಟ್ರು. ಮತ್ತವರು ರಾಜನ್ನ ಚೆನ್ನಾಗಿ ತಪಾಸಣೆ ಮಾಡಿ ಹೇಳಿದ್ರು,
ಮಹಾರಾಜರಿಗೆ ಏನೂ ಆಗಿಲ್ಲ. ಮಹಾರಾಜರ ಹಣೆಯಲ್ಲಿ ಹಾಕಿರುವ ಈ ಲೇಪನವನ್ನ ಯಾರು ಹಾಕಿದ್ದು? ಎಲ್ರೂ ಕೂಡ ರಾಣಿ ಭೈರವಿ ಹೆಸರನ್ನ ಹೇಳಿದ್ರು. ಆಗ ರಾಣಿ ಗಾಯತ್ರಿ ಹೇಳಿದ್ರು, ಮಹಾರಾಜರ ಆರೋಗ್ಯ ಸರಿಯೋಗಿದ್ರೆ ಅವ್ರ ಜ್ವರ ಯಾಕೆ ಇರ್ತಿದೆ? ಆಗ ವೈದ್ಯರು ಹೇಳಿದ್ರು, ಈ ಲೇಪನವನ್ನ ಹಚ್ಚಿದರೆ ಶರೀರ ಬಿಸಿಯಾಗುತ್ತೆ. ಆವಾಗ್ಲೇ ಹುಲಿಯ ನಂಜು ಅನ್ನೋದು ಹೊರಗಡೆ ಬರುತ್ತೆ. ಈ ಔಷಧಿ ಕೂಡ ಮಾಡೋದಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಖಂಡಿತ ಗುಣ ಆಗ್ತಾರೆ. ವೈದ್ಯರ ಈ ಮಾತನ್ನ ಕೇಳಿ ಎಲ್ರೂ ರಾಣಿ ಭೈರವಿಗೆ ಧನ್ಯವಾದ ಹೇಳಿದ್ರು. ಮತ್ತೆ ಕೆಲವು ದಿನಗಳಲ್ಲಿ ರಾಜ ಸರಿ ಹೋಗ್ಬಿಡ್ತಾರೆ. ರಾಜ ಪೂರ್ತಿಯಾಗಿ ಸರಿ ಹೋದ ನಂತರ ರಾಣಿ ಭೈರವಿ ರಾಜಂಗ್ ಹೇಳ್ತಾರೆ, ಕ್ಷಮಿಸಿ ಮಹಾರಾಜ್ರೆ, ಜೀವಿಗಳ ಮೇಲಿರೋ ನನ್ನ ದಯೆ ನಿಮ್ಮ ಪ್ರಾಣಕ್ಕೆ ಕುತ್ತು ತಂದ್ಬಿಡ್ತು. ನಿಮ್ಗೆ ಬೇಟೆ ಇಷ್ಟ, ಆದ್ರೆ ನನ್ಗಿಷ್ಟ ಇಲ್ಲ. ನನಗೆ ಜೀವಿಗಳ ಮೇಲೆ ಹಿಂಸೆ ಆದ್ರೆ ತುಂಬಾ ದುಃಖ ಆಗತ್ತೆ. ಅದಕ್ಕೆ ನಾವು ನಿಮ್ ಜೊತೆ ಬೇಟೆಗೆ ಬರಕ್ಕೆ ನಿರಾಕರಿಸ್ಬೇಕಿತ್ತು. ಅಷ್ಟೇ ಅಲ್ಲ, ನಿಮ್ಮ ಬತ್ತಳಿಕೆಯಿಂದ ಬಾಣ ತೆಗಿಬಾರ್ದಿತ್ತು. ನಿಮ್ಮ ವಿಧಾನ ತಪ್ಪಾಗಬಹುದು, ಆದರೆ ನಿಮ್ಮ ಮನಸ್ಸು ತಪ್ಪಾದದ್ದಲ್ಲ. ನೀವು ಒಂದು ಜೀವವನ್ನ ಉಳಿಸಲು ಪ್ರಯತ್ನ ಪಟ್ಟಿದ್ದೀರಾ. ಆದ್ದರಿಂದ ನಾನು ನಿಮ್ಗೆ ಒಂದು ಭಾಷೆಯನ್ನ ಕೊಡ್ತಾ ಇದ್ದೇನೆ. ನಮ್ಮ ಜನರಿಗೆ ಯಾವುದೋ ಅಪಾಯವನ್ನು ಉಂಟು ಮಾಡಿದ ಪ್ರಾಣಿಯನ್ನ ಮಾತ್ರ ಇನ್ನು ಮುಂದೆ ನಾನು ಬೇಟೆಯಾಡುತ್ತೇನೆ. ಒಮ್ಮೊಮ್ಮೆ ಪತ್ನಿಯರು ಅವರ ಪತಿಯ ಕೆಟ್ಟ ಅಭ್ಯಾಸಗಳನ್ನ ದೂರ ಮಾಡಕ್ಕೆ ಯಾವುದೇ ಹಂತವನ್ನ ತಲುಪ್ತಾರೆ. ಅದಕ್ಕೆ ಪತ್ನಿಯರಿಗೆ ಒಂದು ಬಾರಿ ಅವರ ಪತಿಯ ಜೊತೆ ಮಾತುಕತೆ ನಡೆಸ್ಬೇಕಾಗ್ಬಿಡತ್ತೆ. ಯಾವುದು ತರ್ಕಬದ್ಧವಾಗಿರುತ್ತೋ, ಯಾವ್ದ್ರಲ್ಲಿ ನಮ್ಗೆ ಒಳ್ಳೇದಾಗುತ್ತೋ ಆ ಮಾತನ್ನ ನಾವು ಒಪ್ಕೊಂಡ್ರೆ ಯಾವುದೇ ತಪ್ಪಿಲ್ಲ. ಹಂಸಳ ಶಾಪ. ಇದು ತುಂಬಾ ಕಾಲದ ಹಿಂದೆ ನಡೆದ ಕತೆ. ರಾಜಕುಮಾರಿಯಾದ ಎಲಿಜಬೆತ್ಗೆ ಸ್ವಯಂವರ ಇಟ್ಟಿದ್ರು. ಅಲ್ಲಿಗೆ ರಾಜಕುಮಾರರು ಬೇರೆ ಬೇರೆ ವಿದೇಶದಿಂದ ಬಂದಿದ್ರು. ಅದ್ರಲ್ಲಿ ಎರಿಕ್ ಅನ್ನೋ ಒಂದು ರಾಜಕುಮಾರ ನೋಡಕ್ಕೆ ಚೆನ್ನಾಗಿರ್ಲಿಲ್ಲ. ಸ್ವಯಂವರ ಶುರು ಆಗುತ್ತೆ. ರಾಜಕುಮಾರಿ ಬರ್ತಾಳೆ, ಎಲ್ಲಾ ರಾಜಕುಮಾರರನ್ನ ನೋಡ್ತಾಳೆ. ಹ್ಯಾರಿಕ್ ನ ನೋಡುವ ಸಮಯ ಬಂದಾಗ ಹ್ಯಾರಿಕ್ ನ ನೋಡಿ ಅವಳು ಮುಖ ಸಿಂಡ್ರಿಸ್ಕೋತಾಳೆ. ಈ ಅರ್ಕತೆ ನೋಡಿದ ಹ್ಯಾರಿಕ್ಗೆ ತುಂಬಾನೇ ಕೋಪ ಬಂದು ರಾಜಕುಮಾರಿಗೆ ದೊಡ್ಡ ಶಾಪ ನೀಡ್ತಾನೆ. ರಾಜಕುಮಾರಿ ಎಲಿಜಬೆತ್, ನಿನ್ನ ಸೌಂದರ್ಯದ ಮೇಲೆ ನಿಂಗೆ ಗರ್ವ ಇದೆ. ಅದಕ್ಕೆ ನನ್ನ ನೋಡಿ ನೀನು ಮುಖ ತಿರುಗಿಸ್ಕೊಂಡೆ. ನಾನ್ ನಿಂಗೆ ಶಾಪ ಕೊಡ್ತಿದ್ದೀನಿ. ಇವತ್ತಿಂದ ನೀನು ರಾಜಕುಮಾರಿ ಅಲ್ಲ, ಒಂದು ಹಂಸವಾಗಿ ಇರ್ತೀಯಾ. ಇದನ್ ಕೇಳಿಸ್ಕೊಂಡು ತಂದೆ ಮಗಳು ಇಬ್ರು ಯೋಚನೆಗೊಳಗಾಗ್ತಾರೆ. ರಾಜಕುಮಾರನ ಹತ್ರ ಕ್ಷಮಾಪಣೆ ಕೇಳ್ತಾರೆ. ಏ ರಾಜಕುಮಾರ, ನಂದೊಂದ್ ದೊಡ್ಡ ತಪ್ಪಾಯ್ತು, ನನ್ನ ದಯವಿಟ್ಟು ಕ್ಷಮಿಸು. ರಾಜ್ಕುಮಾರ್, ಕ್ಷಮಿಸ್ಬಿಡಿ ಇವಳನ್ನ. ಇವಳಿಗೆ ಅದೆಲ್ಲ ಗೊತ್ತಿಲ್ಲ. ಇಂಥ ಒಂದು ಕೆಲಸ ಮಾಡ್ಬಿಟ್ಟಿದ್ದಾಳೆ ಇವಳೀಗ. ಕೃಪೆ ಮಾಡಿ ನಿಮ್ಮ ಶಾಪನ ಹಿಂದೆ ತಕೊಳ್ಳಿ, ಇಲ್ಲ ಅಂದ್ರೆ ನನ್ನ ಮಗಳ ಜೀವನ ಹಾಳಾಗೋಗುತ್ತೆ. ರಾಜಕುಮಾರನ ಕೋಪ ಸ್ವಲ್ಪ ಕಡಿಮೆ ಆಗುತ್ತೆ. ನನ್ನ ಕ್ಷಮಿಸ್ಬಿಡಿ ರಾಜ. ಶಾಪವನ್ನ ಹಿಂದೆ ತೆಗೆದುಕೊಳ್ಳಕ್ಕಾಗಲ್ಲ. ಆದ್ರೆ ಈ ಶಾಪದಿಂದ ಮುಕ್ತಿ ಪಡೆಯುವ ಒಂದು ಉಪಾಯ ಇದೆ. ಯಾವುದಾದ್ರೂ ಮನುಷ್ಯ ಬಂದು ಅವಳನ್ನ ಹಂಸದ ರೂಪದಲ್ಲೇ ಪ್ರೀತಿ ಮಾಡಿದ್ರೆ ಈ ಶಾಪ ಮುಕ್ತ ಆಗುತ್ತೆ. ಹಾ, ನಿಜ. ಈ ಶಾಪದ ಮುಕ್ತಿಯನ್ನು ಕೊಡುವವನಿಗೆ ಈ ಶಾಪದ ಬಗ್ಗೆ ಗೊತ್ತಿರಬಾರ್ದು. ರಾಜಕುಮಾರನಾದ ಹೆರೆ ಕೇಳಿದ ತಕ್ಷಣ ರಾಜಕುಮಾರಿ ಎಲಿಜಬೆತ್ ಒಂದು ಹಂಸಳಾಗಿ ಬದಲಾಗ್ತಾಳೆ. ಮತ್ತೆ ಆ ಊರತ್ರ ಇರುವ ನದಿಗೆ ಹೋಗ್ಬಿಡ್ತಾಳೆ. ತುಂಬಾ ವರ್ಷಗಳವರೆಗೂ ರಾಜಕುಮಾರಿ ಇಂತ ಒಂದು ವ್ಯಕ್ತಿಗೋಸ್ಕರ ಎದುರು ನೋಡ್ತಾಳೆ, ಯಾರಾದ್ರೂ ಅವಳನ್ನ ಈ ರೂಪದಲ್ಲಿ ಪ್ರೀತಿಸ್ತಾರಾ ಅಂತ. ನದಿಯ ಬಳಿ ಇರುವ ವಾಟರ್ ಫಾಲ್ಸ್ ನೋಡೋದಕ್ಕೆ ತುಂಬಾ ಜನ ಬರ್ತಿದ್ರು, ಆದ್ರೆ ಅದನ್ನ ನೋಡಿ ಎಂಜಾಯ್ ಮಾಡಿ ಹೋಗೋರು ಮಾತ್ರ ಇದ್ರು. ಇಷ್ಟು ವರ್ಷ ಆಯ್ತು, ಇನ್ಮೇಲೆ ನನ್ಗೆ ನಂಬಿಕೆನೇ ಇಲ್ಲ ಯಾರಾದ್ರೂ ಒಬ್ರು ನನ್ನ ಬಂದು ಈ ರೂಪದಲ್ಲಿ ಪ್ರೀತಿಸ್ತಾರೆ ಅಂತ. ಅಷ್ಟೇ, ನಾನು ಮಾಡಿರುವ ತಪ್ಪಿಗೆ ಇದೇ ನನ್ಗೆ ಶಿಕ್ಷೆ. ನಾನು ಜೀವನ ಪೂರ್ತಿ ಹಂಸಳಾಗೆ ಬದುಕ್ಬೇಕು. ಅವತ್ತಿನ ಸಾಯಂಕಾಲನೇ ಒಂದು ಹುಡುಗ ಜೇಮ್ಸ್ ಅನ್ನೋನ್ ಬರ್ತಾನೆ. ಅವನು ಆ ನದಿಯ ಬಳಿ ಬಂದು ಕುತ್ಕೋತಾನೆ. ಹಬ್ಬ, ಸಿಟಿಲಿ ಎಷ್ಟು ಸೌಂಡ್ ಇದೆ, ಆದ್ರೆ ಇಲ್ಲ ಆರಾಮಾಗಿದೆ. ಇಲ್ಲಿ ಬಂದು ಹೀಗನ್ಸ್ತಿದೆ ಇಲ್ಲೇ ಇರ್ಬೇಕು ಅಂತ. ಜೇಮ್ಸ್ ಒಂದು ಮಿಡಲ್ ಕ್ಲಾಸ್ ಹುಡುಗ. ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅವನೊಬ್ನೇ ಇದ್ದ. ಈ ನದಿ, ವಾಟರ್ ಫಾಲ್ಸ್ ಎಲ್ಲ ನೋಡಿ ಅವ್ನ್ ಸ್ವಲ್ಪ ಶಾಂತಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಇಲ್ಲಿ ಸ್ಪೆಂಡ್ ಮಾಡೋಣ ಅಂತ ಕುತ್ಕೋತಾನೆ. ಸಡನ್ ಆಗಿ ಅವನ್ಗೊಂದ್ ವಾಯ್ಸ್ ಕೇಳ್ಸತ್ತೆ. ನೀನ್ ಹೆಂಗಿದ್ಯಾ? ಈ ನದಿಯ ನಡುವಲ್ಲಿ ಈ ಧ್ವನಿ ಎಲ್ಲಿಂದ ಬರ್ತಿದೆ? ನಂಗೆ ಭ್ರಮೆ ಅಲ್ವಲ್ಲ? ನಿನ್ನ ಕಿವಿ ಸುಳ್ಳು ಹೇಳ್ತಿಲ್ಲ. ಒಂದ್ಸಲ ಈ ಕಡೆ ನೀರೊಳಗಡೆ ನೋಡು, ನಾನು ಅನ್ಸಿನಿ. ಅರೆ, ಹಂಸಗಳು ಮಾತಾಡತ್ತಾ? ನೀನ್ ಮಾತಾಡಕ್ಕೆ ಸಾಧ್ಯ? ನಾನು ಮಾತಾಡಬಲ್ಲೆ, ಮತ್ತೆ ನಾನು ಇಲ್ಲೇ ವಾಸಿಸ್ತಿರ್ತೀನಿ. ಈ ನದಿ, ಈ ವಾಟರ್ ಫಾಲ್ಸ್ ಎಲ್ಲ ನಂದೇ.
ನೀನು ಮಾತಾಡ್ಕೋತಾ ಇದ್ದಾಗ ನನಗ್ ಕೇಳ್ಸಿತು ನಿನ್ಗಿಲ್ಲಿ ತುಂಬಾ ಮನಶಾಂತಿ ಸಿಕ್ತು ಅಂತ. ಇಲ್ಲಿ ನಿನ್ಗೆ ಯಾವಾಗ ಬರ್ಬೇಕನ್ಸುತ್ತೋ ಬರ್ಬೋದು. ಧನ್ಯವಾದ ಇಲ್ಲಿಗೆ ಬರೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಇಲ್ಲಿ ನನಗೆ ತುಂಬ ಶಾಂತಿ ಸಿಗುತ್ತೆ. ಈ ಜಾಗನ ಬಿಟ್ಟೋಗೋಕೆ ನನಗೆ ಮನಸ್ಸೇ ಬರ್ತಿಲ್ಲ. ನನ್ನ ಹೆಸರು ಎಲಿಜಬೆತ್. ನಿಮ್ಮ ಹೆಸರೇನು? ನನ್ನ ಹೆಸರು ಜೇಮ್ಸ್. ನಿಮ್ಮ ಹೆಸರಂತೂ ಯಾವುದೋ ರಾಜಕುಮಾರಿ ಆಗಿದೆ. ನನ್ನಪ್ಪ ನನ್ಗೆ ಎಲಿಜಬೆತ್ ಅಂತ ಹೆಸರಿಟ್ಟಿದ್ರು, ಮತ್ತೆ ಮಹಾರಾಣಿ ತರನೇ ನನ್ನ ನೋಡ್ಕೊಂಡ್ರು. ಬಾ, ಈ ನೀರು, ಈ ವಾಟರ್ ಫಾಲ್ಸ್ ನಿಂಗೆ ತೋರಿಸ್ತೀನಿ, ಮತ್ತೆ ಈ ಪರಿಸರ, ಹೂವ ಎಲ್ಲ ನಿಂಗೆ ತೋರಿಸ್ತೀನಿ. ಬಾ. ಅನ್ಸಿನಿ ಜೇಮ್ಸ್ಗೆ ಸುಂದರವಾದ ಪರಿಸರ, ನೀರು ಎಲ್ಲ ತೋರಿಸ್ತಾಳೆ. ರಾಜ್ಕುಮಾರನಿಗೋಸ್ಕರ ಸುಂದರವಾದ ಹೂವನ ಕೂಡ ತಂದ್ಕೊಡ್ತಾಳೆ. ವಾವ್ ಎಲಿಜಬೆತ್, ಇಂಥ ಒಳ್ಳೆ ಸೀನು ನಾನೆಲ್ಲೂ ನೋಡೇ ಇಲ್ಲ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇಲ್ಲಿದ್ದು ನಂಗೆ ಸಮಾಧಾನ ಆಯ್ತು. ಹಾ ಜೇಮ್ಸ್, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಿರ್ತೀನಿ. ಇಲ್ಲಿ ನಾನು ಒಬ್ಳೇ ಇರ್ತೀನಿ. ನಾನ್ ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ನಂಗೂ ಗೊತ್ತು ಒಬ್ಬರೇ ಇರೋದು ಹೇಗಾಗುತ್ತೆ ಅಂತ. ನಾಳೆ ನಾನು ಮತ್ತೆ ಬರ್ತೀನಿ. ಅನ್ಸನಿಯ ಮನಸ್ಸಲ್ಲಿ ಒಂದು ಚಿಕ್ಕ ಆಸೆ ಹುಟ್ಟುತ್ತೆ. ಜೇಮ್ಸ್ ಮಾತಾಡೋದು ಅವಳು ತುಂಬಾ ಇಷ್ಟ ಆಗುತ್ತೆ. ಅವನು ತುಂಬಾ ಸರಳವಾಗಿ ಮಾತಾಡ್ತಾನೆ. ಜೇಮ್ಸ್ ತುಂಬಾ ಒಳ್ಳೆಯವನಾಗಿರ್ತಾನೆ. ಮಾರನೇ ದಿನ ಸಾಯಂಕಾಲ ಅದೇ ಸಮಯಕ್ಕೆ ಜೇಮ್ಸ್ ಮತ್ತೆ ಬರ್ತಾನೆ. ಜೇಮ್ಸ್ ನ ನೋಡಿದ ತಕ್ಷಣ ಅಂಸಳಿಗೆ ತುಂಬಾ ಸಂತೋಷ. ಜೇಮ್ಸ್, ನಾನ್ ನಿನ್ಗೋಸ್ಕರನೇ ಕಾಯ್ತಿದ್ದೆ. ಸರಿಯಾದ ಸಮಯಕ್ಕೆ ನೀನ್ ಬಂದಿದೀಯಾ. ಇವಾಗ ಸೂರ್ಯ ಅಸ್ತಮ ಆಗುತ್ತೆ. ಈ ವಾಟರ್ ಫಾಲ್ಸ್ ಬಳಿ ಸೂರ್ಯ ಅಸ್ತಮ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ನಾನು ಇಲ್ಲೇ ಬರೋಕ್ಕೆ ಟ್ರೈ ಮಾಡ್ತಿದ್ದೆ, ಮತ್ತು ನನ್ನ ಕೆಲಸ ಮುಗ್ದ ಕೂಡ್ಲೇನೆ ನಾನು ಇಲ್ಲಿಗೆ ಹೊರಟು ಬಂದೆ. ನಿಜವಾಗ್ಲು ಸೂರ್ಯಾಸ್ತ ಇಲ್ಲಿಂದ ಚಂದ ಕಾಣ್ತಾ ಇದೆ. ಇಬ್ರು ಸೂರ್ಯಾಸ್ತಮ ನೋಡ್ತಾರೆ. ಸೂರ್ಯಾಸ್ತಮ ಆಗ್ತಿರುವ ಸುಂದರತ್ವವನ್ನು ನೋಡಿ ಜೇಮ್ಸ್ ತುಂಬಾನೇ ಸಂತೋಷ ಪಡ್ತಾನೆ. ಎಲಿಜಬೆತ್, ಈ ದೃಶ್ಯ ತುಂಬಾ ಚೆನ್ನಾಗಿದೆ ಕಣೆ. ಈ ದೃಶ್ಯ ನೋಡೋದಕ್ಕೆ ನಾನಿಲ್ಲಿ ಬರ್ತೀನಿ ಯಾವಾಗ್ಲೂ. ಹೌದು ಜೇಮ್ಸ್, ಸೂರ್ಯಾಸ್ತಮ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಎಷ್ಟೇ ಸುಂದರತ್ವ ಇದ್ರೂ ಒಬ್ರೇ ನೋಡ್ತಿದ್ರೆ ಅಷ್ಟು ಸಂತೋಷ ಆಗಲ್ಲ. ಎಲಿಜಬೆತ್, ನಿನ್ನ ದುಃಖ ನಂಗೆ ಅರ್ಥ ಆಗ್ತಿದೆ. ನೀನೊಬ್ಳೇ ಇದೆಯಾ ಅಂತ ಅನ್ಕೋಬೇಡ. ಇನ್ನು ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನ ಪ್ರತಿ ಸುಖ ದುಃಖದಲ್ಲಿ ನಾನಿರ್ತೀನಿ. ಜೇಮ್ಸ್ ಬಾಯಿಂದ ಈ ವಿಷಯ ಕೇಳಿ ಆನ್ಸಿನಿ ತುಂಬಾ ಸಂತೋಷ ಪಡ್ತಾಳೆ. ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತ್ತು, ಮನಸ್ಸಲ್ಲಿ ನಂಬಿಕೆ ತುಂಬಿತ್ತು. ಎಲಿಜಬೆತ್ಗೆ ಜೇಮ್ಸ್ ಅಂದ್ರೆ ತುಂಬಾ ಇಷ್ಟ. ಮತ್ತವಳಿಗೊಂದ್ ವಿಷಯ ಅರ್ಥ ಆಗುತ್ತೆ. ಒಬ್ಬ ಮನುಷ್ಯನನ್ನ ಅವನ ಸುಂದರತ್ವ ಇಲ್ಲ ಅವನತ್ರ ಇರೋ ದುಡ್ಡನ್ನ ನೋಡಿ ನಾವು ಅವನ್ ಎಂತವನು ಅಂತ ನಿರ್ಣಯ ಮಾಡಕ್ಕಾಗಲ್ಲ. ಜೇಮ್ಸ್ಗೆ ಕೂಡ ಎಲಿಜಬೆತ್ ಅಂದ್ರೆ ಇಷ್ಟ. ಆದ್ರೆ ಯಾವಾಗ್ಲೂ ಅವನ್ ಮನ್ಸಲ್ಲಿ ಒಂದ್ ವಿಷಯ ಓಡ್ತಿತ್ತು. ಅನ್ಸಿನಿ ಒಂದು ಮನುಷ್ಯನನ್ನ ಪ್ರೀತಿಸ್ತಾಳ. ಒಂದಿನ ಜೇಮ್ಸ್ ಹಂಸ ನೋಡಕ್ ಹೋಗಲ್ಲ. ಎಲಿಜಬೆತ್ಗೆ ತುಂಬಾ ಬೇಜಾರಾಗತ್ತೆ. ಅವಳಿಗೆ ಒಂದೇ ವಿಷಯ ಮನ್ಸಲ್ಲಿ ಓಡ್ತಿರುತ್ತೆ, ಜೇಮ್ಸ್ಗೇನಾದ್ರೂ ಹಾನಿ ಆಗಿರುತ್ತಾ ಅಂತ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೂ ಬರಲ್ಲ. ಇವತ್ತು ಜೇಮ್ಸ್ ಬಂದಿಲ್ಲ, ಏನಾದ್ರೂ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾನ. ಅಯ್ಯೋ ದೇವ್ರೆ, ಜೇಮ್ಸ್ ನ ಕಾಪಾಡು. ಮಾರನೇ ದಿನ ಜೇಮ್ಸ್ ಹಂಸಳನ್ನ ನೋಡಕ್ ಬರ್ತಾನೆ. ಅವನ ನೋಡಿ ಎಲಿಜಬೆತ್ ಹೀಗಂತಾಳೆ, ಜೇಮ್ಸ್ ನಿನ್ನೆ ಯಾಕೆ ಬಂದಿಲ್ಲ? ನೀನ್ ಬಂದಿಲ್ಲ ಅಂತ ನನ್ಗೆ ತುಂಬಾ ಭಯ ಆಯ್ತು ಗೊತ್ತಾ. ಬರಕ್ಕಾಗಲ್ಲ ಅಂತ ಒಂದ್ ಮಾತು ಹೇಳಿರ್ಬೋದಲ್ವಾ? ನೀನ್ ಚೆನ್ನಾಗಿದ್ಯಲ್ವಾ? ಇನ್ಮೇಲೆ ಹೇಳ್ದೆ ಈ ತರ ಬರ್ದೇ ಇರ್ಬೇಡ ಆಯ್ತಾ? ನನ್ಗೆ ತುಂಬಾ ಭಯ ಆಯ್ತು. ಅಯ್ಯೋ, ನನ್ನ ಕ್ಷಮಿಸ್ಬಿಡು ಎಲಿಜಬೆತ್. ನನಗೆ ಕೆಲಸಕ್ಕೆ ಬೇರೆ ಊರಿಗೆ ಹೋಗ್ಬೇಕಿತ್ತು. ಇವತ್ತು ಬೆಳಿಗ್ಗೆನೆ ಬಂದಿದ್ದು. ಮುಂದೆ ನಾನು ನಿಂಗೆ ಹೇಳ್ದೆ ಎಲ್ಗೋಗಲ್ಲ. ಇಂಥ ಮಿಸ್ಟೇಕ್ ಕೂಡ ಮಾಡಲ್ಲ. ನಿಂಗೆ ದುಃಖ ತರೋದು ನನ್ನ ಮೂಲ ಅಲ್ಲ. ಅವನ ಬಗ್ಗೆ ಇಷ್ಟು ಯೋಚನೆ ಮಾಡಿರೋದನ್ನ ನೋಡಿ ಅವನ್ಗೆ ತುಂಬಾ ಸಂತೋಷ ಆಗತ್ತೆ. ಅವ್ರ ಅಮ್ಮ ಬಿಟ್ರೆ ಅವನ್ ಬಗ್ಗೆ ಯೋಚನೆ ಮಾಡೋರು ಬೇರೆ ಯಾರೂ ಇಲ್ಲ. ಅವನ ಮನಸ್ಸಲ್ಲಿ ಎಲಿಜಬೆತ್ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಜೇಮ್ಸ್ ಅವನ್ ಮನ್ಸಲ್ಲಿರೋ ಮಾತು ಹನ್ಸನಿಗೆ ಹೇಳ್ಬೇಕು ಅಂತ ಅನ್ಕೋತಾನೆ. ಏನಾದ್ರೂ ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾನೆ. ಎಲಿಜಬೆತ್, ನಾನು ನಿಂಗೇನೋ ಹೇಳಬೇಕು ಕಣೆ. ಹೇಳು ಜೇಮ್ಸ್, ಏನ್ ವಿಷಯ? ನಾನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ಈಗ ನನ್ನ ಮನಸ್ಸು ನಿನ್ನ ಜೊತೆನೇ ಇರಬೇಕು ಅನ್ಸುತ್ತೆ. ಬೆಳಿಗ್ಗೆ ಎದ್ದು ನಾನು ಇಲ್ಲಿಗೆ ಬರೋದೇ ಕಾಯ್ತಿರ್ತೀನಿ. ನಿನ್ನ ಮೀಟ್ ಆಗಬೇಕು, ಮಾತಾಡಬೇಕು ಅನ್ಸುತ್ತೆ. ಜೇಮ್ಸ್ ಹಂಗ ಅಂದಿದ ತಕ್ಷಣ ಹಾಸಿನಿ ಒಂದು ಸುಂದರವಾದ ರಾಜಕುಮಾರಿಯಾಗಿ ಬದಲಾಗ್ತಾಳೆ. ಇದನ್ನ ನೋಡಿದ ತಕ್ಷಣ ಜೇಮ್ಸ್ಗೆ ಆಶ್ಚರ್ಯವಾಗ್ಬಿಡುತ್ತೆ. ಅರೆ ಎಲಿಜಬೆತ್, ನೀನ್ ಹೇಗ್ ಮನುಷ್ಯ ಅದೆ? ಮತ್ ನೀನ್ ಎಲ್ಲಿಯ ರಾಜಕುಮಾರಿನಾ? ಹೌದು ನನ್ನ ಪ್ರೀತಿಯ ಜೇಮ್ಸ್. ಸ್ವಲ್ಪ ವರ್ಷಗಳ ಮುಂದೆ ಒಂದು ರಾಜಕುಮಾರನ ರೂಪವನ್ನು ನೋಡಿ ನನ್ ಮುಖ ಸಿಂಡ್ರಿಸ್ಕೊಂಡೆ. ಅದಕ್ಕೆ ಅವನ್ ನನ್ಗೆ ಶಾಪ ನೀಡ್ದ. ಯಾರಾದ್ರೂ ಮನುಷ್ಯ ಬಂದು ನಿನ್ನನ್ನ ಒಳ್ಳೆ ಮನಸ್ಸಿಂದ ಪ್ರೀತಿಸ್ತಾನೋ ಆಗ್ಲೇ ನೀನು ಮನುಷ್ಯನ ರೂಪಕ್ಕೆ ಬದಲಾಗ್ತೀಯಾ ಅಂತ. ನಾನೇನ್ ಅನ್ಕೊಂಡೆ ಅಂದ್ರೆ ನಾನು ಹಂಸಳ ರೂಪದಲ್ಲೇ ತೀರ್ಕೋತೀನಿ ಅಂತ. ಆದ್ರೆ ನನ್ಗೆ ಒಳ್ಳೆಯ ಪ್ರೀತಿ ಸಿಕ್ತು. ಅಂದ್ರೆ ನೀನೊಬ್ಳು ರಾಜಕುಮಾರಿನಾ? ಈಗ ನೀನು ನನ್ನನ್ನ ಪ್ರೀತಿಸೋಲ್ಲ ಅಲ್ವಾ? ನಿನ್ನ ನೋಡಿದ್ಮೇಲೆನೆ ನಿಜವಾದ ಪ್ರೀತಿ ಏನಂತ ಗೊತ್ತಾಯ್ತು.
ಒಬ್ಬ ಮನುಷ್ಯ ಹಂಸಳನ್ನು ಪ್ರೀತಿಸ್ತಿದ್ದಾನೆ ಅಂದ್ರೆ ಅವನು ಮನಸ್ಸು ಎಷ್ಟು ಒಳ್ಳೇದಂತ ತಿಳ್ಕೊ. ಅವನು ಬೇರೆ ಎಲ್ಲ ವಿಷಯನೂ ಬಿಟ್ಟು ಪ್ರೀತಿಗೆ ಮುಖ್ಯತ್ವ ಕೊಟ್ಟಿದ್ದಾನೆ ಅಂತ. ಒಳ್ಳೆಯ ಮನಸ್ಸಿರುವ ನಿನ್ನಂತ ಸಾಹುಕಾರನನ್ನು ನಾನು ಎಲ್ಲೂ ನೋಡೇ ಇಲ್ಲ. ನಿನ್ನ ನಾನು ಮದ್ವೆ ಮಾಡ್ಕೋಬೇಕು ಅನ್ಕೋತಿದ್ದೀನಿ ಜೇಮ್ಸ್. ಏನು ಜೇಮ್ಸ್, ನನ್ನ ಮದ್ವೆ ಮಾಡ್ಕೊಳಕ್ಕೆ ನಿಂಗೆ ಇಷ್ಟನಾ? ಹಾ ಎಲಿಜಬೆತ್, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನೀನಿಲ್ದೆ ನಂಗೆ ಬದುಕೋಕೆ ಆಗಲ್ಲ ಕಣೆ. ಈ ರೀತಿ ಜೇಮ್ಸ್ ಮತ್ತೆ ಎಲಿಜಬೆತ್ಗೆ ಮದುವೆ ಆಗುತ್ತೆ. ಎಲಿಜಬೆತ್ನ ಅಪ್ಪ ಮೂಲಕವಾಗಿ ಜೇಮ್ಸ್ಗೆ ರಾಜ್ಯನೂ ಸಿಗುತ್ತೆ. ಜೇಮ್ಸ್, ಎಲಿಜಬೆತ್ ಮತ್ತೆ ಅವ್ರ ಅಪ್ಪನ ಜೊತೆ 3 ಜನ ಸಂತೋಷವಾಗಿ ಜೀವಿಸ್ತಾರೆ. ಪಟ್ಟ ರಾಜಕುಮಾರಿ. ಒಂದು ಕಾಲದಲ್ಲಿ ಏನಾಯ್ತಂದ್ರೆ, ಒಂದು ರಾಜಾರಾಣಿಗೆ ಒಂದು ಸುಂದರವಾದ ಮಗು ಹುಟ್ತಾಳೆ. ಅವಳು ಹುಟ್ಟಿರೋ ಸಂತೋಷದಲ್ಲಿ ಈ ರಾಜಾರಾಣಿ ಎಲ್ಲರಿಗೂ ಬಂಗಾರ ಎಲ್ಲಾನು ಕೊಡ್ತಾರೆ. ಕಾಲ ಕಳೆದಂಗೆ ರಾಜಕುಮಾರಿನೂ ದೊಡ್ಡವಳಾಗ್ತಾಳೆ. ಒಂದಿನ ಅವ್ರ ಅಮ್ಮ ಹತ್ರ ಅವಳು ಕೇಳ್ತಾಳೆ, ಅಮ್ಮ ನನಗೆ ನಕ್ಷತ್ರ ಬೇಕು. ಓ ತರಿಮಾ, ನಕ್ಷತ್ರನ? ಆಕಾಶದಿಂದ ನಕ್ಷತ್ರ ಹೆಂಗ್ ತಂದ್ಕೊಡಕ್ಕಾಗತ್ತೆ? ಅದೇ ಸಮಯಕ್ಕೆ ತಂದೆಯಾದ ಮಹಾರಾಜ ಅಲ್ಲಿಗೆ ಬರ್ತಾರೆ. ಚಿಂತಿಸ್ಬೇಡ ಮಗಳೇ, ನಿಂಗೆ ನಕ್ಷತ್ರ ಬೇಕಲ್ವಾ? ಈಗ ಮಂತ್ರಿಗಳ ಹತ್ರ ತರಿಸ್ತೀನಿ. ಮಹಾರಾಜ ಹೇಳಿದ ತಕ್ಷಣ ಮಂತ್ರಿ ಅವರು ಬಂಗಾರದಲ್ಲಿ ಮಾಡಿರುವ ನಕ್ಷತ್ರಗಳನ್ನ ತಗೊಂಡ್ಬಂದು ರಾಣಿಗೆ ಕೊಡ್ತಾರೆ. ಅವಳು ನೋಡಿ ಸಂತೋಷಿಸ್ತಾಳೆ. ತುಂಬಾ ಧನ್ಯವಾದ ಅಪ್ಪ, ನೀವು ತುಂಬಾ ಒಳ್ಳೆಯವರು, ನನ್ನ ಚೆನ್ನಾಗಿ ನಡ್ಕೋತೀರಾ. ಮಹಾರಾಜ ಅವಳಿಗೇನ್ ಹೇಳ್ಕೊಡ್ತಿದ್ದೀರಾ? ನೀವು ತುಂಬಾ ಪ್ರೀತಿ ಕೊಟ್ಟು ಕೆಡಿಸ್ತಿದ್ದೀರಾ. ಈ ತರ ಮಾಡ್ತಿದ್ರೆ ಅವಳು ನಾಗರಿಕೆ ಇಲ್ದೆ ಬೆಳಿತಾಳೆ. ಹಾಗಲ್ಲ ಮಹಾರಾಣಿಯವ್ರೆ, ಅವಳು ದೊಡ್ಡೋಳಾದ್ಮೇಲೆ ಅವಳೇ ಅರ್ಥ ಮಾಡ್ಕೋತಾಳೆ. ಆ ದಿನಾನು ಬಂತು. ಈಗ 16 ವಯಸ್ಸು. ಆದ್ರೂ ಅವಳ ನಡವಳಿಕೆಯಲ್ಲಿ ಏನೂ ಬದ್ಲಾಗಿಲ್ಲ. ಯಾವಾಗ್ಲೂ ಕೆಲ್ಸ ಮಾಡೋರ ಹತ್ರ ನೀಚವಾಗಿ ಬಿಹೇವ್ ಮಾಡೋದು, ಇದೇ ಅವಳ ನಡವಳಿಕೆ ಆಗಿತ್ತು. ಒಂದಿನ ಒಬ್ಬ ಕೆಲಸದವರು ಕರಿಮ ತಿನ್ನೋದಕ್ಕಂತಗರ ಪಾಯಸ ತರ್ತಾರೆ. ರಾಜಕುಮಾರಿಗೆ ಜೈ ಹೋ, ಮಹಾರಾಣಿ ನಿಮ್ಗೋಸ್ಕರ ಪಾಯಸ ಕೊಟ್ಟಿದ್ದಾರೆ, ಬಿಸಿಯಾಗಿರುವಾಗ್ಲೇ ತಿನ್ನಕ್ ಹೇಳಿದ್ದಾರೆ. ಸರಿ ಆಯ್ತು, ನಾನ್ ತಿಂತೀನಿ, ನೀನ್ ಹೋಗು. ಇಲ್ಲ, ನೀವ್ ತಿನ್ನೋ ಗಂಟ ನಾನ್ ಇಲ್ಲೇ ಇರ್ಬೇಕು, ನೀನ್ ತಿಂದ್ಮೇಲೆನೆ ನಾನ್ ಹೋಗ್ಬೇಕು ಅಂದ್ರು. ಹಂಗ್ ಹೇಳಿದ ತಕ್ಷಣ ಅವಳಿಗೆ ಕೋಪ ಬಂದು ಆ ಪಾಯಸನ ಮುಖದ ಮೇಲೆ ಹಾಕ್ತಾಳೆ. ನನಗಿದೆಲ್ಲ ಹೇಳೋದಕ್ಕೆ ನೀನ್ ಯಾರು? ಇಲ್ಲಿಂದ ಹೋಗು. ಅದನ್ನ ಕೇಳಿದ ತಕ್ಷಣ ರಾಜ ಮತ್ತೆ ಮಹಾರಾಣಿ ಅಲ್ಲಿಗೆ ಬರ್ತಾರೆ. ಏನಾಯ್ತು ಅಂತ ಮಗಳನ್ನ ಕೇಳ್ತಾರೆ. ಏನಾಯ್ತು? ಯಾಕಂಗೆ ಕಿರ್ಚಿದ್ಯ ಕರಿಮ ನೀನು? ಅಮ್ಮ, ಅವಳು ನನ್ ಕೆಲ್ಸದವಳು, ಅವಳು ಹೆಂಗಿರ್ಬೇಕೋ ಅವಳು ಹಂಗೆ ನಡ್ಕೋಬೇಕು. ಸರಿ ನನ್ ರಾಜ್ಕುಮಾರಿ, ನೀನು ಮೊದ್ಲಿಗೆ ಸಿಟ್ನ ಕಡಿಮೆ ಮಾಡ್ಕೋ. ಈಗ್ಲೇ ಈ ದಾಸಿನ ಅರಮನೆಯಿಂದ ಹೊರಗಾಗ್ತೀನಿ. ಶಬಾಷ್ ಮಹಾರಾಜ್, ಒಳ್ಳೆ ಬುದ್ಧಿನೇ ಹೇಳ್ಕೊಡ್ತಿದ್ದಾರೆ ನಿಮ್ ಮಗಳಿಗೆ. ಈ ತರ ಬುದ್ಧಿ ನೀವಿವತ್ ಕಲ್ತ್ಕೊಟ್ರೆ ನಾಳೆ ಅವಳು ರಾಜ್ಯನ ಹೆಂಗ್ ನೋಡ್ಕೋತಾಳೆ. ಆಮೇಲೆ ಈ ಜನರ್ಗೆ ಅವಳು ಮರ್ಯಾದಿನೇ ಕೊಡೋದಿಲ್ಲ. ಓ ಮಾ, ನಿಮ್ ಭಾಷಣೆನ ನಿಲ್ಸಿ. ಅಪ್ಪ, ಇವಳನ್ನ ನನ್ ಕಣ್ಮುಂದೆಯಿಂದ ಕಳ್ಸ್ಬಿಡಿ ಅಪ್ಪ. ಕರಿಮ ಕೋಪದಿಂದ ಕೆಲ್ಸದವಳ ಬಗ್ಗೆ ಹಂಗ್ ಹೇಳಿ ಅವಳ ರಥದಲ್ಲಿ ಕೋಪದಿಂದ ಹತ್ತಿ ಹೋಗ್ಬಿಡ್ತಾಳೆ. ಅದೇ ಸಮಯಕ್ಕೆ ಆ ಊರಲ್ಲಿ ಭಯಂಕರವಾದ ಮಳೆ. ಇದೇ ರೀತಿಯಾದ ಮಳೆ ಮುಂದೆ ಒಂದ್ಸಲ ಬಂದಿತ್ತು. ಅದು ಅಲ್ಲದೆ ಆ ರಾಜ್ಯನೇ ನೀರಲ್ಲಿ ಮುಳುಗಿತ್ತು. ತುಂಬಾ ಕಷ್ಟದಲ್ಲಿ ಇತ್ತು. ರಾಜಮಹಲ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ರಾಜಮಹಲ್ನ ಆಚೆ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ ರೀ. ನನ್ ಮಗಳೆಲ್ಲಿದ್ದಾಳೋ ಏನೋ ಗೊತ್ತಿಲ್ಲ, ಏನಾಗಿದೆಯೋ ಅಂತ ಗೊತ್ತಿಲ್ಲ. ನನ್ಗೆ ಗೊತ್ತಾಗ್ತಿಲ್ಲ, ಎಲ್ಲಿ ಸಿಗಾಕೊಂಡಿದ್ದಾಳೋ ಏನೋ. ನಂಗೆ ಬಹಳನೇ ಚಿಂತೆ ಆಗ್ತಿದೆ. ಮಂತ್ರಿ, ಹೋಗಿ ನನ್ನ ರಾಜ್ಕುಮಾರಿ ಗರಿಮನ ಹುಡ್ಕೊಂಬನ್ನಿ. ಆಯ್ತು ಮಹಾರಾಜ. ಸೈನಿಕರೇ, ಸಿದ್ಧರಾಗಿ, ರಾಜ್ಕುಮಾರಿ ಅವರನ್ನ ಹುಡ್ಕಕ್ ಹೋಗ್ಬೇಕು. ಮಳೆ ಸ್ವಲ್ಪ ನಿಂತಿದ ತಕ್ಷಣ ರಾಜರು ಕೊಟ್ಟಿರುವ ಆದೇಶದಂತೆ ಮಂತ್ರಿ ನೋಡಕ್ ಹೋಗ್ತಾರೆ. ಅವರು ಊರೆಲ್ಲಾ ಹುಡುಕ್ತಾರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ. ಆದ್ರೆ ರಾಜಕುಮಾರಿ ಇಲ್ದೇ ಇರೋ ಕಾರಣದಿಂದ ಮತ್ತೆ ಮಹಲ್ಗೆ ಬರ್ತಾರೆ. ಬಂದ್ರ ಮಂತ್ರಿ ಅವರೇ, ಎಲ್ಲಿ ನನ್ನ ರಾಜಕುಮಾರಿ ಎಲ್ಲಿ? ಅವಳಿಗೇನು ಆಗಿಲ್ಲ ಅಲ್ವಾ? ಕ್ಷಮಿಸಿ ಮಹಾರಾಣಿ, ನಾವು ರಾಜಕುಮಾರಿಯನ್ನು ಹುಡ್ಕೋದ್ರಲ್ಲಿ ಅಸಫಲರಾಗಿದ್ದೀವಿ. ಇದೇನ್ ಹೇಳ್ತಿದ್ದೀರಾ ಮಂತ್ರಿಗಳೇ? ನೀವು ನಮ್ಮ ಮಂತ್ರಿಗಳಾಗೋಕೆ ಯಾವುದೇ ರೀತಿ ಯೋಗ್ಯತೆ ಇಲ್ಲ ನಿಮ್ಗೆ. ನೀವು ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ ಮಹಾರಾಜರೇ. ಆದ್ರೆ ಸತ್ಯ ಏನಂದ್ರೆ, ರಾಜಕುಮಾರಿಯ ಯಾವುದೇ ಸುಳಿವು ನಮ್ಮ ಹತ್ರ ಇಲ್ಲ. ಅವರು ಬದುಕಿದ್ದಾರೋ ಸತ್ತಿದ್ದಾರೋ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಪ್ರವಾಹ ಬಂದಿರೋ ಕಾರಣ ಸುಮಾರು ಜನ ಸತ್ತೋಗಿದ್ದಾರೆ. ಅವರು ನೀರ್ನಲ್ಲಿ ನೆನೆದು ಊದ್ಕೊಂಡಿರೋ ಕಾರಣ ಅವರ ಮುಖಗಳನ್ನ ಕಂಡಿಡಿಯೋದು ಕಷ್ಟ ಆಗಿದೆ ಮಹಾರಾಜ. ಅದನ್ ಕೇಳಿ ಮಹಾರಾಣಿ ಕೆಳಗಡೆ ಬೀಳ್ತಾಳೆ. ಆಮೇಲೆ ಮಹಾರಾಜ ತುಂಬಾನೇ ಅಳಕ್ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಒಡ್ಕೊಂಬರುವ ನೀರಲ್ಲಿ ರಾಜ್ಕುಮಾರಿನೇ ಬರ್ತಿದ್ಲು. ಅಲ್ಲಿ ತುಂಬಾ ಜನ ನಿಂತ್ಕೊಂಡು ನೋಡ್ತಿದ್ರು. ಅದು ಅವರ ಕೆಲಸದವರ ಊರಾಗಿತ್ತು. ಈ ನದಿ ಹತ್ರ ಯಾಕೆ ಇಷ್ಟ ಜನ ನಿಂತಿದ್ದಾರೆ ಏನಂತ ಹೋಗ್ ನೋಡ್ಲೇಬೇಕು. ರಾಜಕುಮಾರನ ನೋಡಿದ ತಕ್ಷಣ ಕೆಲಸದವಳಿಗೆ ಅದು ಯಾರು ಅಂತ ಕಂಡಿಡ್ದ್ ಬಿಡ್ತಾಳೆ. ಅಯ್ಯೋ ರಾಜಕುಮಾರಿ, ನೀವಾ? ನಿಮ್ಗೇನಾಯ್ತು ರಾಜಕುಮಾರಿ? ನಿಂಗೆ ಇವಳು ಯಾರತ್ತ ಗೊತ್ತಾ? ಹೌದಣ್ಣ, ನನಗ್ ಗೊತ್ತು. ಸ್ವಲ್ಪ ನಂಗ್ ಸಹಾಯ ಮಾಡಿ.
ಇವ್ರನ್ನ ಇಲ್ಲಿಂದ ನನ್ ಮನೆಗ್ ಕರ್ಕೊಂಡು ಹೋಗಿ ನಾನು ಚಿಕಿತ್ಸೆ ನೀಡ್ತೀನಿ. ದಯವಿಟ್ಟು ಸಹಾಯ ಮಾಡಿ. ಇವಳು ಈಗ ಪ್ರಜ್ಞೆನ ತಪ್ಪಿದಾಳೆ. ಇವಳ ದೇಹದಿಂದ ನೀರ್ ಹೊರಗಡೆ ಬಂದ್ಮೇಲೆ ಅವಳಿಗೆ ಪ್ರಜ್ಞೆ ಬರುತ್ತೆ. ಇವಳನ್ನ ಈಗ್ಲೇ ಮನೆಗ್ ಕರ್ಕೊಂಡು ಹೋಗು. ಹಾ, ಖಚಿತವಾಗ್ಲು. ದಯವಿಟ್ಟು ನನ್ಗೆ ಸಹಾಯ ಮಾಡಿ. ಊರ್ ಜನರ ಸಹಾಯದಿಂದ ರಾಣಿನ ಮನೆಗ್ ಕರ್ಕೊಂಬರ್ತಾಳೆ. ಮತ್ತೆ ಅಲ್ಲಿಂದ ವೈದ್ಯಕನ್ನ ಕರ್ಕೊಂಬರಕ್ ಹೋಗ್ತಾಳೆ. ಅಯ್ಯ, ನೀವ್ ಬೇಗ ಮನೆಗ್ ಬರ್ಬೇಕು. ರಾಜಕುಮಾರಿ ಏನು ನೆನಪು ಇಲ್ದೆ ಮಲಗಿದ್ದಾರೆ. ದಯವಿಟ್ಟು ಬನ್ನಿ. ಸರಿ ಮಗಳೇ, ಬರ್ತೀನಿ. ಈ ಔಷಧಿಗಳ ಸ್ವಲ್ಪ ಇಟ್ಕೋ. ವೈದ್ಯಕ ಮನೆಗ್ ಹೋಗಿ ರಾಜಕುಮಾರಿನ ನೋಡ್ತಾರೆ. ಮತ್ತೆ ಅವ್ರಿಗೆ ಕಷಾಯವನ್ನು ಕುಡಿಸಿ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಚಿಂತಿಸ್ಬೇಡ ಮಗಳೇ, ಇನ್ನೊಂದ್ ಸ್ವಲ್ಪ ಸಮಯದಲ್ಲೇ ಇವರಿಗೆ ಪ್ರಜ್ಞೆ ಬರುತ್ತದೆ. ಸರಿ, ನಂಗೊಂದು ಲೋಟ ಚಹಾ ಮಾಡು. ನಾನು ಚಹಾ ಕುಡಿದು ಮನೆ ಕಡೆ ಹೊರಡ್ತೀನಿ. ಖಂಡಿತವಾಗ್ಲೂ ವೈದ್ಯಕರೇ. ಕೆಲಸದವಳು ಅವ್ರಿಗೆ ಟೀ ಕೊಡ್ತಾರೆ. ನಿನ್ನ ಹತ್ರ ಒಂದು ಮಾತಾಡ್ಬೋದ ಮಗಳೇ? ಹೇಳಿ ಅಯ್ಯ. ನಿನ್ನ ಹತ್ರ ಇದು ತುಂಬಾನೇ ಒಳ್ಳೆ ಅವಕಾಶ. ಮಹಾರಾಣಿ ಅವ್ರನ್ನ ಕಾಪಾಡಿರೋ ಕಾರಣಕ್ಕೆ ಮಹಾರಾಜರ ಹತ್ರ ನಿನಗೆ ಎಷ್ಟು ಧನ ಮತ್ತು ಸಂಪತ್ತು ಬೇಕೋ ಎಲ್ಲದನ್ನು ಕೇಳ್ಕೊಂಡು ಅವ್ರ ಹತ್ರ ಇಸ್ಕೊಂಡ್ಬಿಡು. ಏನ್ ಮಾತಾಡ್ತಿದ್ದೀರಾ ಅಯ್ಯ ನೀವು? ಹೊಟ್ಟೆಗೆ ಊಟ ಹಾಕ್ದವ್ರ ಮನೆಗೆ ಬೆಂಕಿ ಇಡೋದಾ? ನೀವ್ ಬಂದಿದ್ ಕೆಲ್ಸ ಆಯ್ತಲ್ವಾ? ದಯವಿಟ್ಟು ಇಲ್ಲಿಂದ ಹೋಗಿ. ರಾಜಕುಮಾರಿಗೆ ನೆನಪ್ ಬಂದಿರುತ್ತೆ. ಅಲ್ಲಿ ನಡೆದ ಎಲ್ಲಾ ವಿಷಯನೂ ಅವಳು ಕೇಳಿಸ್ಕೊತಾಳೆ. ಅಯ್ಯೋ ದೇವ್ರೆ, ನಾನ್ ಎಷ್ಟ್ ದೊಡ್ಡ ತಪ್ಪು ಮಾಡ್ದೆ. ನಾನು ಇಷ್ಟು ಕೆಟ್ಟದಾಗ ನಡ್ಕೊಂಡ್ರು ಇವ್ರು ನನ್ಗೆ ಒಳ್ಳೇದೇ ಮಾಡಿದ್ದಾರೆ. ಕೆಲಸದವಳು ರಾಜಕುಮಾರಿ ಬಂದು ನಿಂತಿರೋದನ್ನ ನೋಡಿ ಸಂತೋಷ ಪಡ್ತಾಳೆ. ರಾಜಕುಮಾರಿಗೆ ಜೈ ಹೋ. ರಾಜಕುಮಾರಿ, ನಿಮ್ಮ ಆರೋಗ್ಯ ಸರಿ ಆಯ್ತಲ್ವಾ? ನನ್ನನ್ನ ಕ್ಷಮಿಸಿ. ನಿಮ್ಮ ಹತ್ರ ನಾನು ತುಂಬಾ ಕೆಟ್ಟದಾಗ ನಡ್ಕೊಂಡೆ. ಆದ್ರೂ ನೀವು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಈ ಸಹಾಯನ ನಾನ್ ಮರೆಯೋದಿಲ್ಲ. ಅಯ್ಯೋ ಪರವಾಗಿಲ್ಲ ರಾಜಕುಮಾರಿ. ರಾಜಕುಮಾರಿನೂ ರಾಜಕುಮಾರರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ನೀವು ಬೇಗ ಊಟ ಮಾಡಿ ಈ ಮಾತ್ರೆ ಹಾಕೊಂಡು ಮಲ್ಕೊಳ್ಳಿ. ನೀವು ಇನ್ನ ರೆಸ್ಟ್ ತಗೋಬೇಕು. ಗರಿಮಗೋಸ್ಕರ ವಿಧ ವಿಧವಾದ ಅಡಿಗೆನ ಮಾಡಿ ತಂದ್ ಕೊಟ್ಟಿರ್ತಾರೆ. ಏನು ರುಸಿ ಮಹಾಲಲ್ಲಿ ತಿಂದಂಗೆ ಇದೆ. ಅವರು ಊಟ ಮಾಡಿ ಮಾತ್ರೆನೂ ಹಾಕೊಂಡು ಮಲ್ಕೋತಾರೆ. ಅಪ್ಪಾ ದೇವ್ರೆ, ಮಿಕ್ಕಿರೋದನ್ನ ತಿಂದು ಹೊಟ್ಟೆ ತುಂಬಿಸ್ಕೋಬೇಕೀಗ. ಮಾರನೇ ದಿನ ಅವರ ಪಕ್ಕದ ಮನೆಯವರು ಮನೆಗ್ ಬರ್ತಾರೆ. ನಾನಿನ್ನ ಆ ದಿನ ಬಂಗಾರದ ಅಂಗಡಿಯಲ್ಲಿ ನೋಡ್ದೆ. ಏನು ಬಂಗಾರ ತಗೊಳಕ್ ಹೋಗಿದ್ಯಾ? ಬಂಗಾರ ತಗೊಳಕ್ ಹೋಗ್ತೀನಾ? ರಾಜ್ಮಹಲಿಂದ ಕಳ್ಸ್ಬಿಟ್ಮೇಲೆ ಒಂದು ಊಟ ತಿನ್ನಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಬಂಗಾರ ಬೇರೆ ಬೇಕಾ? ಹಾಗಾದ್ರೆ ನಾನು ಬೇರೆ ಯಾರನ್ನಾದ್ರೂ ನೋಡಿದ್ನಾ? ಇಲ್ಲ, ನೀನು ನೋಡಿದ್ದು ನನ್ನೇ. ಆದ್ರೆ ನಾನು ಬಂಗಾರ ತಗೊಳಕ್ ಹೋಗಿಲ್ಲ, ಬಂಗಾರ ಮಾರಕ್ ಹೋಗಿದ್ದೆ. ಬಂಗಾರ ಮಾರ್ಬೇಕಾಗಿರುವ ಅವಶ್ಯಕತೆ ಏನ್ ಬಂತು? ನಮ್ಮ ರಾಜಕುಮಾರಿ ಮನೇಲಿದಾರಲ್ವಾ, ಅವ್ರಿಗೆ ಊಟ ತಯಾರಿ ಮಾಡ್ಬೇಕು. ಅದಕ್ಕೆ ದುಡ್ಡು ಬೇಕು. ಅವರು ನಾವು ತಿನ್ನುವ ಸಾಧಾರಣವಾದ ಊಟ ತಿನ್ನಲ್ಲ. ಅದಕ್ಕೆ ನಾನು ಇದೆಲ್ಲ ಮಾಡ್ಬೇಕಾಗ್ ಬಂತು. ಓ, ಇದ ವಿಷಯ. ಈ ವಿಷಯದ ಬಗ್ಗೆ ಅವರಿಬ್ರು ಮಾತಾಡ್ಕೊಳ್ಳೋದು ರಾಜಕುಮಾರಿ ಕೇಳ್ತಾರೆ. ಅದೇ ಸಮಯಕ್ಕೆ ರಾಜಕುಮಾರ ಮತ್ತು ರಾಜಕುಮಾರಿ ವೈದ್ಯಕರ ಜೊತೆ ಬರ್ತಾರೆ. ನೀನು ನಮ್ಮ ರಾಜಕುಮಾರಿಯನ್ನ ಅಪಹರಿಸಿ ಮೃತ್ಯುವಿಗೆ ನಿಮಂತ್ರಣ ಕೊಟ್ಟಿದ್ಯಾ? ಹೊರ್ಗಡೆ ಬಾ ಮೊದ್ಲಿಗೆ. ಅವರು ಮಾತು ಕೇಳಿದ ತಕ್ಷಣ ಇಬ್ರು ಬೇಗ ಬೇಗ ಆಚೆ ಹೋಗಿ ನೋಡ್ತಾರೆ. ಅಪ್ಪ, ನಿನ್ನ ಜೀವಂತವಾಗಿ ನೋಡಿ ಸಂತೋಷವಾಗಿದೆ. ಹೆಂಗೋ ನಿನ್ಗೆ ಏನೂ ಆಗಿಲ್ಲ. ಇವಳು ನಿನ್ನ ಏನೂ ಮಾಡಿಲ್ಲ ಅಲ್ವಮ್ಮ? ನನ್ನಮ್ಮ ರಾಜಕುಮಾರಿಗೆ ಹಾನಿ ಯಾಕೆ ಮಾಡ್ಲಿ ತಾಯಿ? ನೀನ್ ಮೊದ್ಲಿಗೆ ಸುಮ್ನಿರು. ದುಡ್ಡಿನ ಆಸೆಗೆ ಈ ವೈದ್ಯರು ನಮ್ಗೆ ಹೇಳಿಲ್ಲ ಅಂದಿದ್ರೆ ನನ್ ಮಗಳ ಬಗ್ಗೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅಪ್ಪ, ಒಂದ್ ನಿಮಿಷ ಅಪ್ಪ. ಈ ವೈದ್ಯಕ ಹೇಳ್ತಿರೋದು ಎಲ್ಲ ಸುಳ್ಳಪ್ಪ. ಇವನೇ ಕೆಟ್ಟವನು. ಇವನು ದುಡ್ಗೋಸ್ಕರ ಆಸೆ ಪಡವನು. ಇವರು ಕಷ್ಟದಲ್ಲೂ ನನ್ನ ಕಾಪಾಡಿದ್ದಾರೆ ಅಪ್ಪ. ನೀನೇನ್ ಹೇಳ್ತಿದ್ದೆ ತಾಯಿ? ಹೌದಮ್ಮ, ನಾನು ಹೇಳ್ತಿರೋದ್ ನಿಜ. ತಪ್ಪಾದ ಯೋಚನೆ ಇರೋದು ಇವನ್ಗೆ. ರಾಜಮಹಲಲ್ಲಿ ನಾನ್ ಯಾಕೆ ಹುಟ್ಟಿದೆ ಅಂತ ಬೇಜಾರಾಗ್ತಿದೆ. ಇಲ್ಲೇ ಈ ಗ್ರಾಮದಲ್ಲಿ ಸಾಧಾರಣ ಮಕ್ಕಳ ಮುಂದೆ ಹುಟ್ಬೇಕು ಅಂತ ಆಸೆ ಆಗಿದೆ. ನಾಗರಿಕತೆ ಏನು ಅಂತ ಇವ್ರ ಹತ್ರನೇ ಕಲ್ತ್ಕೋಬೇಕು. ಕ್ಷಮಿಸು ಮಗಳೇ, ಇದಕ್ಕೆಲ್ಲ ನಾವೇ ಕಾರಣ. ಸೈನಿಕ್ರೆ, ಈ ವೈದ್ಯನನ್ನ ಈಗ್ಲೇ ಬಂಧಿಸಿ ಕಾರಾಗೃಹಕ್ಕೆ ಹಾಕಿ. ನನ್ನನ್ನ ಕ್ಷಮಿಸ್ಬಿಡಿ ಮಹಾರಾಜ್ರೆ. ದುಡ್ಡಿನ ಆಸೆಯಿಂದ ಕುರುಡನಾಗ್ಬಿಟ್ಟಿದ್ದೆ. ಕ್ಷಮಿಸ್ಬಿಡಿ ನನ್ನ. ವೈದ್ಯಕನ್ನ ಜೈಲಲ್ಲಿ ಹಾಕ್ತಾರೆ. ಅಪ್ಪ, ಅಮ್ಮ, ಇನ್ಮೇಲೆ ಇವ್ರು ನಮ್ ಜೊತೆನೆ ಇರ್ತಾರೆ. ಇವ್ರು ಇನ್ಮೇಲೆ ಇಲ್ಲಿ ಇರ್ಲೇಬಾರ್ದು. ನೀನ್ ಏನ್ ಹೇಳ್ತೀಯೋ ಹಂಗೆ ಮಾಡೋಣ ತಾಯಿ. ಈ ಮೂಲಕ ಅವ್ರಿಗೆ ನಾವೊಂದು ಕ್ಷಮಾಪಣೆನೂ ಹೇಳ್ಬೋದು. ಆಮೇಲೆ 4 ಜನ ರಾಜಮಹಲಲ್ಲಿ ತುಂಬಾ ಸಂತೋಷವಾಗಿ ಜೀವನ ಕಳೀತಾರೆ. If you enjoyed this story, please like and subscribe our channel and press the bell icon to get future updates. And don't forget to comment.
ಇದೊಂದು ನಿಜವಾದ ಪ್ರೀತಿ, ತ್ಯಾಗ ಮತ್ತು ಸಮರ್ಪಣೆಯ ಕತೆ. ಒಂದು ದಿನ ರಾಜ್ಕುಮಾರ ಸ್ಟೀವನ್ ತನ್ನ ಕುದುರೆಯನ್ನೇರಿ ಸುಂದರವಾದ ಕಾಡಿನಲ್ಲಿ ಪ್ರಯಾಣಿಸುತ್ತಿದ್ದ. ಆಗ ಅವನ ಕಿವಿಗೆ ಒಂದು ಹುಡುಗಿಯ ಕೂಗು ಕೇಳುತ್ತೆ. ಕುದುರೆಯಿಂದ ತಟ್ಟನೆ ಇಳಿದು ರಾಜ್ಕುಮಾರ ಆ ಕೂಗಿನ ದಿಕ್ಕಿನ ಕಡೆಗೆ ಹೋಗುತ್ತಾನೆ. ಅಲ್ಲಿ ಅತೀವ ಸುಂದರಿಯಾಗಿ ರಾಜ್ಕುಮಾರಿಯಂತೆ ಕಾಣ್ತಿದ್ದ ಒಂದು ಹುಡುಗಿ ಪೊದೆಗಳ ಬಳಿ ಗಾಯಗೊಂಡು ಕೂತಿರ್ತಾಳೆ. ನೀವ್ಯಾರು? ನಿಮ್ಗೆ ಏನ್ ಕಷ್ಟ ಇದೆ? ನನಗೆ ನನ್ನ ಹೆಸರು ಮಾತ್ರ ಜ್ಞಾಪಕ ಇದೆ, ಡೇಸಿ. ನಾನಿಲ್ಲಿ ಹೆಂಗ್ ಬಂದೋ ಗೊತ್ತಿಲ್ಲ, ಏನಕ್ ಬಂದೋ ಗೊತ್ತಿಲ್ಲ. ಒಂದು ಭಯಂಕರವಾದ ಮುಖ ನನ್ನ ಹಾನಿ ಮಾಡಕ್ ಬಂದಿದ್ ತರ ಇತ್ತು, ಅಷ್ಟೇ ಜ್ಞಾಪಕ ಇದೆ. ಆಮೇಲೆ ಏನಾಯ್ತಂತ ಗೊತ್ತಿಲ್ಲ. ಮತ್ತೆ ಇಲ್ಲಿಂದ ಎದ್ದೊಳಕ್ಕೂ ಆಗ್ತಿಲ್ಲ. ನನಗೆ ಸಹಾಯ ಮಾಡ್ತೀರಾ? ಅರೆ, ನಿಮ್ಗೆ ಯಾರೋ ಗಾಯ ಮಾಡಿದ್ದಾರೆ. ನೀವು ಚಿಂತೆ ಮಾಡಬೇಡಿ, ನನ್ನ ಹೆಸರು ಸ್ಟೀವನ್. ನಾನು ನಿಮ್ಮನ್ನ ಮಹಲೆಗೆ ಕರೆದುಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮ ರಾಜವೈದ್ಯರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ರಾಜ್ಕುಮಾರ ತುಂಬಾನೇ ಸಾವಧಾನದಿಂದ ಡೇಸಿಯನ್ನು ಕರೆದುಕೊಂಡು ಹೋಗಿ ತನ್ನ ಕುದುರೆಯ ಮೇಲೆ ಕುಳ್ಳಿರಿಸಿಕೊಂಡು ಮಹಲ್ನ ಕಡೆ ಹೊರಟ. ಸ್ಟೀವನ್ ಡೇಸಿಯ ಶುಶ್ರೂಷಣೆಗಾಗಿ ರಾಜವೈದ್ಯರನ್ನು ಬರ ಹೇಳಿದ. ಕೆಲವೇ ಸಮಯದಲ್ಲಿ ಅಲ್ಲಿಗೆ ಬಂದ ರಾಜವೈದ್ಯರು ಡೇಸಿಯ ಶುಶ್ರೂಷಣೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಡೇಸಿ, ನನಗೆ ಗೊತ್ತಿದೆ ನಿಂಗೆ ತುಂಬಾನೇ ನೋವಾಗ್ತಿದೆ ಅಂತ. ವೈದ್ಯರಾಜರ ಲೇಪನದಿಂದ ನಿಂಗೆ ತುಂಬಾನೇ ಬೇಗ ಆರಾಮಾಗುತ್ತೆ. ಅವರ ಮದ್ದು ಸ್ವಲ್ಪನೇ ಕಹಿ ಇದೆ ಅಷ್ಟೇ, ಆದ್ರೆ ತುಂಬಾನೇ ಪರಿಣಾಮಕಾರಿ. ಕಣ್ಣನ್ನ ಮುಚ್ಚಿ ಆರಾಮಾಗಿ ಕುಡ್ಬಿಡು, ಸರಿನಾ? ಡೇಸಿಯ ಶುಶ್ರೂಷಣೆ ಮುಂದುವರಿತು. ದಿನದಿಂದ ದಿನಕ್ಕೆ ಆರೋಗ್ಯ ಸುಧಾರಿಸ್ತಾನೂ ಹೋಯ್ತು. ತನ್ನ ಕೋಣೆಯಲ್ಲೇ ಓಡಾಡ್ಕೊಂಡು ಕಾಲ ಕಳೀತಿದ್ಲು. ಅವಳಿದ್ದ ಕೋಣೆಯಲ್ಲಿ ರಾಜ್ಕುಮಾರರನ್ನು ಹೊರತುಪಡಿಸಿ ರಾಜ್ಯವೈದ್ಯರು ಮತ್ತು ಸೇವಕರಿಗೆ ಮಾತ್ರ ಅವಕಾಶ ಇತ್ತು. ರಾಜ್ಕುಮಾರ ದಿನದಲ್ಲಿ ಹಲವಾರು ಬಾರಿ ಅವಳ ಆರೋಗ್ಯವನ್ನು ವಿಚಾರಿಸಿಕೊಂಡು ಹೋಗಲು ಅಲ್ಲಿಗೆ ಬರ್ತಾ ಇದ್ದ. ಏ ರಾಜಕುಮಾರ, ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ. ಅದಕ್ಕೆ ಇಷ್ಟು ಬೇಗ ನನ್ನ ಆರೋಗ್ಯ ಸರಿಯಾಯ್ತು. ಈಗ ನಾನು ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ಆದ್ರೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ, ಎಲ್ಲೋಗ್ಬೇಕು ಅಂತ. ಡೇಸಿ, ನೀವು ಚಿಂತೆ ಮಾಡಬೇಡಿ. ನೀವು ಹುಷಾರಾಗೋ ತನಕ ನಾವು ನಿಮ್ಮನ್ನ ನೋಡ್ಕೋತೇವೆ. ಎಲ್ಲಿವರೆಗೂ ನಿಮ್ಮ ನೆನಪು ನಿಮ್ಗೆ ಮರಳಿ ಬರೋದಿಲ್ವೋ ಅಲ್ಲಿವರೆಗೂ ನೀವು ನಮ್ಮ ಮುಖ್ಯವಾದ ಅತಿಥಿ. ನಾವಿಲ್ಲಿ ನಿಮ್ಮ ಮನೋರಂಜನೆಗಾಗಿ ಎಲ್ಲಾ ವ್ಯವಸ್ಥೆನೂ ಮಾಡಿದ್ದೀವಿ. ಸ್ಟೀವನ್ ಮತ್ತು ಡೇಸಿ ದಿನದಿಂದ ದಿನಕ್ಕೆ ತುಂಬಾನೇ ಹತ್ತಿರವಾಗ್ತಾ ಹೋದ್ರು. ಎರಡು ಹೃದಯಗಳ ಸಮ್ಮಿಲನದಿಂದ ಒಂದು ಪವಿತ್ರವಾದ ಪ್ರೀತಿ ಇಬ್ಬರಲ್ಲೂ ಮೂಡುವಂತು. ಡೇಸಿ ಯಾವಾಗ ಒಬ್ಳೇ ಇರ್ತಿದ್ಲೋ ಅವಳ ಎರಡೂ ಕಣ್ಣುಗಳು ಬಾಗಿಲನ್ನೇ ನೋಡ್ತಾ ರಾಜ್ಕುಮಾರರ ಬರುವಿಕೆಯನ್ನೇ ಕಾಯ್ತಾ ಇದ್ವು. ನನಗೆ ಏನನ್ಸ್ತಿದೆ ಅಂದ್ರೆ ನಾನು ಇನ್ಮೇಲೆ ಇಲ್ಲೇ ಇರ್ಬೇಕು. ನಿನ್ನಂತಹ ಜೀವನ ಸಾಥಿ ನನಗೆ ಯಾರು ಸಿಗ್ತಾರೆ? ಇಲ್ಲಿಂದ ಹೋಗೋದಕ್ಕೆ ನನ್ಗೆ ಇಷ್ಟನೇ ಇಲ್ಲ. ಡೇಸಿ, ನಿಂಗೆ ಹೊರಡೋಕಾದ್ರೂ ಯಾರು ಹೇಳ್ತಾ ಇದ್ದಾರೆ? ನನಗನಿಸ್ತಾ ಇದೆ ನಮ್ಮ ಸಂಪೂರ್ಣ ಜೀವನವನ್ನ ಒಟ್ಟಿಗೆ ಕಳೆಯೋಣ ಅಂತ. ನಾನು ಅದನ್ನ ಯೋಚನೆ ಮಾಡ್ತಿದ್ದೆ. ಸ್ಟೀವನ್, ನೀನ್ ಇಲ್ದೇ ಇದ್ರೆ ನನ್ ಕೈಲಿ ಇರಕ್ಕಾಗಲ್ಲ. ನೀನ್ ನನ್ ಜೊತೆನೇ ಇರ್ಬೇಕು ಅಂತ ನನ್ಗೆ ಅನ್ಸ್ತಾನೆ ಇರುತ್ತೆ. ಒಂದ್ ಕ್ಷಣನೂ ನಿನ್ನ ನೋಡ್ದೆ ನನ್ ಕೈಲಿ ಇರಕ್ಕಾಗಲ್ಲ, ಗೊತ್ತಾ? ನಿನ್ನ ಮುಖನೇ ನನ್ ಕಣ್ ತುಂಬಾ ತುಂಬಿದೆ. ನಿನ್ನ ನೋಡ್ತಾನೆ ಇರ್ಬೇಕನ್ಸುತ್ತೆ. ಡೇಸಿ, ನನಗೂ ಕೂಡ ಹಾಗೆ ಅನಿಸ್ತಾ ಇರುತ್ತೆ. ನನ್ನ ಮನ್ಸು ಕೂಡ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ನಾನೆಲ್ಲೇ ಹೋದ್ರೂ ನಿನ್ನ ಹತ್ರ ಬರಬೇಕು ಅಂತ ಅನಿಸ್ತಾ ಇರುತ್ತೆ. ಈ ರೀತಿಯ ಆಕರ್ಷಣೆ ನನ್ನ ಜೀವನದಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಒಂದಿನ ರಾತ್ರಿ ಅಲ್ಲಿ ಅಂತರಿಕ್ಷ ನೌಕೆ ಬಂದು ಇಳಿತು. ಅದ್ರೊಳಗಿಂದ ಇಬ್ರು ಕಿನ್ನರಿಯರ್ ಕೂಡ ಹೊರಗೆ ಬಂದ್ರು. ರಾಜ್ಕುಮಾರ ಸ್ಟೀವನ್ ಇವರಿಬ್ಬರನ್ನು ನೋಡಿ ಒಮ್ಮೆಲೆ ಆಶ್ಚರ್ಯಚಕಿತನಾದ. ಕಿನ್ನರಿಯರು ಅಲ್ಲಿಂದ ಒಮ್ಮೆಲೆ ಹಾರಿ ಡೇಸಿ ಇದ್ದ ಕೋಣೆಯನ್ನು ಪ್ರವೇಶಿಸಿಬಿಟ್ರು. ಬಾ ನಮ್ ಜೊತೆ, ನಿನ್ನ ಕರ್ಕೊಂಡೋಗಕ್ ಬಂದಿದೀವಿ. ಹಾರುವ ಯಂತ್ರ ತಯಾರಾಗಿದೆ. ನೀವೆಲ್ಲ ಯಾರು? ಹಾರುವ ಯಂತ್ರದಲ್ಲಿ ನನ್ ಎಲ್ ಕರ್ಕೊಂಡೋಗ್ಬೇಕು ಅನ್ಕೊಂಡಿದೀರಾ? ಡೇಸಿ, ನೀನೇನ್ ಮಾತಾಡ್ತಿದೀಯಾ? ನಿನ್ನ ದೇವತೆಯ ಲೋಕಕ್ಕೆ ಕರ್ಕೊಂಡೋಗ ಬಂದಿದೀವಿ. ನೀನು ದೇವತೆ. ಈ ಪೃಥ್ವಿ ಲೋಕದಲ್ಲಿ ನೀನು ಇರಬಾರ್ದು. ಅರೆ, ನಿನ್ನ ಮಾಯಾವಜ್ರ ಎಲ್ ಹೋಗ್ಬಿಡ್ತು? ಓ, ಅದಕ್ಕೆ ನೀನು ಯಾರಂತ ನೀನು ಮರ್ತೋಗ್ಬಿಟ್ಟಿದ್ಯಾ ಅನ್ಸತ್ತೆ. ಈಗಲೇ ರಾಣಿ ದೇವತೆ ಹತ್ರ ಮಾತಾಡಿ ನಿನ್ನ ಆಕರ್ಷವನ್ನು ಮತ್ತೆ ತರ್ತೀವಿ. ಆಗ ಆ ಕಿನ್ನರಿ ತನ್ನ ಮಾಯಾಶಕ್ತಿಯಿಂದ ರಾಣಿ ಕಿನ್ನರಿಗೆ ನೆನಪು ಮಾಡಿದ್ಲು. ಆಗ ರಾಣಿ ಕಿನ್ನರಿ ತನ್ನ ಕಿನ್ನರ ಲೋಕದಿಂದಲೇ ಡೇಸಿಯ ಎಲ್ಲಾ ನೆನಪುಗಳು ಮರುಕಳಿಸುವಂತೆ ಮಾಡಿದ್ಲು. ರಾಜಕುಮಾರ್ ಸ್ಟೀವನ್, ನಾನೊಂದು ದೇವತೆ. ನಾನು ದೇವತೆಯ ಲೋಕಕ್ಕೆ ಹೋಗ್ಬೇಕು. ನಾನು ಈ ಪೃಥ್ವಿ ಲೋಕಕ್ಕೆ ಬಂದ್ಮೇಲೆ ನಾನೊಬ್ಳೇ ನಿನ್ನ ರಾಜ್ಯಕ್ಕೆ ಬಂದ್ಬಿಟ್ಟೆ.
ಒಬ್ಬ ಮಾಂತ್ರಿಕ ನನ್ನ ಮಾಯವಜ್ರವನ್ನು ತಗೊಳ್ಳೋದಕ್ಕೋಸ್ಕರ ನನ್ನ ಮಾಂತ್ರಿಸಿಬಿಟ್ಟ. ಮತ್ತೆ ನನ್ನ ಹತ್ರ ದೇವತೆಯ ಶಕ್ತಿಗಳು ಏನೂ ಇಲ್ಲ. ನೀನು ನನ್ನ ಕಾಪಾಡ್ದೆ, ನನ್ಗೆ ತುಂಬಾ ಸಹಾಯ ಮಾಡ್ದೆ. ಇವಾಗ ನಾನು ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ನನ್ನನ್ನ ಕ್ಷಮಿಸು. ನಾನು ದೇವತೆಯ ಲೋಕಕ್ಕೆ ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ನಾನು ನಿಮ್ಮ ಜೊತೆ ಕಿನ್ನರ ಲೋಕಕ್ಕೆ ಬರ್ಬೋದಾ? ಇಲ್ಲ ರಾಜಕುಮಾರ, ಮನುಷ್ಯರು ದೇವತೆಯ ಲೋಕಕ್ಕೆ ಬರಕ್ಕೆ ಅನುಮತಿ ಇಲ್ಲ. ನಾನು ನಿನ್ ಜೊತೆ ಬದುಕ್ಬೇಕನ್ಕೊಂಡಿದ್ದೀನಿ, ಆದ್ರೆ ದೇವತೆ ಲೋಕದ ನಿಯಮಗಳನ್ನು ನಾನು ಪಾಲಿಸ್ಲೇಬೇಕು. ನಾನು ವಾಪಸ್ ಬಂದು ಖಂಡಿತ ನಿನ್ನನ್ನ ನೋಡಕ್ಕೆ ಪ್ರಯತ್ನ ಪಡ್ತೀನಿ. ಒಂದ್ ವೇಳೆ ನನ್ನ ಕೈಲಿ ಬರಕ್ಕಾಗಿಲ್ಲ ಅಂದ್ರೆ ಇದೇ ನಮ್ಮ ಕೊನೆಯ ಸಂದರ್ಶನ. ನನ್ನ ಪ್ರೀತಿಯ ಸ್ಟೀಫನ್, ನನ್ನ ಕ್ಷಮಿಸು. ಡೇಜಿ, ನಿಮ್ಮ ಜೊತೆ ಕಳೆದಂತ ಆ ಖುಷಿಯ ದಿನಗಳನ್ನ ನನ್ನ ಜೀವನದಲ್ಲೇ ಮರೆಯೋಕೆ ಸಾಧ್ಯ ಇಲ್ಲ. ಅದೇ ಸಮಯಕ್ಕೆ ಡೇಜಿಯ ರೆಕ್ಕೆಗಳು ಮರಳಿ ಬಂದ್ವು ಮತ್ತು ಅವಳು ಪೂರ್ಣ ರೂಪದ ಕಿನ್ನರಿಯಾಗಿ ಬದಲಾದ್ಲು. ಇಬ್ಬರು ಕಿನ್ನರಿಯರ ಜೊತೆ ಡೇಜಿ ಅಂತರಿಕ್ಷ ನೌಕೆಯ ಕಡೆ ಹೊರಟ್ಲು. ಆಗ ಡೇಜಿ ಬಾರಿ ಬಾರಿ ರಾಜಕುಮಾರರ ಮುಖವನ್ನೇ ನೋಡ್ತಿದ್ಲು. ಅಂತರಿಕ್ಷ ನೌಕೆ ಅಲ್ಲಿಂದ ಹಾರಿತು. ರಾಜಕುಮಾರನ ಮುಖ ಒಣಗಿತು. ಕಿನ್ನರಿಯರ ಲೋಕವನ್ನು ಅಂತರಿಕ್ಷ ನೌಕೆ ತಲುಪೇ ಬಿಡ್ತು. ರಾಣಿಮಾ, ನಾನು ರಾಜ್ಕುಮಾರ್ ಸ್ಟೀವನ್ನ ಪ್ರೀತಿಸ್ತಿದ್ದೀನಿ. ಅವ್ರಿಲ್ದೆ ನನ್ ಕೈಲಿ ಬದುಕಕ್ಕಾಗಲ್ಲ. ಜೀವನ ಪೂರ್ತಿ ಅವ್ರ ಜೊತೆ ಬದುಕ್ಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಅವ್ರ ಹತ್ರ ಕಳ್ಸ್ಕೊಡ್ಬೇಡಿ. ಡೇಜಿ, ಏನ್ ಮಾತಾಡ್ತಿದ್ಯಮ್ಮ ನೀನು? ನಮ್ಮ ದೇವತೆಗಳು ಮನುಷ್ಯರ ಜೊತೆ ಯಾವೊಂದ ಸಂಬಂಧನೂ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕಾದ ಶಿಕ್ಷೆ ನೀನು ಅನುಭವಿಸ್ಲೇಬೇಕು. ನಾನು ಏನ್ ಮಾಡೋದಕ್ಕೂ ತಯಾರಾಗಿದ್ದೀನಿ. ದಯವಿಟ್ಟು ನನ್ನ ಪೃಥ್ವಿ ಲೋಕಕ್ಕೆ ಶಾಶ್ವತವಾಗಿ ಕಳಿಸ್ಕೊಡಿ. ನನ್ ಕಣ್ಮುಂದೆ ಇರ್ಬೇಡ, ದಯವಿಟ್ಟು ಹೋಗು. ಇಲ್ಲ ಅಂದ್ರೆ ನಾನ್ ನೀಡುವ ಶಾಪದಿಂದ ನೀನು ಎಲ್ಲೂ ಹೋಗಕ್ಕೆ ಲಾಯಕ್ಕಾಗಲ್ಲ. ಡೇಜಿ ರಾಣಿಯ ಕೋಪದಿಂದ ಹೆದರ್ಕೊಂಡ್ಲು ಮತ್ತು ಅಲ್ಲಿಂದ ಹೊರಟೇ ಬಿಟ್ಲು. ಇಲ್ಲಿ ರಾಜ ಆಕೆಯ ಬರುವಿಕೆಯನ್ನ ಕಾಯ್ತಾ ಆಕಾಶವನ್ನು ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದ. ಅಲ್ಲಿ ರಾಜನ ಸ್ಥಿತಿ ತುಂಬಾನೇ ಚಿಂತಾಜನಕವಾಗಿ ಹೋಗಿತ್ತು. ಆಗ ಒಬ್ಬಳು ಕಿನ್ನರಿ ಬಂದು ರಾಣಿ ಕಿನ್ನರಿ ಹತ್ರ ಸಂಪೂರ್ಣವಾದ ಸಂಗತಿ ಹೇಳಿದ್ಲು. ರಾಣಿಮಾ, ರಾಜಕುಮಾರರಾದ ಸ್ಟೀಫನ್ ಮತ್ತೆ ಡೇಜಿ ತುಂಬಾ ಪ್ರೀತಿಸ್ತಿದ್ದಾರೆ. ಅವ್ರದ್ದು ತುಂಬಾ ಪವಿತ್ರವಾದ ಪ್ರೀತಿ ತಾಯಿ. ಅವರವರ ಪ್ರೀತಿಗೋಸ್ಕರ ಯಾವ ರೀತಿಯಾದ ತ್ಯಾಗನೂ ಮಾಡಕ್ ಸಿದ್ಧವಾಗಿದ್ದಾರೆ. ದಯವಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡಿ. ಇವ್ರ ಪ್ರೀತಿ ಮೇಲೆ ನನಗೆ ತುಂಬಾ ನಂಬಿಕೆ ಬಂದಿದೆ. ಸ್ಟೀವನ್ ಮತ್ತೆ ಡೇಜಿ ಇಬ್ರು ಒಬ್ಬೊಬ್ರನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಅವರಿಬ್ಬರ ಪ್ರೀತಿನ ನಾವು ಗೆಲ್ಸ್ಬೇಕು. ಹೋಗು, ಡೇಜಿನ ಕರ್ಕೊಂಡ್ ಬಾ. ಆಗ ಡೇಜಿ ಓಡೋಡಿ ಬಂದು ರಾಣಿ ಕಿನ್ನರಿಯ ಕಾಲನ್ನು ಹಿಡಿದು ನಮಸ್ಕರಿಸಿದ್ಲು. ಡೇಜಿ, ನಿಜವಾದ ಪ್ರೀತಿ ಯಾವಾಗ್ಲೂ ಸೋಲಲ್ಲ. ನಿನ್ಗೆ ಸ್ವತಂತ್ರ ಸಿಕ್ಕಿದೆ. ಪೃಥ್ವಿ ಲೋಕಕ್ಕೆ ಹೋಗಿ ನಿನ್ನ ರಾಜಕುಮಾರನನ್ನು ಮದ್ವೆ ಆಗು. ಹೋಗು. ಸ್ಟೀವನ್ ರಾಜ್ಮಹಲ್ನ ಹೊರಗಡೆ ಡೇಜಿಯ ಬರುವಿಕೆಯನ್ನೇ ಕಾಯ್ತಾ ಇದ್ದ. ಆಗ ಒಂದು ಅಂತರಿಕ್ಷ ನೌಕೆ ಅಚಾನಕ್ ಆಗಿ ಅವನ ಮುಂದೆ ಬಂದು ನಿಲ್ತು. ಬಾ ನನ್ನ ಪ್ರೀತಿಯ ರಾಜ್ಕುಮಾರಿ, ಅಂತೂ ನನ್ನ ತಪಸ್ಸು ಸಫಲವಾಯ್ತು. ಆ ಪರಮೇಶ್ವರನೇ ನಮ್ಮಿಬ್ಬರಿಗೂ ಸಹಾಯ ಮಾಡಿದ್ದು. ನಮ್ಮಿಬ್ಬರ ಪ್ರೀತಿ ಯಾವಾಗ್ಲೂ ಸೋಲಿಲ್ಲ. ಡೇಜಿ ಓಡೋಡಿ ಬಂದು ರಾಜಕುಮಾರರನ್ನು ತಬ್ಬಿಕೊಂಡ್ಲು. ಆಗ ನಿಜವಾದ ಪ್ರೀತಿ ಮತ್ತು ತ್ಯಾಗದ ಜಯವಾಯಿತು. ಅವರಿಬ್ಬರ ನಡುವೆ ಒಂದು ಸುಂದರವಾದ ವಿವಾಹ ಕೂಡ ಆಯಿತು ಮತ್ತು ಅವರ ಬಾಳಲ್ಲಿ ಸಂತೋಷ ತುಂಬಿ ಬಂತು. If you enjoyed this story, please like and subscribe our channel and press the bell icon to get future updates. And don't forget to comment. ಮಿಂಚಿನ ದೇವತೆ ಮತ್ತು ನೀರಿನ ದೇವತೆ. ತುಂಬಾ ಕಾಲದ ಹಿಂದೆ ನಡೆದ ಕತೆ. ಈ ಪೃಥ್ವಿಯಲ್ಲಿ ಯಾವ ಜನರು ವಸಿಸ್ತಿರ್ಲಿಲ್ಲ. 4 ಕಡೆ ತುಂಬಾ ಭಯಂಕರವಾಗಿತ್ತು. ಮೇಲೆ ಸ್ವರ್ಗದಿಂದ ನೋಡೋದಕ್ಕೆ ಅದು ತುಂಬಾನೇ ಭಯಂಕರವಾಗಿರ್ತಿತ್ತು. ಸ್ವರ್ಗದಲ್ಲಿರುವ ಅಪ್ಸರೆಗಳು ಮತ್ತು ದೇವಕನ್ಯೆಗಳು ಅದು ನರಕ ಅಂತ ಅನ್ಕೋತಿದ್ರು. ಆಗ ಎಲ್ಲಾ ದೇವಕನ್ಯೆಗಳು ಒಬ್ಬರ ಜೊತೆ ಒಬ್ರು ಮಾತಾಡ್ಕೋತಾರೆ. ಸ್ವರ್ಗದಿಂದ ಆ ಜಾಗನ ನೋಡ್ತಾ ಲಾಲ್ ದೇವಕನ್ಯೆ ಮತ್ತು ಹರಿ ದೇವಕನ್ಯೆ ಮಾತಾಡ್ಕೋತಾರೆ. ಲಾಲ್ ದೇವಕನ್ಯೆ ಅಂತಾಳೆ, ಈ ನೋಡೋದಕ್ಕಿಷ್ಟು ಭಯಂಕರವಾಗಿದೆ ನೋಡು, ಇಲ್ಲಿ ಯಾರಾದ್ರೂ ಇರ್ತಾರಾ? ಸರಿಯಾಗಿ ಹೇಳ್ತೀನಿ ನೀನು, ಇಲ್ಲೂ ಯಾರೂ ಇರಕ್ಕಾಗಲ್ಲ. ಗಿಡ ಮರಗಳಿಲ್ಲ, ಬಣ್ಣ ಇಲ್ಲ, ಮನೋರಂಜನೆ ಇಲ್ಲ, ಹೆಂಗಿರ್ತಾರೆ ಇಲ್ಲಿ? ಅದು ಕೇಳಿ ದೇವಕನ್ಯೆಯ ತಾಯಿ ಬಂದು ಹೀಗಂತಾರೆ, ಹಂಗೇನೂ ಇರಲ್ಲ ಮಕ್ಕಳೇ, ಒಬ್ಬೊಬ್ಬರ ಯೋಚನೆ ಬೇರೆ ರೀತಿ ಇರುತ್ತೆ. ಭೂಮಿ ಮೇಲೆ ಜೀವನ ಸಾಗಿಸೋದಕ್ಕೂನು ಜನರಿರ್ತಾರೆ. ಆದ್ರೆ ಅಮ್ಮ, ಇಷ್ಟು ಭಯಂಕರವಾಗಿರುವ ಪೃಥ್ವಿಯಲ್ಲಿ ಜೀವನ ಸಾಗಿಸೋದಕ್ಕೆ ಯಾರಿಷ್ಟಪಡ್ತಾರೆ? ಯಾರಾದ್ರೂ ಹೋಗಿ ಈ ಲೋಕದಲ್ಲಿ ಜೀವನ ಪ್ರಾರಂಭಿಸ್ಲೇಬೇಕಲ್ವಾ?
ಒಂದ್ ವೇಳೆ ನಮ್ಮಲ್ಲಿ ಯಾರಾದ್ರೂ ಒಬ್ರು ಹೋದ್ರೆ ಹೆಂಗಿರುತ್ತೆ? ಎಲ್ಲ ದೇವಕನ್ಯೆಗಳು ಅವರದಾದ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಆದ್ರೆ ಮಿಂಚಿನ ದೇವಕನ್ಯೆ ಮತ್ತು ನೀರಿನ ದೇವಕನ್ಯೆ ಯಾವಾಗ್ಲೂ ಆಡ್ತಾನೆ ಇರ್ತಾರೆ. ಅವರ ತಾಯಿ ಎಷ್ಟು ಹೇಳಿದ್ರು ಸಹ ಅವರಿಬ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಮಿಂಚಿನ ಕನ್ಯೆ, ಈಗ ನೀವಿಬ್ರು ದೊಡ್ಡವರಾಗ್ತಿದ್ದೀರಾ. ನಿಮ್ಮ ಸಹೋದರಿಯರ ಜೊತೆ ಕೆಲ್ಸ ಮಾಡಿ, ಸಹಾಯ ಮಾಡಿ. ನೀನು ಕೇಳು ನೀರಿನ ದೇವಕನ್ಯೆ, ನಿನಗೂ ನಾನು ಹೇಳ್ತಿದ್ದೀನಿ. ಓಹೋ ಅಮ್ಮ, ನೀವೆಲ್ಲಾರು ಇದ್ದಾಗ ನಾವ್ಯಾಕೆ ಕೆಲ್ಸ ಮಾಡ್ಬೇಕಮ್ಮ? ಮಿಂಚಿನ ದೇವತೆ ಸರಿಯಾಗಿ ಹೇಳ್ತಿದ್ದಾಳೆ. ನೀವಿಲ್ಲಿಂದ ಹೋಗಿ ಅಮ್ಮ, ನಾವ್ ಆಡ್ಬೇಕು. ರಾಣಿ ಪರಿ ಆ ಕಡೆ ಹೋಗ್ತಿದ್ದಾಗ ಇವ್ರಗಳ ಮಾತನ್ನ ಕೇಳಿ ಅಲ್ಲಿಗೆ ಬರ್ತಾಳೆ. ಅವರ ತಾಯಿಯನ್ನು ಬೈತಾಳೆ. ಇದೆಲ್ಲ ನೀನ್ ಕೊಡುವ ಪ್ರೀತಿಯಿಂದಾನೇ ಅವ್ರು ಮಾಡ್ತಿರೋದು. ನೋಡಿದ್ಯಾ ಅವರಿಬ್ರು ಹೆಂಗ್ ಮಾತಾಡ್ತಿದ್ದಾರೆ ಅಂತ? ಅವ್ರನ್ನ ಕ್ಷಮಿಸಿ ರಾಣಿ ಅವ್ರೆ, ಅವರಿಬ್ರು ಇನ್ನ ಚಿಕ್ಕ ಮಕ್ಕಳು. ಅವರು ಯಾವಾಗ್ಲೂ ಆಟ ಆಟ ಅಂತಾನೆ ಇದ್ಬಿಡ್ತಾರೆ. ಹೌದು, ಇವಾಗ ನಮ್ಗೆ ಆಟ ಆಡೋದು ಮಾತ್ರನೇ ಇಷ್ಟ. ಸರಿಯಾಗಿ ಹೇಳಿದ್ರು ರಾಣಿ. ರಾಣಿ ಅವರೇ ಬನ್ನಿ, ನೀವು ನಮ್ ಜೊತೆ ಆಟಾಡಿ, ಚೆನ್ನಾಗಿರುತ್ತೆ. ಇವ್ರಿಗೆ ಸ್ವಲ್ಪ ಅರ್ಥ ಆಗೋ ತರ ಹೇಳು. ಇವ್ರಿಬ್ರ ಸ್ನೇಹ ನೋಡಿ ನನ್ ಕಣ್ಣೆ ಬೀಳೋ ತರ ಇದೆ. ಖಂಡಿತ ರಾಣಿ ಅವರೇ, ನಾನ್ ಇವ್ರನ್ನ ಸರಿ ಮಾಡ್ತೀನಿ. ಕೋಪದಿಂದ ರಾಣಿ ದೇವತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ನೋಡಿದ್ರ ರಾಣಿ ದೇವತೆಗೆ ನಿಮ್ಮೇಲೆ ಎಷ್ಟು ಕೋಪ ಅಂತ? ನಿಮ್ಮಿಬ್ಬರಿಗೂ ಒಬ್ರಂದ್ರೆ ಒಬ್ರು ಇಷ್ಟ ಅಂತ ನನಗ್ ಗೊತ್ತು. ಆದ್ರೆ ನೀವಿಬ್ರು ದೊಡ್ಡವರಾಗ್ತಿದ್ದೀರಾ. ನೀವು ಕೆಲ್ಸ ಮಾಡ್ಬೇಕು. ನಿಮ್ಮ ಜೀವನನ ನೀವೇ ನೋಡ್ಕೋಬೇಕು ಮಕ್ಕಳ. ಅಯ್ಯೋ ಅಮ್ಮ, ಮತ್ತೆ ಶುರು ಮಾಡಿದ್ಯಾ? ಅಯ್ಯೋ ಬಾ, ನಾವಿಲ್ಲಿಂದ ಹೋಗ್ಬಿಡೋಣ. ಇಲ್ಲಾಂದ್ರೆ ಅಮ್ಮ ಇದನ್ನ ನಿಲ್ಸೋದೇ ಇಲ್ಲ. ಹಂಗಂತ ಹೇಳ್ತಾ ಇಬ್ರು ದೇವತೆಗಳು ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ಮತ್ತೆ ದೇವಕನ್ಯೆ ಬೇಜಾರಾಗಿ ಅಲ್ಲಿಂದ ಒಳಗಡೆ ಹೋಗ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಸ್ವರ್ಗಲೋಕದಲ್ಲಿ ಒಂದು ರಾಕ್ಷಸನು ಬರ್ತಾನೆ. ಅಲ್ಲಿರುವ ಹೂಗಳನ್ನೆಲ್ಲ ತುಳಿದು ಹಾಳ್ ಮಾಡಿ ಅಲ್ಲಿಂದ ನಡ್ಕೊಂಡ್ ಬರ್ತಿರ್ತಾನೆ. ಈ ವನವನ್ನ ತುಳಿಯೋಕೆ ಎಷ್ಟು ಆನಂದ ಆಗ್ತಾ ಇದೆ. ಇನ್ನು ಇಲ್ಲಿ ದೇವಕನ್ಯರನ್ನು ತುಳಿದ್ಬಿಟ್ರೆ ಇನ್ನು ಎಷ್ಟು ಆನಂದ ಆಗ್ಬೋದು. ಈ ಶಬ್ದ ಕೇಳಿ ಎಲ್ಲಾ ದೇವತೆಗಳು ಆಚೆ ಬಂದು ನೋಡ್ತಾರೆ. ಇಷ್ಟು ದೊಡ್ಡ ರಾಕ್ಷಸ ನಮ್ಮ ಸ್ವರ್ಗಲೋಕದಲ್ಲಿ ಏನ್ ಮಾಡ್ತಿದ್ದಾನಮ್ಮ? ನಮಗ್ ನೋಡ್ತಿದ್ರೇನೆ ಭಯ ಆಗ್ತಿದೆ. ನೀವೇನು ಯೋಚನೆ ಮಾಡ್ಬೇಡಿ ಮಕ್ಕಳ. ನಮ್ಮ ಮಾಯಾ ಶಕ್ತಿಯಿಂದ ನಾವು ಇವನ್ನ ನಾಶ ಮಾಡೋಣ. ಆದ್ರೆ ಅಮ್ಮ, ಇವನು ನೋಡೋದಕ್ಕೆ ತುಂಬಾ ಭಯಂಕರವಾಗಿದ್ದಾನೆ. ಇವನ್ನ ನಾವೆಂಗಮ್ಮ ನಾಶ ಮಾಡೋದು? ಭಯ ಪಟ್ರೆ ಏನು ಸಾಧಿಸಕ್ಕಾಗಲ್ಲ. ಕಾಮಾಗಿದ್ದು ಯೋಚನೆ ಮಾಡೋಣ. ಎಲ್ಲಾ ದೇವತೆಗಳ ಮಾತನ್ನ ಕೇಳಿ ರಾಕ್ಷಸ ಹೀಗಂತಾನೆ. ನೀನು ಈ ಪುಟ್ಟ ಹುಡುಗಿರ ಇಟ್ಕೊಂಡು ನನ್ ಮುಂದೆ ಹೇಗ್ ನಿಲ್ತೀಯ? ನೀನು ಈ ಪುಟ್ಟ ಹುಡುಗಿರ ಕರ್ಕೊಂಡು ಈ ಸ್ವರ್ಗನ ಬಿಟ್ಟು ಹೋಗ್ಲೇಬೇಕು. ಯಾಕಂದ್ರೆ ನಾನು ಈ ಸ್ವರ್ಗನ ನಾನ್ ಆಳ್ತೀನಿ. ಅರೆ ಮೂರ್ಖ, ನೀನೇನು? ಯಾರ ಈ ಸ್ವರ್ಗಲೋಕಕ್ಕೆ ಬಂದ್ರು ನಾವು ಬಿಡೋದಿಲ್ಲ. ಅವ್ರನ್ನ ನಾಶ ಮಾಡ್ತೀವಿ. ಹಂಗಂತ ಹೇಳಿ ಅವರಿಬ್ಬರ ಮಧ್ಯೆ ದೊಡ್ಡ ಯುದ್ಧನೇ ನಡೆಯುತ್ತೆ. ಸ್ವಲ್ಪ ಹೊತ್ತು ರಾಕ್ಷಸರ ಹತ್ರ ಎದುರಿಸಿ ಜಗಳ ಮಾಡಿದ್ಮೇಲೆ ಅವರಿಬ್ರು ಬಿದ್ಬಿಡ್ತಾರೆ. ಏನಾಯ್ತು ದೇವಕನ್ಯರೇ, ನಿಮ್ಮ ಮಾತ್ರ ಶಕ್ತಿ ಎಲ್ಲ ಮುಗ್ದೋಯ್ತಾ? ನಾವು ನಿನ್ನನ್ನ ಗೆಲ್ಲಕ್ ಬಿಡೋದಿಲ್ಲ. ಸ್ವರ್ಗಲೋಕ ನಮ್ದು, ನಿಂದಾಗಕ್ಕೆ ಬಿಡೋದಿಲ್ಲ. ಯುದ್ಧದ ಶಬ್ದ ಕೇಳಿದ ತಕ್ಷಣ ರಾಣಿ ದೇವತೆ ಬೇರೆ ದೇವತೆಗಳನ್ನ ಕರ್ಕೊಂಡು ಅವರ ರಾಜಮಹಲಿಂದ ಬರ್ತಾಳೆ. ಸೋಲನ್ನು ಕಂಡಲಿರುವ ಈ ಯುದ್ಧ ರಾಣಿಯ ಸಹಾಯದಿಂದ ಗೆಲ್ಲುತ್ತೆ. ಆದ್ರೆ ಒಂದ್ ವಿಷಯ ತಿಳಿದು ರಾಣಿ ದೇವತೆಗೆ ತುಂಬಾ ಕೋಪ ಬರುತ್ತೆ. ಯುದ್ಧದ ಸಮಯದಲ್ಲಿ ಮಿಂಚಿನ ದೇವತೆ ಮತ್ತೆ ನೀರಿನ ದೇವತೆ ಅಲ್ಲಿ ಇರೋದಿಲ್ಲ. ನೋಡಿದ್ಯಾ, ಇಷ್ಟ ದೊಡ್ಡ ಯುದ್ಧ ನಡೀತಿದೆ, ಆದ್ರೆ ಅವರಿಬ್ರು ಇಲ್ಲಿಲ್ಲ. ನಾನ್ ನೀಡೋ ಶಾಪದಿಂದ ಯಾರು ಅವ್ರನ್ನ ಕಾಪಾಡಕ್ಕಾಗಲ್ಲ. ಹಿಂಗೆಲ್ಲ ಏನೋ ಮಾಡ್ಬೇಡಿ ರಾಣಿ ದೇವತೆ, ನಾನ್ ನಿಮ್ಗೆ ಕೈ ಎತ್ತು ಮುಗಿತೀನಿ. ಅವರಿಬ್ರಿಗೂ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಗ್ಲೇಬೇಕು. ಇದು ನನ್ನ ಶಾಸನ. ನಾನ್ ಹೇಳಿದ್ದೆ ಇಲ್ಲಿ ನಡಿಬೇಕು. ಅಷ್ಟ್ರಲ್ಲಿ ಮಿಂಚಿನ ದೇವತೆ ಮತ್ತೆ ನೀರಿನ ದೇವತೆ ಹಾಡಾಡ್ಕೋತ ನಗ್ತಾ ಅಲ್ಲಿ ಬರ್ತಾರೆ. ಅಲ್ಲಿ ನಡೆದಿರುವ ಯುದ್ಧನ ನೋಡಿ ಅವರಿಬ್ರು ಶಾಕ್ ಆಗ್ತಾರೆ. ಅಮ್ಮ, ಏನಾಯ್ತಮ್ಮ? ತುಫಾನ್ ಏನಾದ್ರೂ ಬಂತ? ಇಲ್ಲಿ ಏನ್ ಹಿಂಗಾಗಿದೆ? ಈ ಸಾಮಾನೆಲ್ಲ ಹೆಂಗ್ ಬಿದ್ದಿದೆ ಅಲ್ವಾ? ಇವಾಗ ಬರುತ್ತೆ ತುಫಾನ್ ನೋಡಿ. ನೀವಿಬ್ರು ಮಾಡಿರುವ ತಪ್ಪಿಗೆ ನಿಮ್ಮಿಬ್ಬರಿಗೂ ಶಿಕ್ಷೆ ಸಿಗ್ಲೇಬೇಕು. ನಾವೇನು ಮಾಡಿಲ್ಲ, ಶಿಕ್ಷೆನ ನಾವ್ಯಾಕೆ ಅನುಭವಿಸ್ಬೇಕು? ಅದನ್ ಕೇಳಿದ ತಕ್ಷಣ ದೇವತೆಯ ತಾಯಿ ಅಂತಾಳೆ, ಬೇಡ, ದಯವಿಟ್ಟು ಅವ್ರಿಗೆ ಏನು ಶಿಕ್ಷೆ ಕೊಡ್ಬೇಡಿ. ದಯವಿಟ್ಟು ಅವ್ರನ್ನ ಕ್ಷಮಿಸಿ. ಶಿಕ್ಷೆ ಅವ್ರಿಗೆ ನೀಡ್ಲೇಬೇಕು. ಇವರ ಶಿಕ್ಷೆ ಏನಂದ್ರೆ, ಇವತ್ತಿಂದ ಈ ಇಬ್ರು ದೇವತೆಗಳು ಯಾವಾಗ್ಲೂ ಒಟ್ಟಿಗಿರಕ್ಕಾಗಲ್ಲ. ಸದಾ ಬೇರೆ ಹಾಗೆ ಇರ್ತಾರೆ. ನೀರಿನ ದೇವತೆ ಯಾವಾಗ್ಲೂ ಭೂಮಿಯಲ್ಲೇ ಇರ್ಬೇಕು. ಮತ್ತೆ ಮಿಂಚಿನ ದೇವತೆ ಇಲ್ಲೇ ಸ್ವರ್ಗದಲ್ಲೇ ಇರ್ತಾಳೆ. ಅದು ಬೇರೆ ದೇವತೆಗಳ ಹತ್ರದಿಂದ ದೂರ. ಇದೆಲ್ಲಾ ಕೇಳಿ ದೇವತೆಗಳು ಅಳಕ್ ಶುರು ಮಾಡ್ತಾರೆ. ನಮ್ಮನ್ನ ಕ್ಷಮಿಸಿ, ಇನ್ಮೇಲೆ ಈ ರೀತಿಯಾದ ತಪ್ಪು ನಾನು ಯಾವಾಗ್ಲೂ ಮಾಡಲ್ಲ. ನನ್ನ ಶಾಪ ಬದ್ಲಾಗೋದಿಲ್ಲ.
ಸದಾ ನಿಮ್ಗೆ ಈ ಶಾಪದಿಂದಾನೇ ಬದುಕ್ಬೇಕು. ಅವಾಗಿಂದ ನೀರಿನ ದೇವತೆ ಭೂಮಿಯಲ್ಲಿ ಬಂದು ಜೀವಿಸ್ತಿದ್ಲು, ಮತ್ತೆ ಮಿಂಚಿನ ದೇವತೆ ತುಂಬಾ ಶಾಂತಿಯಾಗಿ ಸ್ವರ್ಗದಲ್ಲೇ ಜೀವಿಸ್ತಾ ಇದ್ಲು. ಇಬ್ರು ಅಕ್ಕ ತಂಗಿಯರು ಬೇರೆ ಆದ್ಮೇಲೆ ಹಗಲು ರಾತ್ರಿ ಅಳ್ತಿದ್ರು. ಒಂದಿನ ಅವಳ ಅಮ್ಮ ಹತ್ರ ಹೀಗಂತಾಳೆ, ಅಮ್ಮ, ನೀರಿನ ದೇವತೆಯ ಜ್ಞಾಪಕ ಜಾಸ್ತಿ ಬರ್ತಿದೆ. ಅಲ್ಲವಳು ಹೆಂಗ್ ಜೀವನ ಸಾಗಿಸ್ತಿದ್ದಾಳೆ ಅಂತಾನೆ ನನಗೆ ಗೊತ್ತಿಲ್ಲ ಅಮ್ಮ. ದೇವತೆಯ ತಾಯಿ ಮತ್ತೆ ಎಲ್ಲಾ ದೇವತೆಗಳು ರಾಣಿಯ ಕಾಲ್ ಮೇಲೆ ಬಿದ್ದು ಕೇಳ್ಕೊತಾರೆ. ಎಲ್ಲರೂ ತುಂಬಾನೇ ಬೇಜಾರಾಗಿರ್ತಾರೆ. ರಾಣಿಯವ್ರೆ, ನೀವು ಒಂದು ತಾಯಿ ಅಲ್ವಾ? ಈ ತಾಯಿಯ ಕಷ್ಟ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ನ ಈ ದೇವತೆಗಳನ್ನ ದಯವಿಟ್ಟು ಕ್ಷಮಿಸಿ. ಒಂದ್ಸಲ ಕ್ಷಮಿಸಿ ದೇವತೆ. ನಾವೆಲ್ಲರೂ ಇವರಿಬ್ರು ಇಲ್ದೆ ಬದುಕಕ್ಕಾಗಲ್ಲ. ನನ್ನನ್ನ ಕ್ಷಮಿಸಿ ದೇವತೆಗಳೇ. ನಾನು ಕೋಪದಲ್ಲಿ ಆ 2 ದೇವತೆಗಳು ಮಕ್ಕಳು ಅನ್ನೋದನ್ನ ಮರ್ತೋಗ್ಬಿಟ್ಟೆ. ಆದ್ರೆ ಈ ಶಾಪನ ವಾಪಸ್ ತಗೊಳಕ್ಕಾಗಲ್ಲ. ಆದ್ರೆ ಸ್ವಲ್ಪ ಕಡಿಮೆ ಮಾಡಬಹುದು. ಅದು ಹೇಗಾಗುತ್ತೆ? ಇವತ್ತಿನಿಂದ ಯುಗಗಳವರೆಗೂ ಯಾವಾಗೆಲ್ಲ ಮಿಂಚಿನ ದೇವತೆಗೆ ನೀರಿನ ದೇವತೆನ ನೋಡ್ಬೇಕು ಅಂತ ಅನ್ಸುತ್ತೋ ಅವಾಗೆಲ್ಲ ಮಿಂಚಿನ ದೇವತೆ ನೀರಿನ ದೇವತೆನೆ ಹೋಗಿ ನೋಡ್ಬರ್ಬೋದು. ಅವರಿಬ್ಬರ ಪ್ರೀತಿಯನ್ನ ನೋಡಿ ಆಕಾಶದಲ್ಲಿರುವ ಮೋಡಗಳು ಕಣ್ಣೀರ್ ಬಿಡುತ್ತೆ. ತುಂಬಾ ತುಂಬಾ ಧನ್ಯವಾದ. ನಾವೆಲ್ಲರೂ ನಿಮ್ಮ ಈ ಸಹಾಯನ ಯಾವಾಗ್ಲೂ ಮರೆಯಲ್ಲ. ಅಷ್ಟೇ, ಇನ್ನೇನ್ ಬೇಕಾಗಿತ್ತು? ಮಿಂಚಿನ ದೇವತೆ ಯಾವಾಗೆಲ್ಲ ನೀರಿನ ದೇವತೆನ ನೋಡ್ಬೇಕಂತ ಆಗತ್ತೋ ಆವಾಗ ಹೋಗಿ ನೋಡ್ತಿದ್ಲು. ಮತ್ತೆ ಈ ಅಕ್ಕ ತಂಗಿಯ ಪ್ರೀತಿ ನೋಡಿ ಮೋಡಗಳೇ ಕರಗಿ ಕಣ್ಣೀರ್ ಬಿಡ್ತಿತ್ತು. ಮತ್ತೆ ಅವಾಗಿಂದ ಭೂಮಿ ಮೇಲೆ ಮನುಷ್ಯರ ಜೀವನ ಪ್ರಾರಂಭ ಆಗುತ್ತೆ. ಬಹಳ ಸಮಯದ ಹಿಂದಿನ ಮಾತು. ಯುನಾನಿ ಎಂಬ ದೇಶವನ್ನು ಒಬ್ಬ ರಾಜ ಆಳ್ತಾ ಇದ್ದ. ರಾಜನ ಹೆಸರು ಜಸ್ಟಿನ್ ಆಗಿತ್ತು. ಅವನಿಗೆ ಬಲು ಸುಂದರವಾಗಿರುವ ಒಬ್ಳು ಮಗಳಿದ್ಲು. ಅವಳ ಹೆಸರು ಸ್ಟೆಫನಿ ಆಗಿತ್ತು. ಅವಳು ಮದ್ವೆ ಪ್ರಾಯಕ್ಕೆ ಬಂದಾಗ ರಾಜ ಅವಳ ಹತ್ರ ಹೋಗಿ ಮದ್ವೆ ವಿಷಯನ ಮಾತಾಡ್ದ. ಸ್ಟೆಫನಿ, ನೀವು ನಮ್ಮ ಒಬ್ಳೆ ಮಗಳು. ನಾವು ನಿಮ್ಮನ್ನ ತುಂಬಾನೇ ಪ್ರೀತಿಸ್ತೀವಿ. ಈಗ ನನಗನ್ನಿಸ್ತಾ ಇದೆ ನಿಮ್ಮ ಮದ್ವೆಗೆ ಒಳ್ಳೆ ಹುಡುಗನ್ನ ಹುಡುಕ್ಬೇಕು ಅಂತ. ಯಾಕಂದ್ರೆ ನೀವೀಗ ಮದ್ವೆಗೆ ಯೋಗ್ಯರಾಗಿದ್ದೀರಾ. ಇದ್ರ ಬಗ್ಗೆ ನಿಮ್ದೇನಾದ್ರೂ ಅಭಿಪ್ರಾಯ ಇದ್ರೆ ಧೈರ್ಯವಾಗಿ ಹೇಳ್ಬೋದು. ಅಪ್ಪ, ನಾನ್ ಏನ್ ಅನ್ಕೋತಿದ್ದೀನಂದ್ರೆ ನನ್ ಮದ್ವೆ ಒಂದ್ ದೊಡ್ಡ ರಾಜಕುಮಾರರ ಜೊತೆ ಬೇಡ ಅಪ್ಪ. ಒಂದು ಸಾಧಾರಣವಾದ ಹುಡುಗ. ಅವನನ್ನ ಸಂತೋಷವಾಗಿಟ್ಕೋಬೇಕು. ಅವನ್ಗೇನ್ ಮಾಡಿದ್ರೆ ನಾನ್ ಸಂತೋಷವಾಗಿರ್ತೀನಿ ಅಂತ ತಿಳಿಬೇಕಪ್ಪ. ನನ್ಗೆ ಮರ್ಯಾದೆ ಕೊಡ್ಬೇಕು. ಹಾಗಾದ್ರೆ ನೀವು ಸ್ವಯಂವರದ ಬಗ್ಗೆ ಮಾತಾಡ್ತಿದ್ದೀರಾ. ಸರಿ, ನಾನು ಇದನ್ನ ರಾಜ್ಯದಾದ್ಯಂತ ಘೋಷಣೆ ಮಾಡಿಸ್ತೀನಿ. ಯಾವುದೇ ಹುಡುಗ ಮದ್ವೆಗೆ ಅರ್ಹನಿದ್ರೆ ಅವನು ನನ್ನ ಮಗಳನ್ನ ಮೆಚ್ಚಿಸೋದ್ರಲ್ಲಿ ಸಫಲನಾದ್ರೆ ನಾನು ನನ್ನ ಮಗಳ ಮದ್ವೆ ಅವನ್ ಜೊತೆನೆ ಮಾಡಿಸ್ತೀನಿ. ಹೌದು ಮಹಾರಾಜ, ನೀವು ಸರಿಯಾಗಿ ಹೇಳಿದ್ರಿ. ನಾವು ಈ ತರದ ಒಂದು ಸ್ವಯಂವರನೇ ನಡೆಸ್ಬೇಕು. ಹಂಗಿದ್ರೆ ಅದಕ್ಕೆ ಲಾಯಕ್ಕಾದವರು ನನ್ಗೆ ಖಚಿತವಾಗಿ ಸಿಗ್ತಾರೆ. ಅಂತಹ ಒಂದು ಹುಡುಗ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ ಅಲ್ವಾಪ್ಪ? ರಾಜನು ತನ್ನ ರಾಜ್ಯದಲ್ಲಿ ಘೋಷಣೆ ಮಾಡಿಸ್ದ. ಯಾವುದೇ ಮದ್ವೆ ಆಗಲ್ಲರ್ಹ ಹುಡುಗ ರಾಜ್ಕುಮಾರಿ ಸ್ಟೆಫ್ನಿಗೋಸ್ಕರ ಏನಾರು ತಂದು ಅಥವಾ ಏನಾದ್ರೂ ಮಾಡಿ ರಾಜ್ಕುಮಾರಿಯನ್ನು ಮೆಚ್ಚಿಸಿದ್ರೆ ಅವನಿಗೆ ತನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ ಘೋಷಣೆ ಮಾಡಿಸ್ದ. ಅದೇ ದೇಶದ ಒಂದು ಸುತ್ತೂರು ಗ್ರಾಮದಲ್ಲಿ ಇಬ್ರು ಸಹೋದರರಿದ್ರು. ಅವರಲ್ಲಿ ಟಾಮ್ ದೊಡ್ಡವನು ಮತ್ತು ಹ್ಯಾನ್ಸ್ ಚಿಕ್ಕವನು. ಟಾಮ್ ಒಂದ್ ವಿಷಯನ ಪತ್ತೆ ಹಚ್ಚದ. ಅದೇನಂದ್ರೆ ರಾಜ್ಕುಮಾರಿಗೆ ಹಸಿರು ಸೇಬು ಇಷ್ಟವಾಗುತ್ತೆ ಅಂತ. ಹಸಿರು ಸೇಬು ಟಾಮ್ ಮತ್ತು ಹ್ಯಾನ್ಸ್ ಇದ್ದ ಜಾಗದಲ್ಲಿ ಮಾತ್ರ ಬೆಳೆಯುತ್ತಿತ್ತು. ಟಾಮ್ ನಿರ್ಧರಿಸಿದ ತನ್ನ ಹೊಲದಲ್ಲಿ ಬೆಳೆದಂತ ಹಸಿರು ಸೇಬನ್ನ ರಾಜ್ಕುಮಾರಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ. ಈ ವಿಷಯದ ಬಗ್ಗೆ ತನ್ನ ತಮ್ಮನಾದ ಹ್ಯಾನ್ಸ್ ಜೊತೆ ಕೂಡ ಮಾತಾಡ್ದ. ನಾನು ಪತ್ತೆ ಹಚ್ಚಿದ್ದೀನಿ ಹ್ಯಾನ್ಸ್. ರಾಜ್ಕುಮಾರಿ ಸ್ಟೆಫ್ನಿಗೆ ಹಸಿರು ಸೇಬು ತುಂಬಾನೇ ಇಷ್ಟ ಆಗತ್ತೆ ಅಂತ. ನಾನು ರಾಜ್ಕುಮಾರಿನ ಮದ್ವೆ ಆಗ್ಬೇಕು. ಆದ್ರಿಂದ ನಾನು ಒಂದು ಹಸಿರು ಸೇಬಿಂದ ತುಂಬಿರೋ ಒಂದು ಬಂಡಿಯನ್ನ ತೆಗೆದುಕೊಂಡು ರಾಜ್ಕುಮಾರಿಯ ಅರಮನೆಗೆ ಹೋಗ್ತೀನಿ. ನನ್ಗೆ ವಿಶ್ವಾಸ ಇದೆ ಅವಳು ಈ ಸೇಬಿಂದ ತುಂಬಿರೋ ಬಂಡಿ ನೋಡಿ ತುಂಬಾನೇ ಖುಷಿ ಆಗ್ತಾಳೆ ಮತ್ತು ಅವಳು ನನ್ನನ್ನ ಮದ್ವೆ ಕೂಡ ಆಗ್ತಾಳೆ. ಈ ವಿಚಾರ ನನಗೇನಷ್ಟು ಹಿಡಿಸ್ಲಿಲ್ಲ ಟಾಮ್. ತನ್ಗೆ ಇಷ್ಟ ಇರೋ ಒಂದ್ ಸೇಬ್ ತಗೊಂಡು ಒಂದು ಹುಡುಗನ್ನ ಹೇಗ್ ಮದ್ವೆ ಆಗ್ತಾಳೆ? ಸೇಬೇನೋ ಅವಳಿಗೆ ಇಷ್ಟ ಆಗ್ಬೋದು, ಆದ್ರೆ ಇದೇ ಮದ್ವೆಗೆ ಕಾರಣ ಆಗತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಇದನ್ ಬಿಟ್ಟು ಬೇರೆ ಏನಾದ್ರೂ ನೀನು ಯೋಚನೆ ಮಾಡೋದು ಸೂಕ್ತ ಅನ್ಸುತ್ತೆ. ಹುಡ್ಗಿನ್ ಮೆಚ್ಚೋದು ಹೇಗೆ ಅಂತ ನಿನ್ಗೇನ್ ಗೊತ್ತು? ಇದುವರೆಗೂ ನಿನ್ ಜೊತೆ ಆದ್ರ ಹುಡ್ಗಿ ಚೆನ್ನಾಗಿ ಮಾತಾಡಿದಾಳ. ನನಗ್ ಗೊತ್ತು ಈ ಸೇಬುಗಳನ್ನ ಸ್ವೀಕರಿಸಿ ರಾಜ್ಕುಮಾರಿ ಸ್ಟೆಫ್ನಿ ತುಂಬಾನೇ ಮೆಚ್ತಾರೆ ಅಂತ, ಮತ್ತೆ ನನ್ ಜೊತೆ ಮದ್ವೆ ಆಗೋಕೆ ಖಂಡಿತ ಒಪ್ಕೋತಾರೆ ಅಂತ. ಈಗ ಟಾಮ್ ರಾಜ್ಕುಮಾರಿಯನ್ನ ಮೆಚ್ಚೋಕೆ ತನ್ನ ಕುದುರೆ ಬಂಡಿಯಲ್ಲಿ ಹಸಿರು ಸೇಬನ್ನ ತುಂಬಿಸ್ಕೊಂಡು
ಅರಮನೆ ಕಡೆ ಹೊರಟ. ಹೀಗೆ ರಾಜ್ಕುಮಾರಿಯಗೋಸ್ಕರ ಸೇಬನ್ನು ತೆಗೆದುಕೊಂಡು ಹೋಗುವಾಗ ಅವನಿಗೆ ದಾರಿಯಲ್ಲಿ ಒಬ್ಬ ಮುದುಕ ಸಿಗ್ತಾನೆ ಮತ್ತು ಅವನು ಟಾಮ್ನ ಕೇಳ್ತಾನೆ, ಅರೆ 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 ಅಣ್ಣ ಅಣ್ಣ, ನಿನ್ನ ಕುದುರೆ ಬಡ್ಡಿನ ಸ್ವಲ್ಪ ನಿಲ್ಸಪ್ಪ. ಈ ಕುದುರೆ ಬಡ್ಡಿಲಿ ಇಲ್ಲೇ ಸ್ವಲ್ಪ ಬುದ್ಧಿ ಬಿಡ್ಬೋದ ಅಣ್ಣ? ಆಗಲ್ಲಪ್ಪ, ನಿನ್ನ ಈ ಬಂಡಿಲೆಲ್ಲ ಕೂರ್ಸಕ್ಕಾಗಲ್ಲ. ಯಾಕಡ ಹತ್ತದೇ ತುಪ್ಸ್ಕೊಂಡು ಹೋಗ್ತಿದ್ಯಾ ಈ ಬಡ್ಡಿಲಿ? ನನ್ ಕುದುರೆ ಬಂಡಿಲಿ ಕಸ ತುಂಬಿದೆ. ಈ ಕಸದ ಮೇಲೆ ಕೂರ್ತೀಯ ಹೇಳು? ಅವಾಗ್ಲೇ ಹೇಳದ್ನಲ್ಲ ಆಗಲ್ಲ ಅಂತ. ಪದೇ ಪದೇ ನನ್ಗೆ ಇಲ್ಲಿ ಸಮಯ ವ್ಯರ್ಥ ಮಾಡಿಸ್ಬೇಡ. ಸರಿ, ನನ್ಗೆ ಹೊತ್ತಾಗಿದೆ. ಹೌದಾ? ನೀನು ಹೇಗ್ ಹೇಳಿದ್ಯೋ ಹಾಗೆ ಆಗ್ಲಿ. ಅರಮನೆಯನ್ನು ಸೇರಿ ಟಾಮ್ ತನ್ನ ಕುದುರೆ ಬಂಡಿಯನ್ನು ತೆಗೆದು ನೋಡಿದಾಗ ಅದರಲ್ಲಿ ಸೇಬಿನ ಬದಲು ಬರೀ ಕಸಾನೆ ತುಂಬಿಟ್ಟಿತ್ತು. ರಾಜನು ಕೋಪದಿಂದ ಅವನನ್ನ ಬಂಧಿಸ್ಬಿಟ್ಟ. ಟಾಮ್ನ ತಮ್ಮ ಹ್ಯಾನ್ಸ್ ತುಂಬಾನೇ ಒಳ್ಳೆಯ ಮತ್ತು ನಿಷ್ಠಾವಂತ ವ್ಯಕ್ತಿ ಆಗಿದ್ದ. ಬಹಳ ದಿನಗಳು ಕಳೆದ್ರು ಟಾಮ್ ಮತ್ತೆ ಮನೆಗೆ ಮರಳಿ ಬರಲಿದ್ದನ್ನ ಕಂಡು ಹೆನ್ಸ್ಗೆ ತುಂಬಾನೇ ಚಿಂತೆ ಆಗಿತ್ತು. ಬಹಳ ದಿನ ಆದ್ವಲ್ಲ, ಇನ್ನೂ ಟಾಮ್ ಯಾಕೆ ಮನೆಗೆ ಬರ್ಲಿಲ್ಲ? ಏನೋ ಅನಾಹುತ ಆಗಿದೆ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡ್ತೀನಿ, ಅರಮನೆಗೆ ಹೋಗೋದು ಒಳ್ಳೇದನ್ಸುತ್ತೆ. ಟಾಮ್ಗೆ ಏನಾಗಿದೆ ಅಂತ ಆದ್ರೂ ಗೊತ್ತಾಗುತ್ತೆ. ಹ್ಯಾನ್ಸ್ ಅರಮನೆಗೆ ಹೊರಡೋಕೆ ತನ್ನ ಕುದುರೆಯನ್ನೇರಿ ಅದನ್ನ ಓಡಿಸ್ತಾ ಹೋಗ್ತಾ ಇರ್ತಾನೆ. ಆಗ ಅವನಿಗೂ ಕೂಡ ದಾರಿಯಲ್ಲಿ ಅದೇ ಮುದುಕ ಸಿಗ್ತಾನೆ. ಹ್ಯಾನ್ಸ್ ತನ್ನ ಕುದುರೆಯನ್ನ ನಿಲ್ಲಿಸಿ ಆತನ ಬಳಿ ಕೇಳುತ್ತಾನೆ, ತಾತ, ನನ್ನ ಅಣ್ಣನ ಬಗ್ಗೆ ನೀವೇನಾದ್ರೂ ಹೇಳ್ಬೋದಾ? ನಾನು ಅವನನ್ನ ಹುಡುಕ್ತಾ ಹೋಗ್ತಿದ್ದೀನಿ. ನಿನ್ ಸಹೋದರನ ಬಗ್ಗೆ ಗುರ್ತೇನಾದ್ರೂ ಇದ್ರೆ ಹೇಳಪ್ಪ. ಆಮೇಲೆ ನಾನೇನಾದ್ರೂ ಅವನ ಬಗ್ಗೆ ಹೇಳ್ಬೋದಲ್ವಾ? ಅವನು ಸ್ವಲ್ಪ ದಿನಕ್ಕಿಂತ ಮುಂಚೆ ಇದೇ ದಾರಿಲಿ ಒಂದ್ ಕುದುರೆ ಬಂಡಿ ತಗೊಂಡು ಹೋಗಿದ್ದ. ಉದ್ದ ಕೂದಲು ಬಿಟ್ಟಿದ್ದಾನೆ, ಮತ್ತೆ ಸ್ವಭಾವದ ಸ್ವಲ್ಪ ಜಂಬ ಕೂಡ ಇದೆ. ನೆನಪನ್ನಪ್ಪ, ನೋಡೋಕೊಳೆ ಹುಚ್ಚುನ್ ತರ ಇದ್ನಪ್ಪ. ನೆಟ್ಟಿಗೆ ಮಾತು ಕೂಡ ಆಡ್ಲಿಲ್ಲ. ಹಾಗೆ ಹೋಗಿದ್ದನ್ನ ನಾನು ನೋಡಿದ್ದೀನಿ, ಆದ್ರೆ ವಾಪಸ್ ಬರೋದನ್ನ ನಾನು ನೋಡಿಲ್ಲಪ್ಪ. ನಾನು ಪೂರ್ತಿ ಸಮಯ ಇಲ್ಲೇ ಇರ್ತೀನಿ ಮಗ. ಅದಕ್ಕೆ ಎಷ್ಟು ವಿಶ್ವಾಸದಿಂದ ನಿನ್ನ ಹತ್ರ ಹೇಳ್ತಿದ್ದೀನಿ. ಹಾಗಾದ್ರೆ ಅವನು ಅರಮನೆಯಲ್ಲಿ ಏನಾದ್ರೂ ಇರ್ಬೋದಾ? ಅಯ್ಯೋ, ನಾನೀಗ ಶೀಘ್ರವೇ ಅರಮನೆಗೆ ಹೋಗ್ಬೇಕು. ಹ್ಯಾನ್ಸ್ ತನ್ನ ಕುದುರೆಯನ್ನ ತುಂಬಾನೇ ಜೋರಾಗಿ ಓಡಿಸ್ತಾ ಅರಮನೆಯನ್ನ ತಲುಪ್ದ. ಅಲ್ಲಿಗೆ ಹೋದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ತನ್ನ ಸಹೋದರ ಟಾಮ್ ರಾಜರ ಬಂಧನದಲ್ಲಿದ್ದಾನೆ ಅಂತ. ಆಗ ಹ್ಯಾನ್ಸ್ ರಾಜರ ಮುಂದೆ ಹೋಗಿ ನಿಂತು ತನ್ನ ಕಷ್ಟಗಳನ್ನ ಹೇಳ್ತಾರೆ. ಮಹಾರಾಜರೇ, ನನ್ನ ಸಹೋದರ ಟಾಮ್ ತನ್ನ ಕುದುರೆ ಬಂಡಿಯಲ್ಲಿ ಹಸಿರು ಸೇಬ್ನ ತುಂಬಿಕೊಂಡು ರಾಜ್ಕುಮಾರಿನ ಮೆಚ್ಚೋಕೆ ಅಂತ ಅರಮನೆಗೆ ಬಂದಿದ್ದ. ಅವರು ರಾಜ್ಕುಮಾರಿನ ಮೆಚ್ಚೋದ್ರಲ್ಲಿ ಅಸಫಲರಾಗಿದ್ರೆ ನೀವು ಅವ್ರನ್ನ ಮನೆಗೆ ಕಳ್ಸೋದ್ ಬಿಟ್ಟು ಬಂಧನದಲ್ಲಿ ಯಾಕೆ ಇಟ್ಟಿದ್ದೀರಾ ಅಂತ ಕೇಳ್ಬೋದಾ? ನೀನೇನ್ ಹೇಳ್ತಿದೆ ಹುಡ್ಗ? ನಿನ್ನ ಸಹೋದರ ಟಾಮ್ ನನ್ನ ಪುತ್ರಿಯನ್ನ ಮೆಚ್ಚೋಕೆ ಅವಳಿಗೆ ಇಷ್ಟವಾಗಿರೋ ಹಸಿರು ಸೇವನ್ನ ಏನ್ ತೆಗೆದುಕೊಂಡು ಬಂದಿರ್ಲಿಲ್ಲ. ಅದ್ರ ಬದಲಾಗಿ ಅವನ ಬಂಡಿಯ ತುಂಬಾ ಕಸವನ್ನು ತುಂಬ್ಕೊಂಡ್ಬಂದಿದ್ದ. ಆ ಕಸದ ಬಂಡಿಯನ್ನ ಕಂಡು ನನಗೆ ತುಂಬಾನೇ ಕೋಪ ಬಂದು, ಒಬ್ಬ ವ್ಯಕ್ತಿ ಹೇಗೆ ನನ್ನ ಮಗಳನ್ನ ಮೆಚ್ಚೋಕೆ ಕಸವನ್ನು ತೆಗೆದುಕೊಂಡು ಬಂದು ಕೊಡ್ತಾನೆ ಅಂತ ಗೊತ್ತಾಗಿ ಅವನನ್ನ ಕಾರಾಗೃಹದ ಬಂಧನಕ್ಕೆ ಒಳಪಡಿಸಿದ್ದೀನಿ. ನೀವೇ ಹೇಳಿ ಮಹಾರಾಜ, ಪೂರ್ತಿ ದೇಶದಲ್ಲಿ ಯಾರಾದ್ರೂ ರಾಜ್ಕುಮಾರಿ ಸ್ಟೆಫ್ನಿನ ಮೆಚ್ಚೋಕೆ ಕಸ ತಗೊಂಡ್ ಬರ್ತಾರಾ? ನನಗನ್ನಿಸ್ದಂಗೆ ಇದರಲ್ಲಿ ಏನೋ ತಪ್ಪುಗ್ರಹಿಕೆ ಆಗಿದೆ ಅಂತ. ಕ್ಷಮಿಸಿ ಮಹಾರಾಜ, ಯಾವುದೇ ಕಾರಣದಿಂದ ನನ್ನ ಸಹೋದರ ರಾಜ್ಕುಮಾರಿ ಅವರ ಮನಸ್ಸಿಗೆ ನೋವು ಮಾಡಿದ್ರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಅಣ್ಣನ ಬಿಟ್ಬಿಡಿ. ಹಾಗಾದ್ರೆ ನಾನು ನಿನ್ನ ಸಹೋದರ ಟಾಮ್ನ ಬಿಡುತ್ತೇನೆ ಮತ್ತು ನನ್ನ ಮಗಳು ಸ್ಟೆಫ್ನಿ ಜೊತೆ ನಿನ್ನ ಮದ್ವೆ ಕೂಡ ಮಾಡಿಸ್ತೇನೆ. ಆದ್ರೆ ಗ್ರಿಫಿನ್ನ ರೆಕ್ಕೆ ಪುಕ್ಕನ ನೀನು ನನಗೆ ತಂದ್ಕೊಡ್ಬೇಕು. ಸರಿ ಮಹಾರಾಜ, ನನ್ನ ಸಹೋದರ ಟಾಮ್ನ ಬಿಡುಗಡೆಗಾಗಿ ನಾನು ಏನ್ ಮಾಡಕ್ಕಾದ್ರೂ ಸಿದ್ಧ. ಗ್ರಿಫಿನ್ ಒಂದು ಗರುಡದಂತ ಪಕ್ಷಿ, ಆದ್ರೆ ಅದರ ದೇಹ ಸಿಂಹದ ತರ ಇರುತ್ತೆ. ಇದು ಯುನಾನಿ ದೇಶದ ತುಂಬಾನೇ ಅಪರೂಪದ ಪಕ್ಷಿ. ಹ್ಯಾನ್ಸ್ ಗ್ರಿಫಿನ್ ಹುಡುಕ್ತಾ ಹೋಗ್ತಾನೆ.
ತುಂಬಾ ಸಮಯಗಳ ಕಾಲ ಹುಡುಕಾಟದ ನಂತರ ಅವನಿಗೆ ಗೊತ್ತಾಯ್ತು ಅದು ಒಂದು ಜಲಪಾತದ ಹಿಂದಿರುವ ಒಂದು ಗುಹೆಯಲ್ಲಿ ಕಾಣಸಿಗಲಿದೆ ಅಂತ. ಜಲಪಾತದ ಇನ್ನೊಂದು ಕಡೆಯಲ್ಲಿ ಅವನಿಗೆ ಒಬ್ಬ ಮನುಷ್ಯ ಸಿಗ್ತಾನೆ ಮತ್ತು ಅವನ್ ಹೇಳ್ತಾನೆ, ನೀನು ಯಾವ ಕಡೆ ಹೋಗ್ಬೇಕು ಅಂತಿದ್ಯೋ ಅಲ್ಲೊಂದು ಕ್ರೂರ ಪ್ರಾಣಿ ಗ್ರಿಫಿನ್ ಅಂತ ಇದೆ, ಆ ಕಡೆ ಮಾತ್ರ ಹೋಗಬೇಡ. ಹ್ಯಾನ್ಸ್ ಅವನ ಮಾತನ್ನ ಕೇಳ್ತಾ ಹಾಗೆ ಮುಂದೆ ಹೋಗ್ತಾನೆ. ಶೀಘ್ರವೇ ಹ್ಯಾನ್ಸ್ ಗುಹೆಯನ್ನ ತಲುಪೇ ಬಿಡ್ತಾನೆ. ಹ್ಯಾನ್ಸ್ ಒಂದು ಬದಿಯಲ್ಲೇ ಕೂತ್ಕೊಂಡು ಗ್ರಿಫಿನ್ನ ಎಲ್ಲಾ ಗುಣಲಕ್ಷಣಗಳನ್ನು ತಿಳ್ಕೊಂಡ. ಆಗ ಅವನಿಗೆ ಗೊತ್ತಾಯ್ತು ಗ್ರಿಫಿನ್ ಪ್ರತಿದಿನ ಸಂಜೆ ತನ್ನ ವಿಶಾಲವಾದ ರೆಕ್ಕೆಯನ್ನ ಚಾಚ್ತಾ ಇತ್ತು ಅಂತ, ಮತ್ತು ಅದರ 2 ಪುಕ್ಕಗಳು ನೆಲಕ್ಕೆ ಉದುರ್ತಾ ಇದ್ವು ಅಂತ. ಆದ್ರೆ ಆ ಪ್ರಾಣಿ ಬಿದ್ದ ಪುಕ್ಕಗಳನ್ನ ತಿಂತಾ ಇತ್ತು. ಒಂದು ದಿನ ಗ್ರಿಫಿನ್ ತನ್ನ ರೆಕ್ಕೆನ ಚಾಚೇ ಬಿಡ್ತು. ಆಗ ಗ್ರಿಫಿನ್ನ 2 ಪುಕ್ಕಗಳು ಕೂಡ ಉದುರಿದ್ವು. ಅದನ್ನ ಅದು ತಿನ್ನೋ ಅಷ್ಟರಲ್ಲೇ ಹ್ಯಾನ್ಸ್ ಅದಕ್ಕೆ ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ಹೊಡೆದ ಮತ್ತು ಮರೆಯಲ್ಲಿ ಕೂತ್ಕೊಂಡ. ಆ ಪ್ರಾಣಿ ಅಲ್ಲಿಂದ ಸರಿದ ತಕ್ಷಣ ಆ ಪುಕ್ಕಗಳನ್ನ ಎತ್ಕೊಂಡು ಹ್ಯಾನ್ಸ್ ಅಲ್ಲಿಂದ ಓಡ್ ಹೋದ. ಶೀಘ್ರವೇ ಹ್ಯಾನ್ಸ್ ರಾಜನ ಬಳಿ ಬಂದ ಮತ್ತು ರಾಜರ ಹತ್ರ ಹೇಳ್ದ, ಮಹಾರಾಜರೇ, ತೆಗೆದುಕೊಳ್ಳಿ, ನಾನು ಅಕ್ರೂರ ಪ್ರಾಣಿ ಗ್ರಿಫಿನ್ನ ರೆಕ್ಕೆನ ತೆಗೆದುಕೊಂಡ್ಬಂದಿದ್ದೀನಿ. ದಯವಿಟ್ಟು ಈಗ ನನ್ನ ಸಹೋದರನನ್ನು ಬಿಟ್ಬಿಡಿ. ಇಲ್ಲಿಯವರೆಗೆ ಯಾರು ಮಾಡಲಾಗದ ಕೆಲಸನ ನೀನು ಮಾಡಿ ತೋರಿಸಿದ್ದೀಯಾ. ನಿಶ್ಚಿತವಾಗ್ಲೂ ನೀನು ಶೂರ ಮತ್ತು ಬುದ್ಧಿವಂತ. ನಾನು ನಿನ್ನ ಸಹೋದರನನ್ನು ಸ್ವತಂತ್ರ ಮಾಡ್ತೀನಿ ಮತ್ತು ನನ್ನ ಪುತ್ರಿ ಸ್ಟೆಫ್ನಿ ಜೊತೆ ನಿನ್ನ ಮದ್ವೆ ಕೂಡ ಮಾಡಿಸ್ತೀನಿ. ಈ ರೀತಿ ಹ್ಯಾನ್ಸ್ಗೆ ತನ್ನ ಸಹೋದರ ಕೂಡ ಸಿಗ್ತಾನೆ ಮತ್ತು ಸ್ಟೆಫ್ನಿ ಜೊತೆ ವಿವಾಹ ಕೂಡ ಆಗುತ್ತೆ. ಈ ಕಥೆಯ ನೀತಿ ಏನಂದ್ರೆ, ಧೈರ್ಯದಿಂದ ನಾವೇನನ್ನಾದ್ರೂ ಗೆಲ್ಬೋದು ಅಂತ. ಸೋಮಾರಿ ಹುಡುಗಿ. ಬಹಳ ಹಿಂದೆ ರಾಣಿ ಆಳ್ವಿಕೆಯ ರಾಜ್ಯದಲ್ಲಿ ಜೆಲ್ಡಾ ಎಂಬ ಸೋಮಾರಿ ಹುಡುಗಿ ಇದ್ದಳು. ಜೆಲ್ಡಾಳ ಬಡ ತಾಯಿ ರಾಯಲ್ ಬೇಕರ್. ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ಅವಳು ಸುಸ್ತಾಗುವ ತನಕ ಕೆಲಸ ಮಾಡುತ್ತಿದ್ದಳು. ಚತುರ ರಾಣಿಯನ್ನು ಮೆಚ್ಚಿಸಲು ರುಚಿಕರವಾದ ಪೇಸ್ಟ್ರಿಗಳನ್ನು ಬೇಯಿಸುತ್ತಿದ್ದಳು. ಆದರೆ ಜೆಲ್ಡಾ ಸಹಾಯ ಮಾಡಲು ನಿರಾಕರಿಸಿದಳು. ಅವಳು ಯಾವುದೇ ರೀತಿಯ ಕೆಲಸವನ್ನು ಮಾಡಬೇಕೆಂದು ತನ್ನನ್ನು ತಾನು ಹೆಚ್ಚು ಇಷ್ಟಪಡುತ್ತಾಳೆ. ಜೆಲ್ಡಾಳ ತಾಯಿ ಸಹಾಯ ಮಾಡುವಂತೆ ಎಷ್ಟೇ ಬೇಡಿಕೊಂಡರೂ ಸೋಮಾರಿಯಾದ ಜೆಲ್ಡಾ ಯಾವಾಗಲೂ ಬಂದು ಕ್ಷಮಿಸಿ ಹೇಳುತ್ತಿದ್ದಳು. ಕೊನೆಗೆ ಮಾಣಿಕ್ಯ ಬಣ್ಣದ ನೂಲನ್ನು ನೂಲುವ ಕೆಲಸವನ್ನು ಆಕೆಗೆ ವಹಿಸಲಾಯಿತು. ಅದನ್ನು ರಾಣಿ ಪ್ರತಿ ರಾಯಲ್ ಪೇಸ್ಟ್ರಿ ಪೆಟ್ಟಿಗೆಯ ಸುತ್ತಲೂ ಕಟ್ಟಲು ಆದೇಶಿಸಿದಳು. ಆದರೆ ಜೆಲ್ಡಾ ಕೆಣಕಿದಳು ಮತ್ತು ಅವಳ ತಾಯಿ ಕೆಲಸವನ್ನು ಮಾಡುವವರೆಗೂ ದೂರಿದಳು. ಕೆಲಸವು ತುಂಬಾ ನೀರಸವಾಗಿದೆ. ಜೆಲ್ಡಾ ನಿಟ್ಟುಸಿರು ಬಿಟ್ಟಳು ಮತ್ತು ಆದ್ದರಿಂದ ಅವಳು ದಿನದಿಂದ ದಿನಕ್ಕೆ ಕೊಳಿತುಕೊಂಡಳು. ನಂತರ ಒಂದು ಬೆಳಿಗ್ಗೆ ರಾಜಕುಮಾರನೊಂದಿಗೆ ಕೊನೆಯ ನಿಮಿಷದ ಪಿಕ್ನಿಕ್ ಆಗಿ ರಾಣಿ 5 ಪದರದ ಫ್ರಾನ್ ಕೇಕ್ ಅನ್ನು ಆರ್ಡರ್ ಮಾಡಿದಳು. ಬೇಕರ್ಗಳು ಉದ್ರಿಕ್ತರಾದರೂ ಅಸಾಧ್ಯವಾದ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿದರು. ಆದರೆ ರಾಣಿ ಅಸಹ್ಯ ಕೋಪ ಮತ್ತು ಅವಳ ಕತ್ತಲ ಕೋಣೆಗೆ ಹೆದರುತ್ತಿದ್ದರು. ಹೊರಗೆ ರಾಜಮನೆತನದ ಹೆಜ್ಜೆಗಳು ಕೇಳಿಸುತ್ತಿದ್ದಂತೆ ಕೆಲಸಗಾರರು ಸಿದ್ಧಪಡಿಸಿದ ಕೇಕ್ ಅನ್ನು ಅವರು ಪೆಟ್ಟಿಗೆಯಲ್ಲಿ ಇಳಿಸಲು ಧಾವಿಸಿದರು. ತ್ವರಿತ ಜೆಲ್ಡಾ, ನಮಗೆ ಸ್ವಲ್ಪ ನೂಲು ತಿರುಗಿಸು. ಆ ಕೋರಿಕೆಯ ಮೇರೆಗೆ ಜೆಲ್ಡಾ ಕಿವಿಗಟ್ಟಿ ಚಿಕ್ಕುವ ಕಿರುಚಾಟವನ್ನು ಹೊರಹಾಕಿದಳು. ಅದು ಅಲ್ಲಿದ್ದ ಎಲ್ಲರಿಗೂ ನಡುಕವನ್ನುಂಟು ಮಾಡಿತು. ರಾಣಿ ಮತ್ತು ಅವಳ ಮಂದ ಬುದ್ಧಿಯ ಮಗ ಆ ಕ್ಷಣದಲ್ಲಿಯೇ ಒಳಗೆ ಬಂದರು. ಇಲ್ಲಿ ಏನು ನಡೆಯುತ್ತಿದೆ? ರಾಣಿ ತನ್ನ ಉನ್ನತ ಮತ್ತು ಶಕ್ತಿಯುತ ಧ್ವನಿಯಲ್ಲಿ ವಿಜೃಂಭಿಸಿದಳು. ಜೆಲ್ಡಾಳ ತಾಯಿ ಮಂದ ಹೆಜ್ಜೆ ಹಾಕುವವರೆಗೆ ಅಡುಗೆ ಮನೆಯು ಶಾಂತವಾಗಿತ್ತು. ಜೆಲ್ಡಾಗೆ ಶಿಕ್ಷೆಯಾಗುತ್ತದೆ ಎಂಬ ಭಯದಿಂದ ಅವಳ ತಾಯಿ ಸುಳ್ಳು ಹೇಳಿದಳು. ನನ್ನ ಮಗಳು ತುಂಬಾ ಕಠಿಣ ಕೆಲಸಗಾರ್ತಿ. ನಾನು ಅವಳನ್ನು ನೂಲುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಾವು ಹಗಲು ರಾತ್ರಿ ವಾದಿಸುತ್ತೇವೆ, ಏಕೆಂದರೆ ನಾವು ಶೀಘ್ರದಲ್ಲಿ ಅಗಸೆಯಿಂದ ಹೊರಬರುತ್ತೇವೆ. ರಾಣಿಯ ಕಣ್ಣುಗಳು ಬೆಳಗಿದವು ಮತ್ತು ಅವಳು ಮುಗುಳ್ನಕ್ಕಳು. ನಾನು ಕಠಿಣ ಕೆಲಸಗಾರರನ್ನು ಪ್ರೀತಿಸುತ್ತೇನೆ. ನನಗೆ ನಿಮ್ಮ ಮಗಳು ಸಿಗಲಿ ಮತ್ತು ಅವಳು ತನ್ನ ಮನದ ಇಚ್ಛೆಯಂತೆ ತಿರುಗುತ್ತಿರಬಹುದು. ಈ ಕಲ್ಪನೆಯಿಂದ ಎಲ್ಲರೂ ರೋಮಾಂಚನಗೊಂಡರು. ರಾಣಿಯು ತನ್ನ ನಿಷ್ಪ್ರಯೋಜಕ ಮಗನನ್ನು ಮದುವೆಯಾಗಲು ಕಷ್ಟಪಟ್ಟು ದುಡಿಯುವ ಮಧುವನ್ನು ಹುಡುಕುತ್ತಾಳೆ. ಜೆಲ್ಡಾಗೆ ಕೆಲಸ ಸಿಕ್ಕಿರುವುದನ್ನು ನೋಡಿ ಜೆಲ್ಡಾಳ ತಾಯಿ ಸಂತೋಷಪಟ್ಟು ಮತ್ತು ಜೆಲ್ಡಾ ಅವರು ಅಂತಿಮವಾಗಿ ಅರ್ಹವಾದ ಅಲಂಕಾರಿತ ಜೀವನವನ್ನು ಹೊಂದುತ್ತಾರೆ ಎಂದು ಭಾವಿಸಿದಳು. ರಾಣಿ ಜೆಲ್ಡಾಳನ್ನು ಗೋಪುರಕ್ಕೆ ಕರೆದೊಯ್ದಳು. ಅಲ್ಲಿ 3 ಕೋಣೆಗಳು ನೆಲದಿಂದ ಚಾವಣಿಯವರೆಗೆ ಪ್ರತಿಯೊಂದು ಬಣ್ಣದಲ್ಲಿ ತುಂಬಿದ್ದವು. ಇದೆಲ್ಲವನ್ನು ಉತ್ತಮವಾದ ಲೆನಿನ್ ದಾರಕ್ಕೆ ತಿರುಗಿಸಿ ನೀನು ಮುಗಿಸಿದ ಮೇಲೆ ನೀನು ನನ್ನ ಮಗನನ್ನು ಮದುವೆಯಾಗಬಹುದು ಎಂದಳು. ಸುತ್ತಲೂ ನೋಡುತ್ತಾ ತನ್ನಷ್ಟಕ್ಕೆ ತಾನೇ ನಕ್ಕಳು. ರಾಣಿ, ನಾನು ಕೆಲಸ ಮಾಡುತ್ತೇನೆ ಎಂದು ನಿರೀಕ್ಷಿಸಲು ಸಾಧ್ಯವಿಲ್ಲ. ನಾನು ರಾಜಕುಮಾರಿಯಾಗಿದ್ದೇನೆ.
ಮತ್ತು 3 ದಿನಗಳ ಕಾಲ ಅವಳು ತನ್ನ ರಾಜ ಜೀವನದ ಬಗ್ಗೆ ಹಗಲುಗನಸು ಮಾಡುತ್ತಿದ್ದಳು. 3ನೆಯ ದಿನ ರಾಣಿ ಹಿಂತಿರುಗಿದಳು. ಅವಳು ಮುಟ್ಟದ ಯಾರೂ ಅವಳ ಆಜ್ಞೆಯನ್ನು ಪಾಲಿಸದೇ ಇರಲಿಲ್ಲ. ಇದರ ಅರ್ಥವೇನು? ಅವಳು ಸಿಟ್ಟಾದಳು. ಅವಳ ಮುಖವು ಕೋಪದಿಂದ ಕೆಂಪಾಯಿತು. ನಾನು ತುಂಬಾ ಮನೆ ಮಾತಾಗಿದ್ದೆ. ನಾನು ತಿರುಗಲು ಸಾಕಷ್ಟು ಸಮಯ ಅಳುವುದನ್ನು ನಿಲ್ಲಿಸಿದೆ. ಸಾಕು. ನಾಳೆ ನೀವು ನಿಮ್ಮ ಕೆಲಸವನ್ನು ಪ್ರಾರಂಭಿಸಿದ್ದೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ. ಕ್ಯಾಶ್ ಮತ್ತು ಕೀಲಿ ತಿರುವಿನೊಂದಿಗೆ ಬಾಗಿಲು ಮುಚ್ಚಲ್ಪಟ್ಟಿದೆ. ಈಗ ಜೆಲ್ಡಾ ಭಯಭೀತರಾಗಲು ಪ್ರಾರಂಭಿಸಿದಳು. ಜೆಲ್ಡಾ ಅವಳು ತಪ್ಪಿಸಿಕೊಳ್ಳಬಹುದೇ ಎಂದು ನೋಡಲು ಕಿಟಕಿಯತ್ತ ಓಡಿದಳು. ಹೊರಗೆ ಜೆಲ್ಡಾ 3 ಯಕ್ಷಯಕ್ಷಿಣಿಯರು ತನ್ನ ಕಡೆಗೆ ಹಾರುತ್ತಿರುವುದನ್ನು ನೋಡಿದಳು. ಒಬ್ಬರು ದೊಡ್ಡ ಚಪ್ಪಟೆ ಪಾದವನ್ನು ಹೊಂದಿದ್ದರು. ಇನ್ನೊಬ್ಬರು ನಾಲಿಗೆ ಅವಳ ಬಾಯಿಯಿಂದ ಹೊರಬಂದಿತ್ತು ಮತ್ತು 3ನೆಯದು ದೊಡ್ಡ ಹೆಬ್ಬೆರಳು ಹೊಂದಿತ್ತು. ಅವರು ಕಿಟಕಿಯ ಮುಂದೆ ನಿಲ್ಲಿಸಿದರು. ಏನು ಸಮಸ್ಯೆ? ಜೆಲ್ಡಾ ತನ್ನ ಕಥೆಯನ್ನು ಯಕ್ಷಯಕ್ಷಿಣಿಯರಿಗೆ ಹೇಳಿದಳು. ಅಳುವುದನ್ನು ನಿಲ್ಲಿಸಿ. ನಿಮಗಾಗಿ ಎಲ್ಲ ಅಗಸೆಗಳನ್ನು ತಿರುಗಿಸಲು ನಾವು ಸಂತೋಷ ಪಡುತ್ತೇವೆ. ಆದರೆ ಇಲ್ಲಿ ಒಪ್ಪಂದವಿದೆ. ನಾವು ರಾಯಲ್ ಪಾರ್ಟಿಗಳನ್ನು ಪ್ರೀತಿಸುತ್ತೇವೆ. ಆದ್ದರಿಂದ ನಿಮ್ಮ ಮದುವೆಗೆ ನಮ್ಮನ್ನು ಆಹ್ವಾನಿಸಲು ನೀವು ಭರವಸೆ ನೀಡಬೇಕು ಮತ್ತು ನಮ್ಮ ಬಗ್ಗೆ ನಾಚಿಕೆ ಪಡಬೇಡಿ. ಆದರೆ ಹೆಮ್ಮೆಯಿಂದ ನಮ್ಮನ್ನು ನಮ್ಮ ಸೋದರ ಸಂಬಂಧಿ ಎಂದು ಪರಿಚಯಿಸಿ. ಖಂಡಿತ, ಖಚಿತವಾಗಿ. ಏನು ಆದರೆ ಯದ್ವಾತದ್ವಾ ರಾಣಿ ಶೀಘ್ರದಲ್ಲೇ ಹಿಂತಿರುಗುತ್ತಾಳೆ. ಯಕ್ಷಯಕ್ಷಿಣಿಯರು ತಮ್ಮನ್ನು ಬೆಲ್ಲ, ಬೆನಿಟಾ ಮತ್ತು ಬಾಬ್ ಎಂದು ಪರಿಚಯಿಸಿಕೊಂಡರು ಮತ್ತು ಅವರು ತಮ್ಮ ಕೆಲಸವನ್ನು ಪ್ರಾರಂಭಿಸಲು ಕಿಟಕಿಯ ಮೂಲಕ ನೇರವಾಗಿ ಹಾರಿದರು. ಬೆಲ್ಲ ತನ್ನ ಪಾದವನ್ನು ನೂಲುವ ಚಕ್ರವನ್ನು ಪಂಪ್ ಮಾಡಲು ಬಳಸಿದಳು. ಬೆನಿಟಾ ತನ್ನ ನಾಲಿಗೆಯನ್ನು ತಿರುಚಿದ ಕಾರಣ ಅದನ್ನು ತೇವಗೊಳಿಸಲು ಬಳಸಿದಳು. ಬಾಬ್ ತನ್ನ ಹೆಬ್ಬೆರಳಿನ ಸುತ್ತಲೂ ನುಣ್ಣಗೆ ನೂಲುವ ದಾರವನ್ನು ಗಾಯಗೊಳಿಸಿದಳು ಮತ್ತು ಪ್ರತಿ ಬಾರಿ ಅದನ್ನು ಯೋಚಿಸಿ ಮೇಜಿನ ಮೇಲೆ ಹೊಡೆದಾಗ ನೂಲಿನ ಸಂಪೂರ್ಣ ಆಕಾರದ ಸ್ಕ್ರೀನ್ ನೆಲಕ್ಕೆ ಬಿದ್ದಿತು. ಇಡೀ ದಿನ ಮತ್ತು ರಾತ್ರಿ ಅದ್ಭುತ ಯಕ್ಷಯಕ್ಷಿಣಿಯರು ತಿರುಗಿದರು ಮತ್ತು ಜೆಲ್ಡಾ ಆಳವಾದ ನಿದ್ರೆಯಲ್ಲಿದ್ದಳು. ಮರುದಿನ ರಾಣಿ ಬಂದಾಗ ಜೆಲ್ಡಾ 3 ಕೆಲಸಗಾರರನ್ನು ಮರೆ ಮಾಡಲು ತ್ವರಿತವಾಗಿ ತೊಡಗಿದಳು. ನಂತರ ಬಹಳ ಸಂಭ್ರಮದಿಂದ ಅವಳು ಅತ್ಯಂತ ನುಣ್ಣಗೆ ನೂಲುವ ಅಗಸೆಯನ್ನು ನಂತರ ಸ್ಕ್ರೀನ್ ಅನ್ನು ಪ್ರಸ್ತುತಪಡಿಸಿದಳು. ಜೆಲ್ಡಾ ಅವರ ಅಭಿನಯವು ಹಿಮಭರಿತ ರಾಣಿಯನ್ನು ಕರಗಿಸುವಷ್ಟು ಸಾಕಾಗಿತ್ತು. ಮೊದಲ ಕೋಣೆಯು ಅಗಸೆಯಿಂದ ಖಾಲಿಯಾದ ತಕ್ಷಣ ಯಕ್ಷಯಕ್ಷಿಣಿಯರು 2ಕ್ಕೆ ಹೋದರು. ನಂತರ 3ಕ್ಕೆ ಹೋದರು. ಇನ್ನೊಂದು ದಿನದೊಳಗೆ ಎಲ್ಲ 3 ಕೋಣೆಗಳು ಸುಮಾರು ನೂಲುವ ದಾರದಿಂದ ತುಂಬಿದವು. ಅದ್ಭುತ ಯಕ್ಷಯಕ್ಷಿಣಿಯರು ವಿದಾಯ ಹೇಳಿ ಜೆಲ್ಡಾ ರಾಜಕುಮಾರನಿಗೆ ಇದನ್ನೆಲ್ಲ ತೋರಿಸಿದಳು. ಎಂತಹ ಅದ್ಭುತ ಕೆಲಸಗಾರ! ಎಂತಹ ಸುಂದರ ಹುಡುಗಿ! ರಾಣಿ ತನ್ನ ಮಾತಿಗೆ ನಿಜವಾಗಿದ್ದಳು. ತನ್ನ ರಾಜದಂಡವನ್ನು ಎತ್ತಿ ಅವಳು ಘೋಷಿಸಿದಳು. ನನ್ನ ಮಗನನ್ನು ಮದುವೆಯಾಗುವ ಗೌರವವನ್ನು ನಾನು ನಿನಗೆ ನೀಡುತ್ತೇನೆ. ನಾನು ನಿನಗೆ ರಾಯಲ್ ಸ್ಪಿನ್ನರ್ ಎಂದು ಬಿರುದನ್ನು ಕೊಡುತ್ತೇನೆ. ಇದರಿಂದ ನೀನು ನಿನ್ನ ಉತ್ತಮ ಕೆಲಸವನ್ನು ಮುಂದುವರಿಸಬಹುದು. ಜೆಲ್ಡಾ ಈ ಸುದ್ದಿಯಲ್ಲಿ ಉಸಿರುಗಟ್ಟಿದಳು. ನಂತರ ಯಕ್ಷಯಕ್ಷಿಣಿಯರು ಮತ್ತೆ ಸ್ಮೈಲ್ಸ್ ಬಗ್ಗೆ ಯೋಚಿಸಿದರು. ನನಗೆ 3 ಸೋದರ ಸಂಬಂಧಿಗಳಿದ್ದಾರೆ. ಅವರು ಬರಬಹುದೇ? ಹಾಗೆ ಆಗಲಿ. ಶೀಘ್ರದಲ್ಲೇ ಮದುವೆಯ ದಿನ ಬಂದಿತು. ದಂಪತಿಗಳು ಪ್ರತಿಜ್ಞೆಗಳನ್ನು ವಿನಿಮಯ ಮಾಡಿಕೊಂಡ ನಂತರ ಮತ್ತು ಹಬ್ಬವು ಪ್ರಾರಂಭವಾದ ನಂತರ 3 ಯಕ್ಷಯಕ್ಷಿಣಿಯರು ಭವ್ಯವಾದ ಬಟ್ಟೆಗಳನ್ನು ಧರಿಸಿ ನಡೆದರು. ಅವರ ಆಗಮನವನ್ನು ಯಾರೂ ಗಮನಿಸಲಿಲ್ಲ ಎಂದು ಜೆಲ್ಡಾ ಆಶಿಸುತ್ತಿದ್ದಳು. ಆದರೆ ಎಲ್ಲರೂ ತಿರುಗಿ ನೋಡಿದರು. ರಾಜಕುಮಾರ ಆದಾಗ್ಯೂ ಅವರ ಕೊಳಕು ಮಾತ್ರ ನೋಡಬಹುದು. ಅವನು ಬೆಲ್ಲಾಳ ಬಳಿಗೆ ಓಡಿ ಕೇಳಿದನು. ನಿಮಗೆ ಅಂತಹ ವಿಶಾಲವಾದ ಪಾದವನ್ನು ಏನು ನೀಡಿತು? ನೂಲುವ ಚಕ್ರವನ್ನು ಪಂಪ್ ಮಾಡುವುದು. ನಂತರ ಅವರು ಬೆನಿಟಾಗೆ ಓಡಿದರು. ನಿಮ್ಮ ನಾಲಿಗೆಯು ಸ್ಥಗಿತಗೊಳ್ಳಲು ಕಾರಣವೇನು? ಅಗಸೆಯನ್ನು ತೇವಗೊಳಿಸುವುದು. ಅಂತಿಮವಾಗಿ ಬಾಬ್ಗೆ ಧಾವಿಸಿದರು. ನಿಮ್ಮ ಹೆಬ್ಬೆರಳು ಎಷ್ಟು ದೊಡ್ಡದಾಗಿದೆ? ಥ್ರೆಡ್ ವೈಂಡಿಂಗ್. ಅಷ್ಟರಲ್ಲಿ ರಾಜಕುಮಾರ ಗದ್ದಿತವಾದ. ಎಂದಿಗೂ ನನ್ನ ಸುಂದರ ವಧು ಮತ್ತೆಂದೂ ತಿರುಗುವ ಚಕ್ರದ ಹತ್ತಿರ ಹೋಗಬಾರದು. ತುಂಬಾ ಚೆನ್ನಾಗಿದೆ. ಆದರೆ ಅವಳು ಕೆಲಸ ಮಾಡಲು ಇಷ್ಟಪಡುತ್ತಾಳೆ. ಆದ್ದರಿಂದ ಇಂದಿನಿಂದ ಅವಳು ರಾಯಲ್ ಬೇಕರ್ ಆಗುತ್ತಾಳೆ. ಮೊದಲಿಗೆ ಜೆಲ್ಡಾ ಅವರ ಸ್ಮೈಲ್ ಕಿವಿಯಿಂದ ಕಿವಿಗೆ ವಿಸ್ತರಿಸಿತು ಮತ್ತು ರಾಣಿಯ ಮುಂದಿನ ಆದೇಶವನ್ನು ಕೇಳಿದ ತಕ್ಷಣ ಅದು ಮತ್ತೆ ಮರಳಿತು. ಅಂತ್ಯ.